चेयर कर लेंगे
ವಿಘ್ನದ್ವಾಂತ ನಿವಾರಣೈಕ ಧರಣಿ ವಿಘ್ನಾಟ ವಿಘ್ನೋ ವ್ಯಾಳ ಕುಲ ಪ್ರವತ್ತ ಗರುಡೋ ವಿಘ್ನೇ ಕುಲ ಪ್ರಚಂಡ ಪವನು ವಿಘ್ನೇಶ್ವರ ಪಾದಿವಾನ್ ಗಜಮುಖದ ಬಗೆ ಗಣಪಗಿ ಚಲ್ವತಿ ಜಗ ವಂದಿತಗೆ ಆರತಿಗೆ ಧರನಿಗೆ ಅರುಷದಿ ಭಕ್ತರ ಹೊರೆ ಬವಗೆ ಪುರಗಭೂಷಣನ ಕುಮಾರ ಗಜ ವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರಿ ಗಜಮುಖ ತವಗೆ ಗಣಪಗಿ ಜನರೆಲ್ಲ ಗುಣಯುತನ ಗಣಮೂರ್ತಿ ಮದವುರ ಗಣನತನ ದೇವರ ದೇವ ಕೃಪಾಕರಣ
ನಮಿತ ಸರ್ವೇಶ್ವರ ಸುರಮುನಿ ನಮಿತ ಸರ್ವೇಶ್ವರನ ಪರಿತ ಸಿದ್ಧಿಯ ನೀವ ಭವಗರನ್ನ ಪರಮದ ದುರಿತ ಭಯಂಕರನ ಪರಮದ ಊರ ವಿಘ್ನೇಶ್ವರನ್ನ ದೈದಿನ್ನ ದೈದಿನ್ನ ದೈದಿನ್ನದ ದೀನ್ ದಿನ್ನ ದೀನ್ ದಿನ್ನ ದೀನ್ ದಿನ್ನದ ತೊಂದನ ದಿನ್ನತೈ ಇಂತನ ದಿನ್ನತೈ ದೈದಿನತೈ ದೈದಿನತೈ ದೈದಿನ ದಾದಿನ ದೈದಿನ ದಾದಿನ ದೈದಿನ ದಾದಿನ ದೈದತ್ತ ಗಜಮುಖನ ನಿನ್ನ ಪಾದವ ನೆನೆವೆ ಗಜಮುಖನ ನಿನ್ನ ಪಾದವ ನೆನೆವೆಯೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಮೂಷಿಕವಾಗನ್ ಮೋದಕ ಪಾಶಾಂಕುಶಧರ ಕಮಲ ಪ್ರಶಸ್ತ ಗಜಮುಖನ ನಿನ್ನ ಪಾದವ ನೆನೆವೆ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಬುದ್ಧಿ ಪ್ರದಾಯಕ ಪುಸ್ತಕಧಾರಿ ಸಿದ್ಧಿ ವಿನಾಯಕ ಪಾದ ನಮಸ್ತೆ ದೈದಿನ್ನ ದೈದಿನ್ನ ದೈದಿನ್ನದ ದೀನ್ ದಿನ್ನ ದೀನ್ ದಿನ್ನ ದೀನ್ ದಿನ್ನದ ತೊಂದನ ದಿನ್ನದ ದಿಂದನ ದಿನ್ನದ ದೈದಿನ ದೈ ದೈದಿನ ದೈ ದೈದಿನ ದೈ ದೈದಿನ ದಾದಿನ ದೈದಿನ ದಾದಿನ ದೈದಿನ ದಾದಿನ ದೈದತ್ತ ಪಾಲಿಸು ಗಜವದನ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯ ಸದನ ಬಾಲಗಿರಿ ಜಗಳ ಬಾಲ ನೆನೆದಿರಿ ಪುಜಾಲ ವರಿದ ಜಯಶೀಲನೆಯನ್ನ ಪಾಲಿಸು ಗಜವದನ ಸುಗುಣ ವಿಶಾಲ ದಯ ಸದನ ತೊಂದನ 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 ದಿನ್ನದ ದಿಂದನ 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 ದಿನ್ನದ ತತ್ತೈ 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 ದಿನ್ನದೈ ದಿತ್ತೈ 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 ದಿನ್ನದೈ ತೊಂದನ ದಿನ್ನದೈ ದಿಂದನ ದಿನ್ನದೈ ದೈದಿನದೈ ದೈದಿನದೈ ದೈದಿನ ದಾದಿನ ದೈದಿನ ದಾದಿನ ದೈದಿನ ದಾದಿನ ದೈದತ್ತ ಒಂದೇ ದೇವರ ದೇವ
ದಿನತೈ ಚಿಕ್ಕ ಪ್ರಾಯದ ಬಾಲಿ ಚದುರೆ ನಿನ್ನಂಗವ ಆ ಪ್ರಾಯದ ಬಾಲಿ ಚದುರಿ ನಿನ್ನಂಗವ ಒರೆಯಲೇನೆ ಮದ ಉಕ್ಕುತ ಬರುತ್ತಿದೆ ಮಾರನ ಮದದಾರಿಯೇ ಒರೆಯಲೇನೆ ಚಿಕ್ಕ ಪ್ರಾಯದ ಬಾಲಿ ಚದುರೆ ನಿನ್ನಂಗವ ಒರೆಯಾಗನೆ ಕಾಮಿನಿ ಕರೆದುತ್ತಾರೆ ಮಂಜುನಾಥ ಸ್ವಾಮಿಯ ಬಿಟ್ಟಿನ ಲಾರೆ ತಾನನಾಂದದಿರಿನ ಹರೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರ ಲಾರೆ ಈ ಮೈಯೊಳಗಿಂತ ಪುರುಷ ನುಳ್ಳನೆ ಕಾಂದೆ ಭೀಮ ಬಲನು ಬಲು ಸಮರ್ಥಿನು ಜೀವ ಪ್ರೇಮದಿ ಕರೆದರೆ ಕಾಮಿದ ವೀವ ಪ್ರೇಮದಿ ಕರೆದರೆ ಕಾಮಿದ ವೀವ ಪ್ರೇಮದಿ ಕರೆದರೆ ತಾ ತಕತ ತಿನ್ನತ ತಿಮಿತ ತಿನ್ನತ ತಕತ ತಿನ್ನತ ತಿಂತ ತಿನ್ನತ 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 ತಕತ ತಿನ್ನತ ತಿಮಿತ ತಿನ್ನತ ತಕತ ತಿನ್ನತ ತಿಂತ ತಿನ್ನತ 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 ಗಿಡದಾಗ ತರಿ ಗಿಡ ಗಿಡದಾಗ ದೀ ತರಿ ಗಿಡದಾಗ ತರಿ ಗಿಡ ಗಿಡದಾಗ ದೀ ತರಿ ಗಿಡದಾಗ ತರಿ
ಕದ ದಿನದ 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 ತಾನ ನಾಮದಿರಿನ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ ಎಂದು ಹೇಳಿ ನಂಬಿದಂತ ಭಕ್ತರಿಗೆ ಪ್ರೀತಿಪರಕವಾಗಿ ಕೊಟ್ಟ ನುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಮತ್ತು ಮೇಳದಲ್ಲಿ ವಾಸವಾಗಿ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿಸುರ ಸಮಪ್ರಭ ನಿರ್ವಿಘ್ನಂ ಕುರುಮಿ ದೇವ ಸರ್ವಕಾರ್ಯೇಷು ಸರ್ವದ ಎಂದು ಹೇಳಿ ನಂಬಿದಂತ ಭಕ್ತರಿಗೆ ಪ್ರೀತಿಪೂರ್ವಕವಾಗಿ ಕೊಟ್ಟ ಶ್ರೀಗಂಧ ಪ್ರಸಾದ ಶಿವಾರ್ಪಣಮಸ್ತು. ಕುಕ್ಕುಂದೂರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಮತ್ತು ಬಾಕ್ರೆ ಶ್ರೀ ಮಹಾಲಿಂಗೇಶ್ವರ ದೇವರಯ್ಯ ಮತ್ತು ಕುಕ್ಕುಂದೂರು ಶ್ರೀ ದುರ್ಗಾ ಪರಮೇಶ್ವರಮ್ಮರು ಮತ್ತು ಮಹಾಲಿಂಗೇಶ್ವರ ದೇವರಯ್ಯ ಮತ್ತು ಶ್ರೀ ದುರ್ಗಾ ಪರಮೇಶ್ವರ ದೇವರು ಮತ್ತು ಮಹಾಲಿಂಗೇಶ್ವರ ದೇವರಯ್ಯ ಎಂದು ಹೇಳಿ ನಂಬಿದಂತ ಭಕ್ತರಿಗೆ ಪ್ರೀತಿಪೂರ್ವಕವಾಗಿ ಕೊಟ್ಟ ಶ್ರೀಗಂಧ ಪ್ರಸಾದ ಶಿವಾರ್ಪಣಮಸ್ತು. ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರಯ್ಯ ಮತ್ತು ಸ್ಥಳದಲ್ಲಿ ನೆಲೆಸಿರುವ ಸಕಲ ದೈವ ದೇವರುಗಳಯ್ಯ ಮತ್ತು ಸ್ಥಳದಲ್ಲಿ ನೆಲೆಸಿರುವ ಸಕಲ ದೈವ ದೇವರುಗಳಯ್ಯ ಎಂದು ಹೇಳಿ ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟ ಶ್ರೀಗಂಧ ಪ್ರಸಾದ ಶಿವಾರ್ಪಣಮಸ್ತು. ಮಹಾರಾಜ ಶ್ರೀಗಳಾದ ಕೊಡೆತ್ತುರುಗುತ್ತು ಶ್ರೀ ಸನತ್ಕುಮಾರ್ ಶೆಟ್ಟಿಯವರಯ್ಯ ಮತ್ತು ಮಹಾರಾಜ ಶ್ರೀಗಳಾದ ಕೊಡೆತ್ತುರುಗುತ್ತು ಸನತ್ಕುಮಾರ್ ಶೆಟ್ರಯ್ಯ ಮತ್ತು ಮಹಾರಾಜ ಶ್ರೀಗಳಾದ ಕೊಡೆತ್ತುರುಗುತ್ತು ಸನತ್ಕುಮಾರ್ ಶೆಟ್ರಯ್ಯ ಅರ್ತಿಗಾರರು ಕುಶಾಲಗಾರರು ಮೋಜುಗಾರರು ವಿದ್ವಾಂಸರಿಗೆ ಪ್ರೀತಿಯಿಂದ ಕೊಡುವ 60 ಮೊಳ ಪಟ್ಟೆ ಶಾಲು ಕರುಣಾ
ಕರಪಿಡಿವೆನ್ನನು ನಿರದ ಕುಶಲವೋ ಕರುಣಾಭರಣಿ ಶರಣೋಧರಣಿ ನಂಬಿದ ಭಜಕರ ನಂಬಿದ ಭಜಕರ ಬೆಂಬಿಡದಿ ಪುರಿಯೇ ಅಂಬುಜಾಕ್ಷಿ ಜಗದಂಬೆ ಅಂಬುಜಾಕ್ಷಿ ಜಗದಂಬೆ ಮೂಕಾಂಬೆ ತೈದಿನ್ನ 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 ತಾ ದೀನ್ ದಿನ್ನ ದೀನ್ ದಿನ್ನ ದೀನ್ ದಿನ್ನ ತಾ ತತೈ 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 ದಿನ್ನ ತಾ ದಿತೈ 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 ದಿನ್ನ ತಾ ಓಂ ತುಂ ಓಂ ತನ ದಿನ್ನ ತಾ ದೀನ್ ದಿ ದೀನ್ ತನ ದಿನ್ನ ತಾ ಕಣ್ಣ ಮುಚ್ಚಲು ನಿದೆ ಕಣ್ಣ ಮುಚ್ಚಲು ನಿದ್ದೆ ಬಾರದೆನಾಗಿ ಬನ್ನಿಸಿ ಮಾತಾಡಲು ಸೇರದೆನಾಗಿ ಚೆನ್ನ ಕೇಶವರಂಗದ ಬಾರು ಮನೆಗಿ
ಭಕ್ತಿಯೊಳು ಅಂಬಿಕಾಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುದ ವರ್ಣಿಪೆನಿ ಕಥಾಮೃತವ ಆದಿಮಾಯೇ ಸರ್ವ ಭಯ ವಿನಾಶಿನಿಯೇ ಕರುಣದಿ ಕಾಯೇ ದಯ ಸಾಗರೆಯೇ ಭಕ್ತಿಯಿಂದ ಪದದ್ವಯವನ್ನು ಮರೆಕೊಂಡ ಮತಿ ಮುದದಿಂದ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇ ಕರುಣದಿ ಕಾಯೇ ಕಣ್ಣುಗಳಿಗೆ ರಾಚುತ್ತಿದ್ದದ್ದು ಕಾರ್ಗತ್ತಲು, ಕೈಕಾಲುಗಳಿಗೆ ತೊಡರಾಗುತ್ತಿದ್ದದ್ದು ನೀರ ರಾಶಿ. ಅವುಗಳ ನಡುವೆ ನಾವು ಮೂವರು ಹುಟ್ಟಿಕೊಂಡೆವಮ್ಮ. ಪೂರ್ವಾಪರಗಳ ಅರಿವಿಲ್ಲ, ಪ್ರಶ್ನೆಗಳೇ ಎಲ್ಲ. ಆ ಹೊತ್ತಿನಲ್ಲಿ ಓಂಕಾರ ನಿನಾದ ಒಂದು ನಭದಿಂದ ಕೇಳಿಸಿತು. ಅದರ ಹಿಂದೆಯೇ ನಿನ್ನನ್ನು ಪ್ರಾರ್ಥಿಸುವಂತೆ ನಿನ್ನ ಆಜ್ಞೆಯಾಯಿತು. ಮೂವರು ಒಂದಾದೆವು. ಒಂದು ಮನಸ್ಸಿನಿಂದ ಒಂದು ಧ್ವನಿಯಿಂದ ನಿನ್ನನ್ನು ಪ್ರಾರ್ಥಿಸಿದವಾಗಿ ಈ ಸ್ವರೂಪವಂತೂ ನಮ್ಮೆದುರು ಮೈದೋರಿದೆಯ ತಾಯಿ. ನಿನ್ನನ್ನು ಕಂಡು ಭಯ ದೂರವಾಗಿದೆ, ಧೈರ್ಯ ಮೂಡಿದೆ ಅಮ್ಮ. ಮೂವರು ಒಂದಾಗಿ ಪದದ್ವಯಗಳಲ್ಲಿ ತಲೆಗಳನ್ನಿರಿಸುತ್ತಾ ಇದ್ದೇವಮ್ಮ. ರಕ್ಷಿಸು ರಕ್ಷಿಸು ರಕ್ಷಿಸು. ಓ ಇಷ್ಟಾರ್ಥ ಸಿದ್ಧಿದಾಯಿನಿಯೇ, ಸುತ್ತಮುತ್ತ ಎತ್ತ ನೋಡಿದರೂ ಆವರಿಸಿಕೊಂಡಿರುವಂತಹ ಕತ್ತಲು ತುಂಬಿದಂತಹ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಸೃಷ್ಟಿಯಾಗಿದೆ. ಯಾಕಾಗಿ ಸೃಷ್ಟಿಯಾಯಿತು, ನಮ್ಮಿಂದ ಆಗಬೇಕಾದಂತಹ ಕಾರ್ಯಗಳೇನು ಅನ್ನುವಂತಹ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕಾಡುತ್ತಾ ಇತ್ತು. ಆ ಸಂದರ್ಭದಲ್ಲಿ ಅಕಾರ ಉಕಾರ ಮಕಾರಗಳ ಸಾಕಾರತೆಗೊಂಡಂತೆ ಓಂಕಾರ ಸ್ವರೂಪಿಣಿಯಾಗಿ ನಮ್ಮ ಕಣ್ಮುಂಭಾಗದಲ್ಲಿ ಕಾಣಿಸಿಕೊಂಡವಳು ನೀನಮ್ಮ. ಒಂದಿಷ್ಟು ಸಂತೋಷ ಮನಸ್ಸಿಗಾಯಿತು. ಆದರೆ ನಮ್ಮಲ್ಲಿ ಇದ್ದಂತಹ ಪ್ರಶ್ನೆಗೆ ಉತ್ತರ ನಿನ್ನಿಂದ ದೊರಕಿತು ಅನ್ನುವ ಹಾಗೆ ಭಾವಿಸಿಕೊಂಡಿದ್ದೇವೆ. ಆದ್ದರಿಂದಲೇ ಕೇಳುತ್ತಾ ಇದ್ದೇವೆ,
ಏತಕ್ಕೆ ಜನ್ಮವನ್ನಿತ್ತೆ, ನಮಗೇತರ ಕಾರ್ಯಗಳೇನುಂಟು ಮಾತೆ, ಎಲ್ಲವನ್ನು ಅರುಹುದರ ಮೂಲಕವಾಗಿ ನಮ್ಮನ್ನು ಉದ್ಧರಿಸಬೇಕಮ್ಮ. ಓ ತಾಯೇ, ಜಲದಲ್ಲಿ ಹುಟ್ಟಿದಂತಹ ನಾವು ನಿರ್ಗತಿಕರಾಗಿ ಅನಾಥ ಪ್ರಜ್ಞೆಯಿಂದ ಇದ್ದವರು ನಿನ್ನ ಅನುಗ್ರಹದಿಂದ ನೆಲೆಯರಿದ್ದೆವು ತಾಯಿ. ಸನಾತರೆಂದು ತಿಳಿದೆವು. ನೀನಲ್ಲದೆ ಅನ್ಯರು ಯಾರಿದ್ದಾರೆ ನಮ್ಮನ್ನು ಪೊರೆಯುವವರು? ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಇತ್ತ ನೀನೇ ಮುಂದಿನ ಪಥ ಗತ ಅತಿ ಅರುಹಿ ಉದ್ಧರಿಸಿ ಸಾಲು ರಾಗದಿಂದ ನಮ್ಮೂವರನ್ನು ಪೊರೆಯಬೇಕಮ್ಮ. ಜಯ 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 ಜಯ. ಹರಿಹರ ಬ್ರಹ್ಮರಂದಿರಿಸಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ಒರೆದ ನದ ನಿಮಗೆ. ತುಂಬಿದ ಜಲರಾಶಿಯ ಮಧ್ಯದಲ್ಲಿ ದಿಕ್ಕು ಕಾಣದೆ ಕಂಗೆಟ್ಟಿರುವಂತವೋ ನನ್ನ ಮುದ್ದು ಕಂದಮ್ಮಗಳಿರ, ಹೇಳಿರಿ, ಎದ್ದೇಳಿರಿ, ಸದ್ಧೈರ್ಯವನ್ನು ತಾಳಿರಿ. ನಾನೇ ನಿಮ್ಮ ಸೃಷ್ಟಿಗೆ ಕಾರಣೀಭೂತಳಾಗಿದ್ದೇನೆ. ಆದುದರಿಂದ ಲೋಕಮುಖದಲ್ಲಿ ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಹೆಸರುಗಳನ್ನು ಇರಿಸುವವಳಿದ್ದೇನೆ. ಗೌರವರ್ಣದಿಂದ ಶೋಭಿಸುತ್ತಿರುವಂತವ ನೀನೇ ಬ್ರಹ್ಮ. ಧನ್ಯನಾದ ತಾಯಿ. ನೀಲವರ್ಣದಿಂದ ಶೋಭಿಸುತ್ತಿರುವಂತವ ನೀನೇ ವಿಷ್ಣು. ತ್ರಿನೇತ್ರಧಾರಿಯಾದಂತ ನೀನೇ ಈಶಾ. ಮಕ್ಕಳೇ, ನಿಮ್ಮನ್ನು ಈ ರೀತಿಯಾಗಿ ಸೃಷ್ಟಿಸುವುದಕ್ಕೆ ಬಲವಂತ ಕಾರಣವೇ ಉಂಟು. ಹೋದ ಕಲ್ಪದಲ್ಲಿ ಲಯವಾದಂತ ಪ್ರಪಂಚವನ್ನು ಮತ್ತೆ ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮೂವರ ಸೃಷ್ಟಿಯಾಗಿದೆ ಮಕ್ಕಳೇ. ಹಾಗಾಗಿ ನಿಮ್ಮೂವರಿಗೂ ಒಂದೊಂದು ಗುಣ, ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುವವಳಿದ್ದೇನೆ. ಯಾವುದ್ಯಾವುದಮ್ಮ? ಮಗನೇ ಬ್ರಹ್ಮ, ಅಮ್ಮ ನಿನಗೆ ರಾಜಸ ಗುಣ. ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಬಾ ಮಗನೇ. ನಿನ್ನ ಆಜ್ಞೆ ಶಿರೋಧಾರಿ ತಾಯಿ. ಮಗನೇ ವಿಷ್ಣು, ನಿನಗೆ ಸಾತ್ವಿಕ ಗುಣ. ವೈಕುಂಠದಲ್ಲಿ ಇದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡುತ್ತಾ ಬಾ. ಮಗನೇ ಈಶಾ, ನಿನಗೆ ತಾಮಸ ಗುಣ. ಕೈಲಾಸದಲ್ಲಿ ಇದ್ದುಕೊಂಡು ಲಯದ ಕಾರ್ಯವನ್ನು ಮಾಡುತ್ತಾ ಬಾ ಮಗನೇ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಅಮ್ಮ, ನಿಷ್ಠೆಯಿಂದ ಕಾಯಕವೆಸಗುವವಾಗೆ ಕಷ್ಟ ಬಂದರೇನು ಮಾಡಬೇಕಮ್ಮ? ಕಷ್ಟ ಬಂದರೆ ಕಷ್ಟಕಾಲದೊಳೆನ್ನ ನಿಷ್ಠೆ ಹಿಂಬದಿಸಲು ಕೊಟ್ಟು ಸಂದರ್ಶನವ ಇಷ್ಟದಿ ಪೊರೆವೆನೆಂದ ಭಯವಿತ್ತೈದಲು ಕಟ್ಟನಂತರ್ತಾನವ. ಮಕ್ಕಳೇ, ಅಮ್ಮ, ನಾನು ಕೊಟ್ಟಂತಹ ಕಾರ್ಯವನ್ನು ನೀವು ನಿಷ್ಠೆಯಿಂದ ಮಾಡಿಕೊಂಡು ಬರುವಂತಹ ಹೊತ್ತಿಗೆ ಕಷ್ಟ ಬಂತು ಎಂದಾದರೆ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವೋ ಪರೋಕ್ಷವೋ ನಾನೇ ಒಲಿದು ನಿಮಗಡಸಿದಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಹರಿಹರ ಲಾಲಿಸಿ ಸೃಜಿಸುವ ಕಾರ್ಯವ
ಅನ್ನುವ ಹಾಗೆ ನಾನು ಯೋಚನೆ ಮಾಡಿದ್ದೇನೆ. ಹಾ, ಆ ಯಜಮಾನ ಯಾರು ಯೋಚಿಸಿದ್ರೆ ನಾನೇ ಆಗ್ತೇನೆ. ಅದು ಹೇಗೆ? ನನಗಿದ್ದಂತ ಹೆಸರು ಬ್ರಹ್ಮ. ಸರಿ. ಬ್ರಹ್ಮ ಅಂದ್ರೆ ದೊಡ್ಡವ, ಹಾಗೆ ಬೃಹದೇತಿ ಬ್ರಹ್ಮ, ಹಾಗೆ ರಾಜಸಗುಣ ಇಟ್ಟಿದ್ದಾಳೆ. ಆ ರಾಜಸುಗುಣವನ್ನು ಕೆರಳಿಸ್ತಾ ಇದೆ. ಅಷ್ಟೇ ಅಲ್ಲ, ವಿಶೇಷವಾದಂತಹ ಸತ್ಯಲೋಕವನ್ನು ಅನುಗ್ರಹ ಮಾಡಿದ್ದಾನೆ. ಎಲ್ಲ ವಿಚಾರಗಳಲ್ಲಿ ನೋಡಿದ್ರು ನಾನು ಯಜಮಾನನಾಗ್ತೇನೆ, ನಾನು ದೊಡ್ಡವನಾಗುತ್ತೇನೆ. ಈ ಮಾತನ್ನು ನೀವು ಒಪ್ಪಿಕೊಳ್ಳತಕ್ಕದ್ದು. ಬ್ರಹ್ಮ, ನೀನು ಆಡುವ ಮಾತುಗಳನ್ನು ಕೇಳಿದರೆ ನಗುವುದಲ್ಲದೆ ಮತ್ತೆ ಇನ್ನೇನು ಮಾಡುವುದು? ಯಾಕೆ ನಗು? ಒಮ್ಮೆ ಯೋಚನೆ ಮಾಡಿ ನೋಡು. ಅಮ್ಮ ನಮಗೆಲ್ಲರಿಗೂ ಕೊಟ್ಟಿದ್ದಾಳೆ, ಎಲ್ಲವನ್ನೂ ಇಟ್ಟಿದ್ದಾಳೆ. ಅದರಲ್ಲಿ ನನಗೆ ಹೆಚ್ಚು, ನಿನಗೆ ಕಡಿಮೆ ಅಂತ ಹೇಳುವಂತಹ ಭೇದ ಭಾವವನ್ನು ಅವರಲ್ಲಿ ನಾವು ಗುರುತಿಸಿದ್ದೇವೆ. ಹಾಗಿರುವಾಗ ಅವಳಿರುವವರೆಗೂ ಮಾತನಾಡದ ನೀನು ಅವಳು ಅಂತರ್ಧಾನನಾದ ಬಳಿಕ ಮಾತನಾಡುವುದಕ್ಕೆ ತೊಡಗಿಸಿ ನಾನು ದೊಡ್ಡವ ಅಂತ ಆಡುತ್ತೀಂತಾದ್ರೆ ಅರ್ಥ ಆಯ್ತು ನನಗೆ. ನೀನೇ ಹೇಳಿದ ಹಾಗೆ ಮಾತನಾಡುವುದು ನೀನಲ್ಲ, ನಿನ್ನೊಳಗೆ ಒಳಗೆ ಅಡಕವಾಗಿರುವಂತಹ ರಾಜಸಗುಣ ನನಗೆ ಸಿಕ್ಕಿದ ಯೋಗ್ಯತೆ ಅಹಂಕಾರವಾಗಿ ಬದಲಾಗಿ ರಾಜಸಗುಣವನ್ನು ನಿಯಂತ್ರಿಸಬೇಕಾದ ನೀನು ತಾನೇ ರಾಜಸಗುಣೋಪೇತನಾಗಿ ವರ್ತಿಸುತ್ತೀಂತಾದ್ರೆ ಒಬ್ಬೊಬ್ಬ ಆ ಗುಣದ ಮಹಿಮೆ ಮುಂದುವರಿಯಬೇಕಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಅದನ್ನು ನಿಯಂತ್ರಿಸುವಂತಹ ಕೆಲಸ ಮಾಡು. ಅಮ್ಮ ನಮಗೆ ಹೇಳಿದ್ದೇನೆ, ಏನು? ಸೃಷ್ಟಿ ಲಯಗಳನ್ನು ನಿಯಂತ್ರಿಸಿ ಆ ನಿಯಂತ್ರಣದ ಕೆಲಸವನ್ನು, ಆ ಕಾರ್ಯಗಳನ್ನು ಮುನ್ನಡೆಸಬೇಕಾದ್ರೆ ನನಗೆ ಕರ್ತವ್ಯವೇ ಹೊರತು ಈ ಭೇದ ಭಾವ ಬೇಡ. ಹಾಗಾಗಿ ಹೇಳಿದ್ದೇನೆ, ಅಮ್ಮ ನೀಡಿದ ಕಾರ್ಯವನ್ನು ಆರಂಭಿಸು. ನಾನು ದೊಡ್ಡವ ಅನ್ನೋ ಹಾಗೆ ನೀವು ಒಪ್ಪಿಕೊಳ್ಳುವುದಿಲ್ಲ ಅಂತಾದ್ರೆ ಹರಣ ಮಾತೇನು? ನೀನು ದೊಡ್ಡವೇ, ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಹೌದಾ? ಹಾಗಂತ ಅರಿವು ಸಣ್ಣವನೇ? ಅರಿವು ಸಣ್ಣವನಲ್ಲ, ಮತ್ತೆ ಅರಿವು ದೊಡ್ಡವನು. ನೀವೀರುವರು ದೊಡ್ಡವರು, ಆದ್ರೆ ನನ್ನಷ್ಟು ದೊಡ್ಡವರು ನೀವಲ್ಲ. ನಮಗಿಬ್ಬರಿಗಿಂತ ದೊಡ್ಡವ ನೀನು. ಹೇಗೆ? ಏನು ಯೋಗ್ಯತೆ ಇದೆ? ಯೋಗ್ಯತೆ ಇದೆ, ಆದ್ದರಿಂದಲೇ ನಾನು ಆ ರೀತಿ ಆಡಿತು. ನಮ್ಮ ತಾಯಿ ಮೊದಲಾಗಿ ಎಲ್ಲವನ್ನು ಕರುಣಿಸಿ ಅಂತರ್ಧನಳಾಗಿದ್ದಾಳೆ. ಆದ್ರೆ ಈ ಕಾಲಕ್ಕೆ ನೀನು ದೊಡ್ಡವೇನು ಹಾಗೆ ಹೇಳಿದ್ರೆ ಅದನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧರಿಲ್ಲ. ನನಗೆ ಕೊಟ್ಟಂತಹ ಯೋಗ್ಯತೆ ಏನೆಂದು ಬಲ್ಲೆಯ? ಈಶ ಎನ್ನುವ ಹಾಗೆ ಕರೆದು ಮಾತೆ. ಈಶ ಎನ್ನುವ ಪದದ ಅರ್ಥವೇ ಯಜಮಾನ. ಆದ್ದರಿಂದ ಹೇಳ್ತೇನೆ ಕೇಳಿ, ನೀನೆಷ್ಟು ದೊಡ್ಡವನೇ ಆದರು, ನಿನ್ನ ಕೆಲಸ ಎಷ್ಟೇ ದೊಡ್ಡದೇ ಆದರು, ಅದಕ್ಕೆ ನಾನು ಯಜಮಾನ ಎನ್ನುವ ಹಾಗೆ ನೀನು ಒಪ್ಪಿಕೊಳ್ಳಬೇಕು. ಅಷ್ಟು ಮಾತ್ರವಲ್ಲದೆ ನೋಡುವ ಎರಡು ಕಣ್ಣುಗಳಲ್ಲದೆ ಹಣೆಯಲ್ಲಿ ಹೆಚ್ಚಿನದಾದಂತಹ ಅಕ್ಷಿಯನ್ನು ನಾನು ಹೊಂದಿಕೊಂಡಿದ್ದೇನೆ. ಯಾಕದು? ಅದು ಮುಚ್ಚಿಕೊಂಡಿದೆ. ಯಾಕೆ ಗೊತ್ತೇ? ಅದರ ಒಳಗೆ ಕಿಚ್ಚಿಗಿದೆ. ನೀನು ಸೃಷ್ಟಿಸಿದ ಜೀವರಾಶಿಗಳಲ್ಲಿ ಲೋಕದಲ್ಲಿ ಯಾರಾದರೂ ನಿಯಮವನ್ನು ತಪ್ಪಿದರು ಎಂದಾದರೆ ಆ ಕ್ಷಣವನ್ನು ತಪ್ಪಿರುವಂತಹ ಶಕ್ತಿ ನನ್ನಲ್ಲಿದೆ. ಅಂತಹ ಯೋಗ್ಯತೆಯನ್ನು ನಾನು ಪಡೆದುಕೊಂಡಿದ್ದೇನೆ. ಅದಕ್ಕಾಗಿ ಆಗಲೇ ಆಡಿತು ನಾನು. ನಾನೇ ದೊಡ್ಡವೆನ್ನುವ ಹಾಗೆ ನೀನು ಒಪ್ಪಿಕೋ. ನನ್ನ ಕರ್ತವ್ಯದ ಬಗ್ಗೆ ಅರ್ಥ ಮಾಡಿಕೊಳ್ಳಿ. ಮೊದಲು ಕರ್ತವ್ಯವನ್ನು ಹೆಸರನ್ನ ಇಟ್ಟದ್ದು ನನಗೆ ಅಲ್ವಾ? ನನ್ನ ಕರ್ತವ್ಯ ಯಾವುದು? ಸೃಷ್ಟಿಯ ಕಾರ್ಯ. ನಾನು ಸೃಷ್ಟಿ ಮಾಡದಿದ್ದರೆ ಇವನು ಪಾಲನೆ ಮಾಡುವುದು ಹೇಗೆ? ನೀನು ನಾಶ ಮಾಡುವುದು ಎಲ್ಲಿಂದ? ಆದ್ದರಿಂದಲೇ ಹೇಳುತ್ತಾ ಇರುವುದು, ನನ್ನದಾದಂತಹ ಸೃಷ್ಟಿಯ ಕಾರ್ಯ ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ನಾನು ಸೃಷ್ಟಿ ಮಾಡುತ್ತೇನೆ. ಆದ್ದರಿಂದಲೇ ನನ್ನ ಕಾರ್ಯವೇ ಕಳವಾದು ಅಲ್ಲ. ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ, ಅಷ್ಟೊಂದು ಘನವಲ್ಲ.
ಕರ್ತವ್ಯ ಮಾಡಲಿಲ್ಲ ಅಂತ ಅರ್ಥ ಆಗ್ತದೆ ಅವರು. ನೀನು ಸೃಷ್ಟಿಸಿದ್ದಕ್ಕೆ ಬೇಕಾದ್ದನ್ನು ಬೇಕಾದಲ್ಲಿ ಒದಗಿಸಿಕೊಡುವ ಮುಖಾಂತರವಾಗಿ ಆ ಜೀವಿ ಸಾಧನೆ ಮಾಡುವುದಕ್ಕೆ ನಾನು ಹೇತುವಾಗುವ. ಸರಿ, ಹಾಗಾಗಿ ಹೇಳ್ತೀನಿ, ಸೃಷ್ಟಿಸುವ ನಿನಗಾಗಲಿ ಲಯಾಧಿಕಾರಿಯಾದಂತಹ ಅವನಿಗಾಗಲಿ ಯಾವ ಸ್ವಾತಂತ್ರ್ಯವೂ ಇಲ್ಲ. ಸೃಷ್ಟಿಸಿದ ಬಳಿಕ ಜೀವರಾಶಿಗಳಿಗೆ ಬೇಕಾದ್ದನ್ನು ಬೇಕಾದಲ್ಲಿ ಬೇಕಾದಷ್ಟು ಒದಗಿಸಿಕೊಡುವ ಮುಖಾಂತರವಾಗಿ ಸಾಧನೆಯ ಪಥದಲ್ಲಿ ಮುಂದುವರಿಯುವುದಕ್ಕೆ ಕಾರಣನಾಗುವವನು ನಾನು. ನಾನು ನೀಡಿದಂತಹ ಆ ಆಯ್ಕೆಗಳಲ್ಲಿ ತನ್ನ ಬುದ್ಧಿಮಟ್ಟಕ್ಕೆ ಬೇಕಾದಂತೆ ಆಯ್ಕೆಗಳನ್ನು ಉಪಯೋಗಿಸಿಕೊಳ್ಳುತ್ತಾ ಜೀವಿ ಮುಂದುವರಿಯುತ್ತದೆ, ಸಾಧನೆಯ ಪಥವನ್ನಡರುತ್ತದೆ, ಇತರರಿಗೂ ಮಾರ್ಗದರ್ಶಿಯಾಗುತ್ತದೆ. ಕೇವಲ ಅಂದು ಅಂತಲ್ಲ, ಮುಂದಿನ ಕೆಲವು ತಲೆಮಾರುಗಳವರೆಗೆ ಅನುಕರಣೀಯನು ಆದರ್ಶವೂ ಆಗುತ್ತದೆ. ಹೇಗೆ ಸಾಧ್ಯವಾಗುವುದು? ಪಾಲನಾಗತವಾದಂತಹ ನಾನು ನೀಡಿದಂತಹ ಆಯ್ಕೆಗಳಿವೆ. ಅಲ್ಲದೆ ಯೋಚನೆ ಮಾಡಿ ನೋಡುತ್ತೀನಿ, ಎಲ್ಲವೂ ಸಾಧ್ಯವಾಗುವುದು. ನಿನ್ನ ಸೃಷ್ಟಿ ಇರಬಹುದು, ಅವನ ಲಯ ಇರಬಹುದು, ಎಲ್ಲವೂ ಸಾಧ್ಯವಾಗುವುದು ಜೀವಿಯ ಹಿಂದಿನ ಜನ್ಮಗಳಲ್ಲಿ ಆರ್ಜಿತವಾದಂತಹ ಕರ್ಮಗಳಿಂದ. ಕರ್ಮ ಎನ್ನುವುದು ಇದೆ ಅನ್ನುವುದು ನನ್ನ ವ್ಯಾಪ್ತಿಗೊಳಪಟ್ಟದ್ದು. ನೀನು ಸೃಷ್ಟಿಸುವುದಲ್ಲ, ಅವ ಲಯಗೊಳಿಸುವುದಲ್ಲ. ಕರ್ಮಾಧ್ಯಕ್ಷ ನಾನಿದ್ದೇನೆ. ಆ ಕರ್ಮ ಏನು ಅವನಲ್ಲಿ ಆರ್ಜಿತವಾಗಿದೆ, ಅದಕ್ಕನುಗುಣವಾಗಿಯೇ ನಿನ್ನ ಸೃಷ್ಟಿಯೋ ಅವನ ಲಯವೋ ನಡೆಯುತ್ತದೆ. ಅರ್ಥಾತ್ ಪಾಲನಾಕರ್ತವಾದಂತಹ ನನ್ನ ಕಾರ್ಯದ ನಿಯಂತ್ರಣದಲ್ಲೇ ಸೃಷ್ಟಿ ಲಯಗಳು ಒಳಗೊಳ್ಳುವುದರಿಂದ ನಾನೇ ದೊಡ್ಡವ. ಹರನಂದನಾಕ್ಷಣ ಸರಿ ನಿನ್ನ ವಚನವೋ ಪೊರೆಯುವಾತನೆ ಶ್ರೇಷ್ಠನು. ಸರಿ ನಿನ್ನ ವಚನವು ಪೊರೆಯುವಾತನೆ ಶ್ರೇಷ್ಠನು, ಪೊರೆಯುವಾತನೆ ಶ್ರೇಷ್ಠನು. ಹರಿಹರನೆಂಬಲಿ ಭೇದವಿಲ್ಲದೆ ನಿನ್ನೊಳರಗವಾಗಿಗೆನು ನಾನು. ಹರನಂದನಾಚಲ ಸರಿ ನಿನ್ನ ವಚನ ಪೊರೆಯುವಾತನೆ ಶ್ರೇಷ್ಠನು. ಮೊದಲನೆಯದಾಗಿ ಬ್ರಹ್ಮ, ನೀನು ವಾದದಿಂದ ಸ್ವಲ್ಪ ಹಿಂದಕ್ಕೆ ಸರಿ. ಹರಿ, ನೀನೆಂದ ವಚನವು ಸರಿ ಸರಿ. ಬ್ರಹ್ಮನ ಸೃಷ್ಟಿಯ ಕಾರ್ಯವು ನನ್ನ ಲಯದ ಕೆಲಸ. ಕ್ಷಣಮಾತ್ರದಲ್ಲಿ ನಡೆದು ಹೋಗುವಂತಹ ಕೆಲಸಗಳು ಇವೆರಡು. ಆದ್ರೆ ನಿನ್ನೆಯ ಪಾಲನೆಯ ಕೆಲಸ ಹಾಗಲ್ಲ, ದೀರ್ಘ ಕಾಲದವರೆಗೆ ನಡೆಯುವ ಕೆಲಸವಾದ್ದರಿಂದ ನೀನೇ ದೊಡ್ಡವ. ನಿನ್ನ ಕೆಲಸವೇ ಉತ್ತಮವಾದದೇನು ಹಾಗೆ ನಾನು ಒಪ್ಪಿಕೊಂಡಿದ್ದೆ. ಇನ್ನು ಮುಂದಕ್ಕೆ ಬ್ರಹ್ಮನಲ್ಲಿ ವಾದ ಮಾಡಿ ಪ್ರಯೋಜನ ಇಲ್ಲ. ಹಾಗಾಗಿ ನಾನೊಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೆ. ಲೋಕಮುಖದಲ್ಲಿ ಮುಂದಕ್ಕೆ ಹರಿಹರರಾದಂತಹ ನಮ್ಮಿರುವರಲ್ಲಿ ಭೇದವಿಲ್ಲ ಎನ್ನುವುದು ತಿಳಿಯಬೇಕಾದ್ರೆ ನಾನೊಂದು ಯೋಚನೆಯನ್ನು ಇಟ್ಟುಕೊಂಡಿದ್ದೆ. ಏನದು? ನಿನ್ನ ಒಳಗೆ ಆಯ್ಕೆಗಳು ಸರಿ ಕಾಲ ಬಂದಾಗ ಪ್ರಕಟಗೊಳ್ಳು. ಒಳ್ಳೆಯ ಅದಕ್ಕಾಗಿ ಒಂದು ಅವಕಾಶ ಕೊಡು. ಹರಿಹರರು ನೀವಿರುವರಗಿರಲಿಲ್ಲ.
ನೀವಿಬ್ಬರು ಒಂದಾಗಿದ್ದೀರಿ, ಒಳ್ಳೆಯದೇ ಆಯಿತು. ಇಬ್ಬರಾದ್ರೆ ಹೆದರುವವನು ನಾನಲ್ಲ, ಬೇಡ. ಆದ್ದರಿಂದಲೇ ಹೇಳುತ್ತಾ ಇದ್ದೇನೆ, ಯುದ್ಧಕ್ಕೆ ಬನ್ನಿ. ಯುದ್ಧದ ಮೂಲಕ ನಾನು ಹಿರಿಯವ ಅನ್ನುವುದನ್ನು ತೋರಿಸಿಕೊಡ್ತೇನೆ. ತಡೆ ತಡೆ. ಏನು ಬ್ರಹ್ಮ ವಾದದಲ್ಲಿ ಆಗಲಿಲ್ಲ ಅಂತ ಆಗುವಾಗ ನಿನ್ನನ್ನು ಜಗಳಕ್ಕೆ ಮುಂದಾಗುತ್ತೆ. ಸಮರ ಯುದ್ಧದಲ್ಲಿ ಯಾರು ಗೆಲ್ಲುವುದಕ್ಕಿಲ್ಲ, ಅದನ್ನು ಅರ್ಥ ಮಾಡಿ. ನಾನು ಗೆಲ್ತೇನೆ. ಉಭಯ ಪಕ್ಷಗಳು ಗೆಲ್ಲಲಿಕ್ಕೆ ಆಗದಿದ್ರೆ ಅದು ಯುದ್ಧ ಮಾತ್ರ. ನಮಗೆ ಭರವಸೆ ಇದೆ, ಬ್ರಹ್ಮ ಗೆಲ್ತೇನೆ. ವಾದ ಆರಂಭ ಮಾಡುವಾಗಲೂ ನೀವು ಭರವಸೆಯಲ್ಲಿ ಇದ್ದವ. ಯಾರು ಒಪ್ಪಿಕೊಳ್ಳಿಲ್ಲ, ಯುದ್ಧದಲ್ಲೂ ಅದೇ ಪರಿಣಾಮ ಆಗುತ್ತದೆ. ಆದ್ರೆ ಅಮ್ಮ ಒಂದು ದಾರಿ ತೋರಿಸಿದ್ದಾರೆ. ಏನದು? ಶೋಧನೆಯ ಹಾದಿ. ಮೂವರ ಉದರದಲ್ಲೂ ವಸ್ತುಗಳನ್ನು ಇರಿಸಿದ್ದೇನೆ, ಹೋದ ಕಲ್ಪದ ಶ್ರೇಷ್ಠ ವಸ್ತುಗಳನ್ನು ಇರಿಸಿದ್ದೇನೆ. ಯಾರ ಗರ್ಭದಲ್ಲಿ ಹೆಚ್ಚುಂಟು ಅವರನ್ನು ದೊಡ್ಡವ ಅಂತ ಒಪ್ಪಿಕೊಳ್ಳುವ. ಒಮ್ಮೆ ಹೋಗಿ ನೋಡಿ. ಶೋಧನೆ ಮಾಡ್ಲಿಕ್ಕೆ ನಾನು ಹೋಗುವುದಿಲ್ಲ, ನಾನು ದೊಡ್ಡವ ಅಲ್ವಾ? ದೊಡ್ಡವ ಮತ್ತೆ ಹೋಗು. ನೀನು ಸಣ್ಣವ. ಮೊದಲು ನನ್ನ ಉದರವನ್ನು ಪ್ರವೇಶ ಮಾಡು. ನಾನು ಯಾವಾಗಲೂ ಸಮಾನತೆಯನ್ನೇ ಸಾಧಿಸುತ್ತಿದ್ದವ. ಇರ್ಲಿ, ಮೊದಲಾದ್ರೇನು ಆಮೇಲಾದ್ರೇನು ಅವಕಾಶ ಕೊಡು. ಇದೋ ಬಾಯಿ ತೆರೆದಿದ್ದೇನೆ. ಹೋಗಿಯೇ ಬಿಟ್ಟ ಹರಿ ನನ್ನ ಉದರವನ್ನು ಪ್ರವೇಶ ಮಾಡಿ ಕಷ್ಟಪಡಬೇಕು, ಕಣ್ಣೀರು ಸುರಿಸಬೇಕು. ನನ್ನ ಪಾದ ಮೂಲಕ್ಕೆ ಬಂದು ಬ್ರಹ್ಮ ನೀನೇ ದೊಡ್ಡವ ಅನ್ನುವ ಹಾಗೆ ಹೇಳಿಸದೇ ಇದ್ರೆ ನನ್ನ ಹೆಸರು ಬ್ರಹ್ಮನಲ್ಲ. ನವದ್ವಾರಗಳನ್ನೇ ಜೀವಿಸ್ಬೇಕಲ್ಲ, ನನಗೆ ಉಸಿರಾಡಲಿಕ್ಕಾಗುವುದಿಲ್ಲ. ಒಂದು ದ್ವಾರವಾದ್ರೂ ಬಿಡಬೇಕು. ಹೆಚ್ಚು ದ್ವಾರಗಳನ್ನು ಬಂಧಿಸ್ತೇನೆ, ಕೆಳಗಿನ ಅದೋ ದ್ವಾರವನ್ನು ತೆರೆದಿಡುತ್ತೇನೆ. ಅದೇ ದ್ವಾರದಿಂದ ಬರುವುದಿದ್ರೆ ಬರ್ಬೇಕು. ಹಾಗೆ ಏನಾಗ್ತಿದೆ ನೋಡ್ತೇನೆ. ಹರಿಯ ಬಾಗೋತಲೆ ಬೀದಿಯ ಜಠರವ ಪರಿಕಿಸಲು ಬಳಿಕಲ್ಲಿ ಕಂಡನು. ಸರಿದ ಕಲ್ಪದಿ ಸುಂದಿದ ಸರಿಗಳೆಲ್ಲ ಹರಿಯು ಕಂಡನು. ಆಡಿದ ಮಾತಿನಂತೆಯೇ ಬ್ರಹ್ಮನ ಉದರವನ್ನು ಸೇರಿದವನಿದ್ದೇನೆ. ಅಬ್ಬಬ್ಬ ಅಬ್ಬಬ್ಬ, ಏನನ್ನು ಕಾಣುತ್ತಾ ಇದ್ದೇನೆ. ಎಲ್ಲರನ್ನು ಕಂಡದ್ದಾಯಿತು, ಬ್ರಹ್ಮನ ಉದರದಲ್ಲಿ ಇರುವಂಥದ್ದನ್ನು ಅರ್ಥ ಮಾಡಿಕೊಂಡದ್ದು ಆಯಿತು. ಏನನ್ನು ಕಂಡಿದ್ದೇನೆಯೋ ಅದನ್ನು ಬ್ರಹ್ಮನಲ್ಲೇ ತಿಳಿಸೋಣ ಎಂಬ ಹಾಗೆ ಹಿಂದಿರುಗುವುದಕ್ಕೆ ಮುಂದಾದರೆ ಬಂದ ದಾರಿಯನ್ನು ಅವನು ಮುಚ್ಚಿದ್ದಾನೆ. ಸುತ್ತ ನೋಡಿದರೆ ಆ ದ್ವಾರಗಳನ್ನು ಬಂಧಿಸಿದ್ದಾನೆ. ಓಹೋ, ಕೆಳಗೊಂದು ಬೆಳಕಿನ ಸೆರೆ ಕಾಣ್ತಾ ಇದೆ. ಅರ್ಥವಾಯಿತು. ಅಷ್ಟ ದ್ವಾರಗಳನ್ನು ಬಂಧಿಸಿ ಕೆಳಗಿನ ಅಧೋದ್ವಾರಗಳನ್ನು ಬಿಟ್ಟಿದ್ದಾನೆ. ಕೀಳುಮಟ್ಟದ್ದು ಅಧೋದ್ವಾರ, ದೇಹದ ಕಶ್ಮರಗಳನ್ನು ಹೊರ ಹಾಕುವಂಥದ್ದು. ಹಾಗಾಗಿ ಕೆಟ್ಟದು ಎಂಬ ಮಾತುಗಳು ಇವೆ. ಯಾವ ದ್ವಾರವಾದರೂ ದೇಹಕ್ಕೆ ಪ್ರಮುಖವಾದದ್ದೇ, ಅದರಲ್ಲಿ ಮೇಲು ಕೀಳೆಂಬುದು ಇಲ್ಲ ಎನ್ನುವುದನ್ನು ಸಾರುವುದಕ್ಕಾಗಿ ಆ ದ್ವಾರದ ಮುಖಾಂತರವೇ ಹೊರ ಹೋಗ್ತದೆ. ಬ್ರಹ್ಮ ಬ್ರಹ್ಮ, ಓ ವಿಷ್ಣು, ಬೇಗ ಬಂದು ಶೋಧಿಸಿದನು ನಿನ್ನುದರವ ಒಳಗೈದಿನ ಕಂಡೆನು ಪರದಲ್ಲಿ ಮೆರೆವ. ಏನು ಕಂಡೆ? ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಮೆರೆಯುತ್ತಿದ ವಿನೋದ. ಶೋಧಿಸಿದನು ನಿನ್ನುದರವ ಒಳಗೈದಿನ ಕಂಡೆನು ಪರದಲ್ಲಿ ಮೆರೆವ. ವಿಧಾತ ವಿಷ್ಣು ಬ್ರಹ್ಮನ ಉದರವನ್ನು ಶೋಧಿಸಿದ್ದಾಯಿತು. ಹೌದೇ? ನೀನೇನು ಲೋಕಗಳನ್ನು ಕಂಡೆ. ಸಕಲ ಚರಾಚರ ಜೀವಿಗಳನ್ನು ಏನು ನೀನು ಸೃಷ್ಟಿ ಮಾಡಬೇಕು, ಅದಕ್ಕನುಗುಣವಾದಂತಹ ನಿನ್ನ ಧಾತು ನಿನ್ನ ಉದರದಲ್ಲಿದೆ. ಹೌದೇ? ಆದರೆ ಒಂದೊಂದು ಬ್ರಹ್ಮ ಏನು? ಯಾವುದು ಕ್ರಿಯಾಶೀಲವಾಗಿಲ್ಲ. ಜಡತ್ವ ಚೈತನ್ಯವನ್ನು ತುಂಬಿಸುವಲ್ಲಿ ನೀನು ವಿಫಲನಾಗಿದ್ದೆ. ಮತ್ತೆ ನೋಡೋಣ. ಚೈತನ್ಯ ಪೂರ್ಣ ನೀನಲ್ಲ ಎನ್ನುವುದೇ ನನ್ನ ತೀರ್ಮಾನ. ಜೊತೆಯಲ್ಲಿಯೇ ನಮ್ಮ ರತ್ನ ಖಚಿತವಾದಂತಹ ಅನ್ನಗರ್ಭ ಬಂಗಾರ ವರ್ಣದಿಂದ ಶೋಭಿಸುತ್ತಾರೆ. ಬಂಗಾರದ ಉದರ ನನ್ನದು. ಹಾಗಾಗಿ ನೀನು ಹಿರಣ್ಯ ಗರ್ಭ ಹೆಸರಿಟ್ಟದ್ದ ಹೌದಾ? ಅಷ್ಟಕ್ಕೆ ಮುಗಿಲಿಲ್ಲ. ನಿನಗೆ ಒಂದು ಹೆಸರಿಡುತ್ತೇನೆ. ಹೇಗೆ? ಅಧೋದ್ವಾರದಿಂದ ಹೊರಗೆ ಬಂದ ಕಾರಣ ಇನ್ನು ಮುಂದೆ ನೀನು ಅಧೋಕ್ಷಜ. ಆ ಹೆಸರಿನಿಂದ ಕರೆಯುವವರಿಗೆ ವರಪ್ರದಾಯಕನಾಗುತ್ತೇನೆ. ಸರಿ ಬ್ರಹ್ಮ ಏನು? ಯಾವುದನ್ನು ಉದರದಲ್ಲಿ ಭರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ, ಅದನ್ನು ದೇಹ ಅಧೋದ್ವಾರದ ಮುಖಾಂತರ ಹೊರ ಹಾಕುತ್ತದೆ. ಅಗತ್ಯ ಇಲ್ಲ. ಹರಿಯ
ಸಮರ್ಥನಲ್ಲ ಎನ್ನುವುದನ್ನು ಸಾಧಿಸುವುದಕ್ಕಾಗಿ ನಿನ್ನ ಜೋತುವಾರದ ಮುಖಾಂತರ ಹೊರ ಪ್ರಪಂಚವನ್ನು ಕಂಡವರು ನಾನು. ಹರಿಯ ಅವಶ್ಯಕತೆ ನನಗಿಲ್ಲ ಎಂಬುದೇ ಅರ್ಥ. ಪ್ರತಿ ಹರಿಯುವರು ನಿನ್ನ ಉದರದಲ್ಲಿ ಇಲ್ಲ ಮತ್ತು ಪಾಲನಾಕರ್ತವನ್ನು ಸೃಷ್ಟಿಸುವಂತಹ ಯೋಗ್ಯತೆಯು ನಿನ್ನಲ್ಲಿಲ್ಲ. ಅಮ್ಮ ಏನು ನಾನು ನಿನ್ನನ್ನು ಕಂಡದ್ದಾಯಿತು, ನೀನು ನನ್ನನ್ನು ತಿಳಿಯಬೇಕೋ ಬೇಡ? ಬೇಕು. ಹೀಗೆ ಬಾ ಬಾಯ್ತೇನೆ. ಎಲ್ಲ ಅರೆ ಬೆಳಕು ಅಜ್ಞಾನ ಅರೆ ಸುಳಿವುಗಳಲ್ಲಿ ಎಲ್ಲಿ ಪರಿಪೂರ್ಣವಾದ ತಿಳಿಯುವನಂತೆ ಪರಿಪೂರ್ಣವಾದಂತಹ ಜ್ಞಾನವನ್ನು ಬ್ರಹ್ಮನಿಗೆ ನೀಡುವಂತಹ ಕಾಲ ಸಮೀಪಿಸಿದೆ. ನನ್ನ ಉದರವನ್ನು ತಿಳಿದಿದ್ದಾನೆ, ನನ್ನನ್ನು ತಿಳಿಯಬೇಕು, ಅಲ್ಲೇ ಉಳಿಯಬೇಕು, ಅವನ ಅಹಂಕಾರ ಅಳಿಯಬೇಕು. ಅದಕ್ಕಾಗಿ ನಾವು ದ್ವಾರಗಳನ್ನು ಬಂದಿದ್ದು ಹಿಡಿಯುತ್ತೇನೆ. ನನ್ನನ್ನು ಪೂರ್ಣ ಅಂತ ತಿಳಿದಂತಾದ್ರೆ ಒಂದು ಪದಕ್ಕೆ ಹರನ ಮಧ್ಯೆ ಜ್ಞಾನವನ್ನು ನಾವು ಹೊಂದಿಕೊಂಡ ಹಾಗಾಗುತ್ತದೆ. ಅದಕ್ಕಾಗಿ ಅಲ್ಲೇ ಇರಲಿ, ಕೆಲವು ಕಾಲ ಅಲ್ಲೇ ತೊಳಲಾಡಿದ ಬಳಿಕ ಹೊರಬರುವಂತಹ ದಾರಿಯನ್ನು ಅಮ್ಮನೇ ತೋರಿಸಿಯಾಳು. ನಿರೀಕ್ಷೆಯು ಸುರತ ವೈಶರು ಕೇಳಿ ಪರಮೇಶ್ವರಿ ಗರ್ವದೇ ಹರಿಯ ಜಡರವ ಪೂತಲಿ ಪರಿಗಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿ ಎಲ್ಲವನು ಸುರದ ವೈಶರು ಕೇಳಿ ಹರಿಯ ಉದರವನ್ನು ಗರ್ವದಿಂದಲೇ ಪ್ರವೇಶ ಮಾಡಿ ಹಾಗೆ ಒಂದೊಂದನ್ನೇ ಪರೀಕ್ಷಿತ ಮುಂದುವರಿಯುತ್ತಾ ಬಂದ್ರೆ ಅಬ್ಬಾ ಇದು ಆಶ್ಚರ್ಯ ಪರಮಾಶ್ಚರ್ಯ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಸಕಲ ಲೋಕಗಳು ಈತನ ಉದರದಲ್ಲಿ ಒಳಗೊಂಡಿವೆ. ಹಾಗೆ ಸಕಲ ಜೀವರಾಶಿಗಳು ನೋಡಿ ಆ ಕಡೆ ಈ ಕಡೆ ಓಡಾಡುತ್ತಾ ಇದೆ, ಜೀವ ತುಂಬಿಕೊಂಡಿದೆ. ನನ್ನ ಉದರದಲ್ಲಿ ಜಡತ್ವವನ್ನು ಹೊಂದಿದೆ, ಇದರಲ್ಲಿಯೂ ಹರಿ ಮೇಲೆನಿಸಿಕೊಂಡನಲ್ಲ. ಅಷ್ಟೇ ಅಲ್ಲ, ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ನೆಲೆಸಿರುವನು ಹರಿ ಒಬ್ಬನು ಮಾತ್ರ. ಸರ್ವ ವ್ಯಾಪಕನು ಸರ್ವಶಕ್ತನು ಹರಿ ಮಾತ್ರ ಅಂತ ಅನ್ನಿಸ್ತಾ ಇದೆ. ಹಾಗೆ ನನ್ನ ಉದರದಲ್ಲಿ ಹರ, ಆಮೇಲೆ ಬ್ರಹ್ಮ ಅವರನ್ನು ಕಾಣುತ್ತಾ ಇದ್ದೇನೆ, ಹರಿ ಕಾಣುವುದಿಲ್ಲ. ಈತನ ಉದರದಲ್ಲಿಯೂ ಹರ ಬ್ರಹ್ಮರಿದ್ದಾರೆ, ಆದ್ರೆ ಹರಿ ಇಲ್ಲ. ಕಲ್ಪಾಂತ್ಯಕ್ಕೆ ಹರಿ ಒಬ್ಬನೇ ಎನ್ನುವುದು ಸ್ಪಷ್ಟ. ಈ ವಿಚಾರವನ್ನು ಅವನಿಗೆ ಹೇಳಬೇಕಂತ ಮೇಲೆ ಹೋದ್ರೆ ದಾರಿ ಕಾಣುವುದಿಲ್ಲ, ಹಾಗೆ ಕೆಳಗೆ ಬಂದ್ರೆ ಕೆಳಗೆಯೂ ದಾರಿ ಕಾಣುವುದಿಲ್ಲ. ಅಯ್ಯೋ, ಅಳುತ್ತಾ ಕುಳಿತುಕೊಳ್ಳಬೇಕಾದಂತ ಪರಿಸ್ಥಿತಿ ನನ್ನ ಪಾಲಿಗೆ ಬಂತಲ್ಲ, ಏನು ಮಾಡೋಣ, ಕಷ್ಟ ಒದಗಿ ಬಂತಲ್ಲ. ಯಾವ ಕಡೆ ಹೋಗುವುದು? ನನ್ನ ನವ ದ್ವಾರಗಳನ್ನು ಬಂಧಿಸುತ್ತಾ ಈ ಹರಿ ಜೀವಿಸ್ತಾನಂತಾದ್ರೆ ಇದಕ್ಕಿಂತ ದೊಡ್ಡವ ಬೇರೆ ಯಾರು ಇಲ್ಲ. ಹಾಗಾದ್ರೆ ನಾನು ಹರಿಗೆ ವಿಚಾರ ಹೇಳುದು ಹೇಗೆ, ಹೊರಗೆ ಹೋಗುವುದೇ ಹೇಗೆ? ಕಷ್ಟ ಕಾಲದಲ್ಲಿ ಅಮ್ಮನೇ ಹೇಳಿದ್ದಾರೆ, ನನ್ನನ್ನು ಸ್ಮರಿಸಿಕೊಂಡ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಂದಂತಹ ಕಷ್ಟಗಳನ್ನು ದೂರೀಕರಿಸ್ತೇನೆ ಅನ್ನುವ ಹಾಗೆ. ಆದ್ದರಿಂದ ಅಮ್ಮನನ್ನೇ ಸ್ಮರಿಸ್ತೇನೆ. ಅಮ್ಮ ಸ್ಮರಿಸೆ ಭಕ್ತಿಯೋಳ್ ಆದಿಮಾಯೆಯ, ಸ್ಮರಿಸೆ ಭಕ್ತಿಯೋಳಾದಿ ಮಾಯೆಯ, ಹರಿಯನಾಭಿ ಕಮಲನಾಳದಿ ಮೆರೆವ ಪಥ ಗೋಚರಿಸೆ ಹೊರಟಾಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗ ಮಾಯೆಯ ಬೆರಸಿ ವಟಪತ್ರದಲ್ಲಿ ತಾ ಮಲಗಿರಲು ನಿದ್ರೆಯೊಳಂದು ಕಾಲ್ ಬೆರಳಿರಿಸಿ ಬಾಯೊಳಗೆ ಬರುತ್ತಲ ಕಮಲಜೋ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಬರದಿಂದ ಬಲಿದು ಕುಳ್ಳಿರುತ್ತ ನಾಲ್ದೆಸೆ ನೋಡಿ ಮೆರೆದ
ವೇಳೆಯು ಪರಿಶೋಭಿಸುತ್ತಲವ ಹರಿಯ ಪದಯುಗಗಳ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳೆಯೋಳ್ ಅಚ್ಚರಿಯಾದುದೇನೆಂಬೆ ಸುರತ ವೈಶ್ಯರು ಲಾಲಿಸಿ ಅಮೃತ ವರ್ಷಿಣಿ ಜಗನ್ಮಾತೆಯನ್ನು ಧ್ಯಾನಿಸಿದ ಕೂಡಲೇ ಹರಿಯ ನಾಭಿ ಕಮಲ ನಾಳದಿಂದ ದಾರಿಯೊಂದು ಗೋಚರಿಸಿತು. ಅದೇ ದಾರಿಯಾಗಿ ಮೇಲೆ ಮೇಲೆ ಬಂದೆ, ಕಮಲವನ್ನು ಕಂಡೆ. ಆ ಪದ್ಮದಲ್ಲಿ ಪದ್ಮಾಸನವನ್ನು ಬಲಿದು ಕುಳಿತುಕೊಂಡಿದ್ದೇನೆ. 4 ಕಡೆಗಳನ್ನು ನೋಡಿದ್ರೆ 4 ಮುಖಗಳು ಕಂಗೊಳಿಸಿತ್ತು. ಹಾಗೆ ಮೇಲೆ ನೋಡಿದ್ರೆ ಮತ್ತೊಂದು ಮುಖ, ಪಂಚಮುಖ ಬ್ರಹ್ಮ ನಾನಾದೆ. ಇದು ಜಗನ್ಮಾತೆಯ ವರಪ್ರಸಾದ ಅಲ್ಲದೆ ಬೇರೇನೂ ಅಲ್ಲ. ಧನ್ಯನಾದೆ ಧನ್ಯನಾದೆ. ಆದ್ರೆ ನನ್ನ ಕಷ್ಟದ ವಿಚಾರವನ್ನು ಹರಿಗೆ ಹೇಳಬೇಕಂತ ನೋಡಿದ್ರೆ ಗಾಢವಾದಂತಹ ನಿದ್ರೆಯಲ್ಲಿದ್ದಾನೆ. ನಿದ್ರೆಯಲ್ಲಿರುವವರನ್ನು ಎಚ್ಚರಿಸುವುದು ಮಹಾಪಾಪ. ಆದ್ದರಿಂದಲೇ ಎಚ್ಚರವಾಗುವವರೆಗೆ ಹರಿಯ ಪದಕಮಲಗಳನ್ನು ಧ್ಯಾನಿಸ್ತಾ ಇರ್ತೇನೆ. ಅಚ್ಯುತ ಅನಂತ ಮಾಧವ ಕೇಶವ ಮುರಾರಿ ಗೋವಿಂದ. ಹರಿಯು ಮಲಗಿರ ಯೋಗ ನಿದ್ರೆಯೋ ಇರದೆ ಕರುಣದ ಕಿಲ್ಬಿಷವ ಕಿರುಬೆರಳಿನಲ್ಲಿ ಹೊರಗಡೆಗೆ ದಾನವರಿ ವರುದಿಸುತ್ತಲೇ
ಸಂಬಂಧಕ್ಕೆ ಅನುಕೂಲ ಆಗುತ್ತೆ. ಸಂಬಂಧ ಆದ್ರೆ ಒಂದು ಇಲ್ಲಿಂದ ತಮ್ಮ! ಈಗ ನೋಡಿದ್ರೆ ಇಲ್ಲೇ ತಗೊಂಡು ನೀರಿನಲ್ಲಿ ಏನಾದ್ರೂ ಕಾಣ್ತದ ಕಾಡುವುದಿಲ್ವಾ? ಮತ್ತ ಇದ್ರೆ ನಾನೊಬ್ಬ ನೀನೊಬ್ಬ ಆಗುತ್ತಾರ ಅಷ್ಟೇ ನಮ್ಮೊಳಗೆ ಮಾಡಿಕೊಡುವ. ಒಳ್ಳೆಯದಾಯ್ತು. ಆಯ್ತಾ ಇಲ್ವಾ? ತಮ್ಮ ಏನಮ್ಮ ಹೇಗಿದ್ಯಾ? ಒಳ್ಳೆಯದೇ. ಚೆನ್ನಾಗಿದ್ಯಾ? ಅದಿದ್ರೆ ಸಾಕು. ನೀನು ಹೇಗಿದ್ದಿ? ಆಗ್ಬೋದು, ಪರವಾಗಿಲ್ಲ. ಅಣ್ಣ ತಮ್ಮಂದಿರು ಜಲರಾಶಿಯಲ್ಲಿ ಒಂದಾಗಿದ್ದೇವೆ. ಹೌದು. ಅಗ್ರಜಾನುಜರೇ. ಆದ್ರೆ ತಮ್ಮ ಚುರು ಚುರು ಎಲ್ಲಿ? ಚುರು ಆಗಿರುತ್ತಲ್ಲ. ಯಾವುದು? ಹೊಟ್ಟೆ ಒಳಗೆ ಎಂತದು? ಹಸಿವೆ ನಿನಗೆ ಸಹಿಸುವುದಕ್ಕಾಗುವುದಿಲ್ಲ. ಏನು ಮಾಡೋದು? ತಿನ್ನುವುದಕ್ಕೆ ಯಾರಾದ್ರೂ ಉಂಟಾ ಇಲ್ಲಿ? ನೋಡಂತ ಜಡದಿಯ ಶೋಧಿಸುವ ಎಲ್ಲಿಗೂ ಹೋಗುವುದು? ಅವಸರವೇ ಅಪಾಯಕ್ಕೆ ಕಾರಣ. ನಿನಗೇನಾದ್ರೂ ಆಯ್ತಾ? ಏನಿಲ್ವ? ತೊಂದರೆ ಆಯ್ತಾ? ತೊಂದರೆ ಎಂತದು? ಮತ್ತೆ ಅಪಾಯ ನಾನೇ ಒಂದು ತೊಂದರೆ ಅಂತ ಕಾಣ್ತದೆ ಈಗ. ಯಾಕೆ? ಅಡಿಬೇರೆ ಅಲ್ಲ, ನೀನು ಅಡಿಬೇರೆ ಆಗೋದ್ರೆ ಗೊತ್ತಾಗಿದೆ ನನಗೆ. ಏಯ್! ಏನೋ ತೊಂದರೆ ಆಗಿದೆ. ನೀನೇ ಹೇಳಿದ್ಯಲ್ವ ಹಸಿವೆ ಅಂತ. ಹೌದಾ? ನನಗೂ ಕೂಡ ಅದೇನಿದೆ. ಈಗ ಆಯ್ತಾ? ಮತ್ತೆ ಒಳ್ಳೆದಾಯ್ತಪ್ಪ. ನನ್ನ ಹೊಟ್ಟೆಯ ಒಳಗಿಂದ ಶಬ್ದ ಕೇಳುವುದು. ಏ ಆ, ಆರೋಗ್ಯ ಸರಿ ಉಂಟಲ್ಲ? ಸರಿ ಇತ್ತು ಇಷ್ಟ ಇದ್ದ ಕಾರಣವೇ ಶಬ್ದ ಕೇಳೋದು. ಈಗ ಏನೋ ಆಗ್ತಾ ಉಂಟು. ಬೇಕು ಉಂಟಾಗಿದೆ. ಬೇಕು ಅಂತಾದ್ರೆ ಎಲ್ಲಿಟ್ಟು ತಿನ್ನಬೇಕು ಉಂಟಾಗಿದೆ. ತಿನ್ಲಿಕ್ಕೆ ಕೊಡುವವರು ಯಾರಾದ್ರೂ ಇದ್ದಾರ? ಏ ನಿನಗೆ ಇಷ್ಟವರೆಗೆ ಯಾರಾದ್ರೂ ತಿನ್ಲಿಕ್ಕೆ ಕೊಟ್ಟ? ಯಾರಾದ್ರೂ ಇದ್ದಾರೆ ಅಂತಾದ್ರೆ ನಾವಿಬ್ಬರೇ ಇದ್ದೀರಲ್ಲ ನನಗೆ. ಹಸಿವೆಯಲ್ಲಿ ಏನು ಸಾಯುವುದು ನಾವು? ಸಾಯುವುದಲ್ಲ, ಮತ್ತೆ ಹಸಿವನ್ನು ನಿವಾರಣೆ ಮಾಡಿಕೊಳ್ಳೋದು. ನಿವಾರಣೆ ಮಾಡುವುದಕ್ಕೊಂದು ದಾರಿ ಉಂಟು. ಏನ್ ದಾರಿ? ಕಾಣ್ತಾ ಇರುವ ಜಲರಾಶಿ ಆ,
ನನ್ನ ಕಣ್ಣಿಗೆ ಬಿದ್ದಲ್ಲ ತಮ್ಮ. ಎಂತದು ಕಸ ಬಿದ್ದಲ್ಲ? ನನ್ನ ಕರ್ಮ ಬಿದ್ದದ್ದು. ಮತ್ತೆ ಕಣ್ಣಿಗೆ ಎಂತ ಬಿದ್ದಲ್ಲ? ಏಯ್! ಅದುವೇ 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 ಯಾವುದು? ಕಮಲ ಕಮಲ ಕಮಲ. ಓ ಕಮಲ. ಕಮಲ ಸಿಕ್ಕಿದೆ, ಏನು ಪ್ರಯೋಜನ? ಅದರ ಮೇಲೆ ಒಂದು ಪ್ರಾಣಿಯನ್ನು ನೋಡಿದರೆ ಅದು ನೋಡಿದ್ಯಾ? ಬರೇ ಚಿಕ್ಕದು ಚಿಕ್ಕದು. ಬರೇ ಪುಟ್ಟ. ಚಿಕ್ಕದಾದ್ರೆ ಅದು ಮತ್ತೆ ದೊಡ್ಡದಾದೀತು. ಏಯ್! ಓಯ್! ದೊಡ್ಡದಾಗುವುದು ಹೇಗೆ? ಹೇಗೆ? ನನಗೆ ಕಂಡದ್ದು ಚಿಕ್ಕನೆ. ಹೌದಾ? ಹೌದಲ್ಲ? ನೀನು ಕಂಡ ಪ್ರಾಣಿ. ಅದನ್ನು ಹಿಡಿದು ತಿಂದ್ರೆ ಹ? ಸದ್ಯಕ್ಕೆ ನಮ್ಮ ಹೊಟ್ಟೆ ತುಂಬಿದೆ. ನೀನೊಬ್ಬನೇ ನೋಡಿದ್ದೇನು? ಮತ್ತೆ ನನಗೆ ತೋರಿಸಿದ್ಯಾ? ನೀನು ನೋಡಿಲ್ಲ ಈಗ. ಇಲ್ಲವಾ? ಅದು ಇಷ್ಟೊಳಗೆ ಎತ್ತಂದ್ರೆ ಕರ್ನಾಟಕ. ಇಡೀ ಹುಡುಕಿದ್ದು. ಏ ಇಲ್ಲದಲ್ಲಿ ಹುಡುಕುವುದಲ್ಲ. ಮತ್ತೆ? ಇದ್ದಲ್ಲಿ ನೋಡ್ಬೇಕು. ನೋಡ, ತೋರಿಸಿ ತೋರಿಸಿ. ಮುಂದೆನೋ ಒಂದೇ. ನನ್ನ ಹಿಂದಿನವರ ಬಂದೆ ಬಂದೆ. ಬಿಡಿ ಬಿಡಿ ಜಲದೊಳಗದ ಮುನ್ನವ ಬಿಡಿ ಬಿಡಿ ಜಲದೊಳಗದ ಮುನ್ನವ ತಡೆಯದ ನೀನೆನುತ ನಡೆದರೆ ದಾನವ ರಕ್ಷಿತ ಗಮನದಿಂದ ನಡೆದು ಹಯದಿ ಸಾಕ ಬೇಕ ಡಿಬಿಕ್ಕ 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 ಎಂದು ಯಾಪೋ ಅನ್ನಟ್ಟಾಗಿದೆ ಯಾಪೋ. ಅನ್ನಟ್ಟಾಗಿದೆ. ನಿನಗೇನು ಕಣ್ಣು ಕಾಣುದಿಲ್ವೇನೋ? ನೀನೆಲ್ಲ ಹೋಗಿದ? ನೀನೆಂತ ಮಾಡಿದ್ದು? ನಾನು ನೀನೆಲ್ಲ ಬಿಡಿ ಬಿಡಿ ಅನ್ನೋದು ಹೌದು. ಹಾಕಿದ ಕೈ. ಕೈ ಹಾಕುವಾಗ ನೋಡಿ ಕೈ ಹಾಕ್ಬೇಕು. ಏಯ್! ಹಸಿವಾಗುವಾಗ ಕಟ್ಟು ಕಾಣುದಿಲ್ಲ. ಕಣ್ಣು ಮುಚ್ಚಿದೀಯಾ? ಸಿಕ್ಕಿತ್ತು ಒಂದು ಮುಷ್ಟಿ ಮಾಡಿದೆ. ನೀನು ಹಿಡಿದು ಮುಷ್ಟಿ ಮಾಡಿ ನುಂಗಿದ್ದು ನನ್ನನ್ನಲ್ವೇನು? ಬೊಬ್ಬೆ ಹಾಕುವಾಗಲೇ ಗೊತ್ತಾಗದು. ಆವಾಗಲೇ ಕತ್ತು. ಪುರಾಣಿ ಹೊರಗೆ ತಪ್ಪಿಸಿಕೊಂಡು ಓ, ಅಲ್ಲಿ ಹುಡುಕುವ. ಹರಿಯನಾದೆ ಕಮಲನಾಡದೆ ಹೊರಗಳು ತಲೆವಿದಾದ ಮನದಲ್ಲಿ ಹರಹರಿಸಿದನು ದೈತ್ಯರು ದಿನ ಬರುವರನ್ನ ಆ ದೈತ್ಯರು ಶಿವರಾಶಿಯ ಮಧ್ಯದಲ್ಲಿ ಹುಟ್ಟಿಕೊಂಡು ನನ್ನನ್ನು ಓಡಿಸಿಕೊಂಡು ಬರ್ತಾ ಇದ್ದಾರೆ. ತೂಗುವುದಕ್ಕೆ ಮುಂದಾಗ್ತಾ ಇದ್ದಾರಲ್ಲ. ಯಾರು ಕಟ್ಟಿ ನನಗೆ ಅಮ್ಮನಲ್ಲದೆ ಬೇರೆ ಯಾರು ಇಲ್ಲ. ಅಮ್ಮನನ್ನೇ ಸ್ಮರಿಸ್ತೇನೆ. ಅಮ್ಮ ಜಗನ್ಮಾತೆ ಜಯ 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 ಜಯ. ಮರುಗಲೇಕ ವಿಧಾತ ಮನದಲ್ಲಿ ಸ್ಮರಿಸಿರುವುದೆಲ್ಲ ನೀ ಪರಿ ಒರೆಯ ಭಾರತ ಬಂದ ಕಷ್ಟವನರಿತುಕೊಂಡೆ ಮಗನೇ ವಿಧಾತ, ಅಮ್ಮ ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಬರಬೇಕಾ ಅಂತ ನೀನಿಂದು ತುಂಬಿದ ಜಲರಾಶಿಯ ಮಧ್ಯದಲ್ಲಿ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡೆ ಅಲ್ಲ. ನಿನ್ನ ಮುಖವನ್ನು ಅವಲೋಕಿಸಿದೆ ಎಂದಾದರೆ ತನುವಿದೇತರ ಕಂಪನ, ರಸವಿದೇತರ ತಡವರಿಕೆ, ಕಷ್ಟದ ಭೀತಿ ಯಾರಿಂದ ನನ್ನಲ್ಲಿ ಹೇಳಿಕೋ. ನನ್ನ ಕಷ್ಟದ ವಿಚಾರವನ್ನು ಏನೆಂದು ಹೇಳಿ ತಾಯಿ. ಜಲದಲ್ಲಿ ಹುಟ್ಟಿದಂತಹ ದುಷ್ಟರು ನನ್ನನ್ನು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರ್ತಾ ಇದ್ದ. ಅವರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನಾನಾ ಪ್ರಯತ್ನಗಳನ್ನು
ಮಾಡಿದೆ ನನ್ನಿಂದ ಅಸಾಧ್ಯವಾಗಿ ಹೋಯಿತು. ಓಡಿ ಓಡಿ ಸಾಕಾಗಿ ಹೋಯಿತು ತಾಯಿ. ಹರಿಯಲ್ಲಿ ಹೇಳೋಣ ಅಂತ ನೋಡಿದ್ರೆ ಗಾಢವಾದಂತ ನಿದ್ರೆಯಲ್ಲಿದ್ದಾನೆ. ನನ್ನನ್ನು ಕಾಪಾಡುವವರು ನೀನಲ್ಲದೆ ಬೇರೆ ಯಾರು ಇಲ್ಲಮ್ಮ. ರಕ್ಷಿಸಮ್ಮ, ರಕ್ಷಿಸು. ಬ್ರಹ್ಮ ಆದಿಮಾಯದಂಥ ನಾನೇ ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿಯ ಕಾರಣ ಆತನೀಗ ಗಾಢ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲಿ ಆಗಲಿ ಹೋಗುವಳಿದ್ದೇನೆ. ನಿದ್ದೆಯಿಂದ ಎಚ್ಚೆತ್ತಂತ ಆತ ದುರುಳರನ್ನು ವಧಿಸುವ ಮೂಲಕ ನಿನ್ನನ್ನು ರಕ್ಷಿಸುತ್ತಾನೆ. ಇದೋ ಈ ಸುದರ್ಶನವನ್ನು ಆತನ ಕೈಗೊಪ್ಪಿಸು. ಅಲ್ಲಿಯ ತನಕ ನಾನೆಲ್ಲಿರ್ಬೇಕಮ್ಮ? ಶ್ರೀಹರಿಯ ನಾದಿ ಕಮಲನಾಳದಲ್ಲಿ ಅಡಗಿರ್ಕಂದ ನಿನಗೆ ಶುಭವಾಗಲಿ. ಜಯ 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 ಜಯ. ತೊಲಗಿರಿನ ಯೋಗ ಮಾಯೆಯು ನಳಿನಾಭನು ಹೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ಬದನದಲ್ಲಿ ಅದೇ ನಾನು ನೋಡಿದ್ದು ನಿನ್ನ ಪ್ರಶ್ನೆ ಭಾಗವನ್ನು. ಅವನಿಗೆ ಬೇಕಂತೆ ಆ ಎಲೆ ಕೊಡು. ನನಗೂ ಬೇಕಾಗಬಹುದು. ಆ ಎಲೆ ನನಗೆ ಕೊಡು. ನಾನು ಎಲೆ ಕೊಡುವವನ ಹಾಗೆ ಕಾಣುತ್ತೆ. ಅಲ್ಲ, ಸದ್ಯಕ್ಕೆ ನೀವು ಅದು ಮಾಡು, ಒಳ್ಳೇದಾಗ್ತದೆ. ಮೊದಲು ಎಲೆ ಕೊಡ್ಬೇಕು, ಮತ್ತೆ ತಿನ್ನಬೇಕು, ಆಮೇಲೆ ಎಲ್ಲವೂ ಆಗ್ತದೆ. ಒಳ್ಳೆಯದು. ಒಳ್ಳೇದಲ್ಲ, ಕೆಟ್ಟದು. ಹೌದೇನೋ? ಏನು? ನಮ್ಮನ್ನು ನೋಡಿ ನಕ್ಕಿದೆ. ನಕ್ಕಿ ಎಂತದೆ? ನಿನ್ನ ನಕ್ಕಿದೆ. ನಾನು ನಕ್ಕೆ. ನೀನು ನಕ್ಕೆ ನಗೆಯಾಡಿದೆ. ಅದು ನೀರಿನಲ್ಲೇ ಇರುವುದಲ್ವಾ? ನಮ್ಮನ್ನು ನೋಡಿ ನಗಾಡಿ ನಗಾಡಿ ನಗಾಡಿ. ಯಾರು ಹೇಳಿ? ನೀನು ನಗೆಯಾಡಿದೆ. ಅದೇ ಹೇಳಿದ್ದು, ನಗೆಯಾಡಿದೆ. ಸರಿಯಪ್ಪ. ಆಮೇಲೆ ನಿನ್ನ ಯಾರು ನೀನು? ಯಾಕೆ ಕುಳಿತೆ? ಹೇಳಬೇಡ, ಬೇಗ ಬೇಗ ಹೇಳೊಂದೆ. ನೀನು ಮಾತನಾಡುತ್ತಿ, ಅವ ಹಿಂದೆ ಮುಂದೆ ಬರುತ್ತಾನೆ, ಹುಡುಕುತ್ತಾನೆ. ಅವ್ರು ಹಿಂದೆ ಮುಂದೆ ಏನು? ನಾನಾಗ ಬರುವಾಗ ಒಂದು ಸಣ್ಣದು ನೋಡಿದೆ. ಒಂದನ್ನೇ ನೋಡಿದ್ದು. ಅದೆಲ್ಲಿ ಹೋಯ್ತು? ಎಲ್ಲಿ ಹೋಯ್ತು? ಯಾರಿಗೆ ಗೊತ್ತು? ಏಕಮ್ಮ ಅಲ್ಲಿ ಕೇಳೋದಲ್ಲ, ನಿನ್ನಲ್ಲೇ ಕೇಳಿದ್ದು. ಅಲ್ಲಿ ಅಲ್ಲ, ಮತ್ತೆ ಆ ಸಣ್ಣದಲ್ಲಿ ಉಂಟು ಅಂತ ನಾನು ನೋಡ್ಲಿಲ್ಲ. ನಾನು ನೋಡಿದೆ. ಕಾಲುಗುಡ ನನಗೆ ಬಂದಿದೆ, ನೀನು ನೋಡಿಲ್ಲ ಅಂತ ನಿನಗೆ ದೃಷ್ಟಿ ಸರಿಲ್ವಾ? ಎಲ್ಲಿ ಹೋಯ್ತು? ಅದನ್ನೇ ನಿನ್ನಲ್ಲಿ ಕೇಳಿದ್ದು. ತೋರು ಬೇಕ ಮೊದಲು ಕಂಡ ಊರನಲ್ಲಿ ಹೋದ ಬೊಂಡ. ಮೊದಲು ಇಲ್ಲಿ ಕಂಡ, ಈಗ ನಾವು ಬಂದ ಮೇಲೆ ಹೀಗೆಲ್ಲ ಆಯ್ತು. ಒಳ್ಳೇದು. ಎಷ್ಟು ಹೊತ್ತು ಇದ್ದೀತು ಅಂತ ಗೊತ್ತಾಗುದಿಲ್ಲ. ತೋರಿಸೋ.
ತೋರಿಸು. ಅವನನ್ನು ತೋರು ಅಂತ ಹೇಳಿ ತೋರು. ನನ್ನನ್ನು ಯಾರು ಅಂತ ಪ್ರಶ್ನೆ ಮಾಡ್ತೀನಿ. ಪ್ರಶ್ನೆ ಮಾಡಿದ್ರೆ ಕುಟ್ಟದ್ ಯಾಕೆ? ನೀವು ಯಾರು ಅಂತ ಬೇಕೋ ಬೇಡ? ಈಗ ಪ್ರಶ್ನೆ ಉತ್ತರ. ನಮ್ಮ ಬಗ್ಗೆ ನಿನಗೆ ಗೊತ್ತಿಲ್ವಾ? ಇಲ್ಲ. ಒಳ್ಳೆಯದೇ ಆಯ್ತು. ನಾವು ಸಾಮಾನ್ಯದವರು ಅಂತ ಭಾವಿಸಬೇಡ. ಸಾಮಾನ್ಯರು. ಅವ ಯಾರು ಗೊತ್ತುಂಟ? ಯಾರು? ಅಣ್ಣ. ಆಗದಿಂದ ಗೊತ್ತಾಗುದಿಲ್ಲ ಹೋಗುದು. ನಾನು ಆಗದಿಂದ ಹೋಗುದು, ಅವ ಈಗ ಬಂದು ಹೋಗುದು. ಆಗಲ್ಲ ಏನು ಒಳ್ಳೇದು. ಈಗ ಅವನು ಅಣ್ಣ, ಇವನು ತಮ್ಮ. ನಿನಗಲ್ಲ, ಮತ್ತೆ ನಿನಗೆ ಕರೀಬೇಕಾ? ಧೀರ. ಯಾರು? ಶೂ. ಅವ ಶೂ. ನಿನ್ನಂತ ಕೆಳಗೆ ನೋಡುದು. ದಿ ಮತ್ತು ಶೂ. ಯಾರು? ನಾವು ಪೂರ್ತಿ ಹೇಳಲಿಕ್ಕಿಲ್ಲ, ನೀವು ಬೇಕಾದ್ರೆ ಉಪಯೋಗಿಸುವ. ಒಳ್ಳೆಯದು. ದಿ ಶೂ. ಧೀರಗ ಶೂರರ್ ಆಗುವುದು ನೀವು. ಧೀರ ಶೂರರ್ ಆಗುವುದು ನೀವು, ಆಗುವುದು ನೀವು.
ಈಗ ಮಾಡುವಾಗ ನಿನ್ನನ್ನು ಹೇಳಿದ್ದು ನಿನ್ನನ್ನೇ ಸಂಬೋಧಿಸಿದ್ದು ಈಗ ನೀವು ನನ್ನನ್ನು ಹಾಗೆ ಕರೆಯುವುದು ಕಾರಣ ಉಂಟು. ಏನು ಜಲದಿ ಗೋಡೆಯ ಏನು ಜಲದಿ ಗೋಡೆಯ ಗೋಡೆಯ ಎಲ್ಲಿ ಎಲ್ಲಿ ನನಗೆ ಬೇಕಾದಲ್ಲಿ ಬೇಡ ಒಡೆಯದ ನಾಯಕನಲ್ವಾ? ಹೌದು. ಎಲ್ಲವೂ ಗೊತ್ತಿರ್ಬಿಡುವ ನಾಯಕನಿಗೆ. ನೀರಿನಲ್ಲಿ ಏನಿತ್ತು ಅಂತ ನಿನಗೆ ಗೊತ್ತಿಲ್ಲ. ನಾನು ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಲಿಕ್ಕಿಲ್ಲ. ಓ ಆ ಕಡೆಗೆ ಏನಿಲ್ಲ, ಓ ಈ ಕಡೆಗೆ ಯಾಕೆ ಹೆಚ್ಚು ನಿನಗೆ ಗೊತ್ತುಂಟಾ? ಹಿಂದೆ ಏನುಂಟು, ಆ ಕಡೆ ಈ ಕಡೆ ಮೇಲೆ ಏನು ಸಿಕ್ಕಿತು, ಮುಂದೆ ಏನುಂಟು, ಮತ್ತೆ ಎಷ್ಟು ಸಿಗಬಹುದು ಗೊತ್ತುಂಟಾ? ಅದು ನನಗೆ ಗೊತ್ತ. ಅದೇ ಹೇಳಿದ್ದು ನಿನಗೆ. ನಾಯಕ ಜನ ಇದ್ದವನಿಗೆ ಗೊತ್ತಾಗಿರ್ಬೇಕು. ನಿನಗೆ ಗೊತ್ತಿಲ್ಲ, ನಮಗೆ ಗೊತ್ತುಂಟು. ಆ ಪ್ರಾಣಿಯನ್ನು ನಾವು ನೋಡಿದ್ದೇವೆ. ಹೇಗಿದ್ದ? 5 ತಲೆಯ ಪ್ರಾಣಿ. ನಿನಗೆ ತಲೆ ಇಲ್ಲ. ಯಾರು ಹೇಳಿದ್ದು? ನೋಡು. ಅವನಷ್ಟಿಲ್ಲ. ಒಂದೇ ಸೀರ. ಅದು ಯಾಕೆ ಕಡಿಮೆ ಆಗ್ತಾ ಇರುವುದು ಒಂದೊಂದೇ? ಯಾರಿಗೆ ಗೊತ್ತು? ಅದೇ ನಿನ್ನಲ್ಲಿ ಕೇಳಿದ್ದು ನಾನು. ಆ ಪ್ರಾಣಿಗೆ 2 ಕೈ. ಕೆಲವೊಮ್ಮೆ ನೀರು ಬರುವಾಗ ಯಾವುದು ಮುಳುಗುತ್ತದೆ, ಯಾವುದು ಇದು ಮುಳುಗಲಿಕ್ಕಿಲ್ಲ. ನಮಗೆ ಮುಳುಗದಿದ್ರು ತೋರಿಸ್ಬೇಕು, ಮುಳುಗಿದ್ರು ತೋರಿಸ್ಬೇಕು. ಅದಕ್ಕೆ 2 ಕೈ. ನಿನಗೆ ಯಾಕೆ ಹೆಚ್ಚು? ನಾನು ಚತುರ್ಭುಜ. ಚತುರ್ಭುಜ, ಕಡುಭುಜ. ಎಲ್ಲಿ ಎಲ್ಲಿ ಅವನನ್ನು ತಿದ್ದುವುದಕ್ಕೆ ಬರಬೇಡ. ಅವನನ್ನ ಆ ಪ್ರಾಣಿ ಬೆಳ್ಳಗೆ ಆಗಿ ಎಷ್ಟು ಚಂದ. ನೀನು ಕಪ್ಪು ಕರಿಯ ಕರ್ಕುಡ ಮಾಸಿ ತುಂಡು ಹೇಳಬೇಕು. ಒಂದಾದ್ರೂ ಉಂಟ ಕಪ್ಪಿನದು ನೋಡು. ಇಲ್ವಾ? ನೋಡಲಿ. ಎಲ್ಲ ಬಿಳಿಯೇ. ಅದು ನೀರಿನಲ್ಲಿ ನೋಡೇ ಬರು. ನಾವು ಕಂಡ ಪ್ರಾಣಿ ಬಿಳಿಯದ್ದು, ಬೆಳ್ಳಗಿನದ್ದು. ಈಗ ಅವನನ್ನು ತೋರು ಅಂತ ಹೇಳ್ತೀರಿ. ತೋರಿಸದೆ ಹೋದ್ರೆ ಬಿಡುವುದಿಲ್ಲ. ಏನು ಮಾಡ್ತೀರಿ? ಅದನ್ನಲ್ಲ, ನಿನ್ನನ್ನೇ ಏನು ಮಾಡ್ತೀರಿ? ಕೈ ಹಾಕಿ ಹಿಡಿದು ಗಂಟಲಲ್ಲಿ ಇಳಿಯುವವನಲ್ಲ ನಾನು. ಇಳಿಯದಿದ್ರೆ ಈ ಕೈ ಇದೆಂತದಕ್ಕಿರುವುದು? ಏನಕ್ಕೆ?
ನೀನು ಕೋಲಾಟ ಆಡು. ಸುಮ್ಮನೆ ಕುಳಿತು ನೀನು ಮಾಡಿಲ್ಲ ಅಂತ ಆಗ್ತದೆ. ಅಷ್ಟು ಮಾಸ ಮಾಡುವುಬೇಡ. ನಿನ್ನ ತಮ್ಮನಾಗಿದ್ದುಕೊಂಡು ನಾನು ಪಾಲು ಮಾಡ್ತೇನೆ. ಆ ಪ್ರಾಣಿಯ ಕಂಠದಿಂದ ಮೇಲೆ ಸೊಂಟದಿಂದ ಕೆಳಗೆ 2 ದೊಡ್ಡ ಪಾಲು ದೊಡ್ಡವನಾದ ನಿನಗೆ, ಉಳಿದ ಮಧ್ಯ ನನಗೆ. ಏ ತಮ್ಮ, ಮತ್ತೆ ನನಗೆ ಆಗುದಿಲ್ಲ. ನನಗೆ ಬೇಕು. ನಿನ್ನದು ಸರಿ ಇಲ್ಲ. ನಿನಗೆ ಕಾಲು ಬೇಕೇ ಬೇಕು. ಇಡೀ ಕೈ ಕಾಲು. ಕಾಲ ಹಿಡಿದು ಬರ್ರ ಹರಿದಿರುತ್ತಾರೆ. ಇಷ್ಟು ಸಣ್ಣ ಪ್ರಾಣಿಯಲ್ಲಿ ಸಿಕ್ಕಿದ್ದು ನನ್ನ ಹೊಟ್ಟೆನ್ನು ಬಿಡಿಸಿಲ್ಲ. ಏ ತಮ್ಮ, ದೊಡ್ಡ ಹೊಟ್ಟೆಗೆ ಇಷ್ಟು ಸಾಕಾಗ್ತದೆ. ಯಾಕೆ? ಸ್ವಲ್ಪ ಸಮಯ ಆಗಿದೆ. ಹೇಗೆ? ಒಳ್ಳೆ ರುಚಿಯಾಗಿರುವುದು. ಹೇಗೆ? ನಾನು ನೀವು ನೀರಲ್ಲಿ ಬಿಟ್ಟಿರಿ, ಅದೇ ಕೊಯ್ಯುತ್ತದೆ, ದಪ್ಪಗಾಗುತ್ತದೆ. ಈಗ ದಪ್ಪ ಇದ್ದದೆಲ್ಲ ನೀರಿನಲ್ಲಿ ನೀವು ಸಿಡಿದಾಕಿದಲ್ಲ, ಹಾ. ಆಮೇಲೆ ಸೇರಿಕೊಳ್ತದೆ. ಆವಾಗ ರುಚಿ ಆಗ್ತದೆ. ಹೌದು. ರುಚಿ ಆಗ್ಬೇಕೋ ಸರಿ. ಬಾ 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 ಸೆಣಸೆ ಪಂಚಸಹಸ್ರ ಕಾಲದಿ ಧನುಜರಲಿ ಜಯ ಸೇರದಿರುತ್ತಿರೆ ನಳಿನ ನಾಭನು ಸ್ಮರಿಸೆ ಭಕ್ತಿಯೊಳಾದೆ ಮಾಯೆಯನು ಮನದ ಹರಿದನು ಧುರದ ಅವಗಳ ಹನನಗೊಳಿಸುವೆ ಕಪಟದೊಳಗೆಂದೆನುದು ಒಂದೆರಡು ವರ್ಷಗಳಲ್ಲ, ದೀರ್ಘ 5,000 ವರ್ಷಗಳ ಕಾಲದ ಯುದ್ಧ. ಯಾವ ಪ್ರತಿಫಲವನ್ನು ನೀಡಲಿಲ್ಲ, ಜಯಾಪಜಯಗಳ ನಿಷ್ಕರ್ಷೆಯಾಗಲಿಲ್ಲ. ಹಾಗಾಗಿ ಸೋತಂತೆ ಆಲದೆಲೆಯ ಮೇಲೆ ಹೊರಗಿದೆ. ಅಲ್ಲಿಂದಲೇ ಜಗದಂಬಿಕೆಯನ್ನು ಧ್ಯಾನಿಸಿದ ಅವಾಗ್ಯ ದಾರಿ ತೋರಿಸಿದ್ದಾಳೆ. ನನ್ನ ಅಂಗಜಾತರು ನನ್ನಷ್ಟೇ ಬಲಿಷ್ಠರಿದ್ದಾರೆ. ಹಾಗಾಗಿ ಶಕ್ತಿಯಿಂದ ಯುಕ್ತಿಯ ಮೇಲೂ ಬರಲಿ. ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳದಾದಗೆ ಆಶ್ಚರ್ಯವಾಂತಿನ ಉಚ್ಚರಿಸುವುದೇನು ಅಜ್ಞಾನಿಯದ ಭಟರವುದು ಸಂಗವಾದಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳದಾದಗೆ ಮೆಚ್ಚಿದೆ ವೀರರು ಆದಂತಹ ನಿಮ್ಮ ಪರಾಕ್ರಮವನ್ನು ಕಂಡು ನನ್ನ ಬಾಯಿಯಿಂದ ಉದ್ಗಾರನೆ ಹೊರಡುತ್ತಾಯಿ. ಇರುರೆ ಬಾಪುರೆ ಮಜರೆ ಕೂತುರೆ ಕೂತು ಮಜರೆ ನಿನ್ನನ್ನು ಹೊಗಳಿತು ನಾನು. ಅಬ್ಬಬ್ಬ ಅಬ್ಬಬ್ಬ, ಏನು ಪರಾಕ್ರಮ ನಿನ್ನ ತೋಳುಗಳಲ್ಲಿ, ಏನು ವಿಕ್ರಮ ನಿನ್ನ ಭುಜದಂಡೆಗಳಲ್ಲಿ. ಈ ಮುಖವನ್ನು ನೋಡಿ ಇನ್ನೊಂದು ಮುಖದ ಪರಿಚಯ ಆಗ್ತದೆ. ಆಹಾ, ನನಗೆ ಬಹಳ ಸಂತೋಷವಾಯಿತು. ಯಾಕೆ? ಹಾಗಾಗಿ ಎದ್ದು ಬಂದದ್ದು ನಾನು. ನಿಮಗೇನಾದರೂ ಪಾರಿತೋಷಕ ಕೊಡುವ ಇದನ್ನು ಕೊಡುವುದು, ನಿಮಗೇನಾದರೂ ಸನ್ಮಾನ ಮಾಡುವುದಕ್ಕೆ ಹೊತ್ತಿಲ್ವೇನೋ? ಯಾವಾಗ ಈಗವ? ಆಗಿದ್ದಿಲ್ವಾ? ಆಗುದಿಲ್ಲ ಅದು. ಮತ್ಯಾರು? ಯಾವಾಗಲೂ ಮಾಡಿ ಮುಗಿಸ್ಬೇಕಿತ್ತು. ಆಹಾ. ಏಯ್! ಏನು? ನೀನೆಂತ ಸನ್ಮಾನ ಮಾಡುದು? ಮತ್ಯಾರು? ಸೋತವನಲ್ವ ನೀನು? ನಾನೇ ಸೋತ. ಸೋತವನಂತೆ ಹೇಗೆ ಕ್ರಮ? ಹೇಗೆ? ತಲೆ ಅಡಿಗೆ ಹಾಕಿ ಕಣ್ಣೀರು ಸುರಿಸ್ತಾನೆ ಹೋಗ್ಬೇಕು ನೀನು. ಮತ್ತೆ ಸನ್ಮಾನ ಮಾಡುವುದು ಯಾರು? ಗೆದ್ದವರಾದ ನಮ್ಮಲ್ಲಿ ಬೇಕಾದಷ್ಟು ವಿಕ್ರಮ ಉಂಟು. ಯಾರಾದ್ರೂ ಮೂರನೇವ ಮಾಡ್ಬೇಕು. ಇಲ್ಲಿ ಮೂರನೇವ ಇಲ್ಲವಾ? ಇಲ್ಲಿ ಯಾರಿದ್ದಾರೆ? ನಾವಿದ್ದೇವೆ ಈಗ. ನಿನಗೇನಾದ್ರೂ ಬೇಕಾ? ನಿನಗೆ ಕಡಿಮೆ
ಜಲ ನಮ್ಮ ಶರೀರಕ್ಕೆ ಸೋಕದ ಹಾಗೆ ಪ್ರಾಣ ತೆಗಿ. ನೀರಿಲ್ಲದಲ್ಲಿ ನಮ್ಮ ತಲೆ ಕಡಿ ಸಾಧ್ಯ ಅಯ್ಯ, ನಾನೇನು ನೀವೇನು ಅರಿಯದೆ ಮಾತನಾಡುತ್ತಿದ್ದೀರಿ. ಜ್ಞಾನ ದೃಷ್ಟಿಯನ್ನು ಕರುಣಿಸಿದ್ದೇನೆ. ವಿಶ್ವ ವಿರಾಟ್ ಸ್ವರೂಪ ನೋಡಿ. ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ನೀನೋ ದಾರಿರ ಮಾರಮಣ ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಶ್ರೀಹರಿ ಜಯ 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 ಓ ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳವೋಚನ. ನಿನ್ನ ಈ ಸ್ವರೂಪವನ್ನು ಕಂಡಾದರೆ ಆನಂದ ಗುಂಜನಾಗಿ ಹೋಗುತ್ತೆ. ಅಗಾಧವಾದಂತಹ ಜಲರಾಶಿಯಲ್ಲಿ ಬರೇ ಸಣ್ಣವನಾಗಿ ಆದಿಯಲ್ಲಿ ಕಾಣಿಸಿಕೊಂಡಂತಹ ನೀರಿಂದು ಎಲ್ಲೊಂದರಲ್ಲಿ ವ್ಯಾಪಿಸುವ ದ್ವಾರ ವಿಷ್ಣು ಸದೃಶನಾಗಿ ಹೋದೆ. ನೀರನ್ನೇ ಮನೆಯನ್ನಾಗಿಸಿಕೊಂಡು ನಾರಾಯಣನಾಗಿ ಕಾಣಿಸಿಕೊಂಡೆ. ಶಂಖವೋ ಚಕ್ರವೋ ಗದೆಯೋ ಇನ್ನೇನು ವಿಶೇಷವಾದಂತಹ ಆಯುಧಗಳಲ್ಲಿ ಬೇಕಾದಂತಹ ಶಕ್ತಿಯನ್ನು ಹೊಂದಿ ವ್ಯಾಪಕತ್ವಕ್ಕೆ ಪೂರ್ಣವಾದಂತಹ ಸ್ವರೂಪವನ್ನು ತೋರಿಕೊಟ್ಟೇನೆ. ಕೇವಲ ಸಾತ್ವಿಕ ಗುಣದಲ್ಲಿಯೇ ಸೃಷ್ಟಿಯಾಗುವುದಿಲ್ಲ, ತಾಮಸದಲ್ಲಿಯೂ ಆಗುವುದಿಲ್ಲ. ರಾಜಸವು ಸೃಷ್ಟಿಗೆ ಪೂರಕವಾಗುತ್ತದೆ ಅಂತ ಹೇಳಿದ್ರೆ ಯಾವ ಕಾಲಕ್ಕೂ ಆಗುವುದಿಲ್ಲ. ಹಾಗಾದರೆ ಭವಿತವ್ಯದಲ್ಲಿ ಒಂದೇ ಕಡೆಯಲ್ಲಿ ಸೇರಿಕೊಂಡಾಗ ಮಾತ್ರ ಆಗುತ್ತದೆ ಎನ್ನುವುದಕ್ಕೆ ಸ್ಪಷ್ಟವಾದ ನಿದರ್ಶನಗಳು ನಾವು. ತಾಮಸ ಗುಣವನ್ನು ನಿನ್ನೊಳಗೆ ಇರಿಸಿಕೊಳ್ಳದೆ ಕಲ್ಮಶದಂತೆ ಹೊರಗಡಹಿದೆ ಕಿವಿಯಿಂದ ನೀನು. ಆ ಕಲ್ಮಶವೇ ಜಲದಿಯಲ್ಲಿ ಕರಗಿ ನೀರಾಗಿ ಹೋಗಲಿಲ್ಲ. ವಿಶೇಷವಾದಂತಹ ಆಕಾರವನ್ನು ಹೊಂದಿ ನಾವು ಕಾಣಿಸುತ್ತೇವೆ. ದೈತ್ಯ ದೇಹ ಇದೆ, ಅದಕ್ಕೊಪ್ಪಂತಹ ಬಣ್ಣ ಇದೆ, ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ತುಂಬಿದೆ. ಆದರೆ ಮಾತ್ರ ಈ ಶಕ್ತಿಯ ಕೊರತೆ ನಮ್ಮಲ್ಲಿ ಕಾಣ್ತಾ ಇದೆ. ನಮ್ಮೊಳಗಿರಬಹುದಂತಹ ಸಂಬಂಧ ಏನು ಎನ್ನುವುದು ನೀರಿದ್ದಂತಹ ಸುಜ್ಞಾನದಿಂದ ನಾವು ಗುರುತಿಸಿಕೊಂಡವರಿದ್ದೇವೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ. ನಿನಗೆ ನಮಸ್ಕಾರವನ್ನು ಮಾಡಿದ ಎಂತವನಾದರೂ ಪುಣ್ಯವಂತನಾಗುತ್ತಾನೆ, ಪುಣ್ಯ ದೇಹಿಯಾಗುತ್ತಾನೆ, ಜ್ಞಾನವಂತನಾಗುತ್ತಾನೆ, ಸರ್ವ ಸಂಪನ್ನರಾಗುತ್ತಾನೆ. ನಾವು ಆದದ್ದು ಅದೇ, ದೀನರಾಗಿದ್ದೇವೆ. ಯಾವುದೇ ಜನ್ಮ ಕ್ಷೇತ್ರ ಏನುಂಟೋ ಅದಕ್ಕೆ ಯೋಗ್ಯ ರೀತಿಯಿಂದ ನಾವು ಗೌರವವನ್ನು ಕೊಡಬೇಕಾಗಿದೆ. ತಿಳುವಳಿಕೆ ಇಲ್ಲದಂತೆ ನಾವು ಪ್ರಮಾದವನ್ನು ಎಸಗಿದ್ದೇವೆ. ಹಾಗಾಗಿ ಅದು ಘೋರತರವಾದ ಅಪರಾಧ. ದೀನರನ್ನು, ನಿಶಕ್ತಿಯುಳ್ಳವರನ್ನು ಆಧರಿಸುವಂತಹ ಮಹಾಚೈತನ್ಯ ನೀನು. ಇವತ್ತು ನಾವು ದೀನರಾಗಿದ್ದೇವೆ, ಮಾಡಿದ್ದು ಅಪರಾಧವಾಗಿ ಹೋಗಿದೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ನಾರಾಯಣ. ಜಯ 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 ಯೋಗೋ ಯೋಗ ವಿಧಾನೇತ ಪ್ರಧಾನ ಪುರುಷೇಶ್ವರ. ಓ ತಂದೆಯೇ, ನೀನು ಮೃತ್ಯುಂಜಯನಿಗೆ ಮಿತ್ರ. ನಿತ್ಯ ನುತಿಸುವ ಅಪಾರ ಸಂಖ್ಯೆಯ ಭಕ್ತರಿಗೆ ಅವರ ಮನದ ಇಷ್ಟಾರ್ಥವನ್ನು ಕರುಣಿಸುವ ಭಗವಂತ ನೀನು. ಮಕ್ಕಳಾಪಾದಿಯಲ್ಲಿ ನಾವಿದ್ದೇವೆ, ತಂದೆಯ ಸ್ಥಾನದಲ್ಲಿ ನೀನಿದ್ದೀಯ. ನಮಗೆ ತಂದೆಯೂ ನೀನೇ, ತಾಯಿಯೂ ನೀನೇ. ಹುಟ್ಟಿದಾಕ್ಷಣವೇ ತಂದೆ ತಾಯಿಯರಿಂದ ಮಕ್ಕಳಿಗೆ ಯೋಗ್ಯ ಸಂಸ್ಕಾರ ಸಿಗದೇ ಹೋಯಿತು ಅಂತಾದ್ರೆ ಪ್ರಪಂಚ ಮುಖದಲ್ಲಿ ದುಷ್ಟತನದಿಂದ ಮೆರೆಯುವ ದುಷ್ಟರಾಗ್ತಾರೆ ಎನ್ನುವುದಕ್ಕೆ ನಾವೇ ನಿದರ್ಶನ. ಈಗ ನಮಗೆ ಅರ್ಥವಾಗ್ತಾ ಉಂಟು. ನೀನು ಜ್ಞಾನ ದೃಷ್ಟಿ ಕೊಟ್ಟಾಗಲೇ ನಮಗೆ ಎಲ್ಲವೂ ತಿಳಿದು ಹೋಯಿತು. ಅದಕ್ಕಿಂತ ಮೊದಲು ನೀನು ಯಾರು ಎನ್ನುವುದನ್ನು ತಿಳಿಯದೆ ಕಂಡಾಗಲೇ ಬಡಿದೆವು, ಭಂಗಿಸಿದೆವು, ಬೈದೆವು.
ನಾವು ಮಾಡಿದ್ದು ಸರ್ವಾಪರಾಧ ಎನ್ನುವ ಹಾಗೆ ಈಗ ಅರ್ಥವಾಗ್ತಾ ಇದೆ. ಓ ತಂದೆಯೇ, ಸರ್ವಸ್ವವು ನೀನಿದ್ದೀಯ, ನಾವು ಏನೂ ಅಲ್ಲ. ಮಾತು ಕೊಟ್ಟಾಗಿದೆ. ಇನ್ನಾದರೂ ನಿನ್ನ ಮಕ್ಕಳಾದ ನಮಗೆ ಒಂದು ಒಳ್ಳೆಯ ಹೆಸರನ್ನು ಕರುಣಿಸು. ಆ ಹೆಸರನ್ನು ನಿನ್ನ ಹೆಸರಿನೊಂದಿಗೆ ಐಕ್ಯಗೊಳಿಸಿ ಚಿರಸ್ಥಾಯಿಗೊಳಿಸು, ನಮ್ಮನ್ನು ಉದ್ಧರಿಸು. ಮದಿರದ ಗಾಂಧಿಯ ನಿನಗ ಮಧು ಎಂದೆನು ಮತದೇ ಕಠಿಣ ಕರ್ಗಜನಾದ ನೀನೆ ಕೈ ಡಬಯನುದಲಿ ಮುದದಿವು ನಿಮ್ಮಿಷ್ಟದಂತೆ ನಡೆದುವೆನು. ಮಕ್ಕಳೇ, ತಂದೆಯಾಗಿ ನಿಮಗೆ ಹೆಸರಿಡುವುದು ನನಗೂ ಕರ್ತವ್ಯವೇ. ಮೃದು ಮಧುರ ಕಾಂತಿಯನ್ನು ಮದಿರೆಯ ಕಾಂತಿಯನ್ನು ಹೊಂದಿರುವ ನೀನು ಮಧು, ಕಠಿಣ ಕರ್ಕಶತೆಯನ್ನು ಹೊಂದಿರುವ ನೀನು ಕೈಟವ. ಮೊದ ಕೈಟವರೇ, ನನ್ನಲ್ಲೇ ಐಕ್ಯವಾಗುವಂತಹ ನಿಮ್ಮ ನಿರ್ಧಾರ ನಾನಿತ್ತಂತಹ ಪರಿಪೂರ್ಣ ಜ್ಞಾನದ ಸದುಪಯೋಗದ ಪ್ರತೀಕವೇ ಹೌದು. ಈ ಹೊತ್ತಿನಲ್ಲಿ ನಿಮ್ಮನ್ನು ವಧಿಸುತ್ತೇನೆ, ಮಧುವನ್ನು ಕೊಂದು ಮಧುಸೂದನನಾಗುತ್ತೇನೆ, ಕೈಟವರನ್ನು ಕೊಂದು ಕೈಟವಾರಿ ಎನಿಸಿಕೊಳ್ಳುತ್ತೇನೆ. ಆ ಮೂಲಕವಾಗಿ ನಾನಿರುವವರೆಗೂ ನಿಮ್ಮ ಹೆಸರು ಶಾಶ್ವತವಾಗುತ್ತದೆ. ನಿಮ್ಮ ದೇಹದಿಂದ ಉದ್ಭವಿಸಿದಂತಹ ಮೇಧಸ್ಸನ್ನು ಜಲದಿಯಲ್ಲಿ ಸೇರಿಸುತ್ತೇನೆ. ಅದಕ್ಕೆ ವೇದಿನಿ ಎಂಬುದನ್ನು ನಿರ್ಮಾಣ ಮಾಡುತ್ತೇನೆ. ಆ ಕರ್ಮ ಪ್ರಪಂಚದಲ್ಲಿ ಸೃಷ್ಟಿಕರ್ತನಾಗಿ ಬ್ರಹ್ಮನನ್ನು ನೇಮಿಸುತ್ತೇನೆ. ಇನ್ನು ಮುಂದಕ್ಕೂ ಅವನೇ. ಎಲ್ಲಿ ಭೂಮಿ ಇರುತ್ತದೋ ಅಲ್ಲಿಯವರೆಗೆ ಮೇದಿನಿಯನ್ನ ಹೆಸರಿರುತ್ತಾರೆ. ಮತ್ತು ಕೈಟವರ ಹೆಸರು ಶಾಶ್ವತವಾಗುತ್ತದೆ. ನೀರಿಲ್ಲದಲ್ಲೇ ನಿಮ್ಮನ್ನು ವಧಿಸುವುದಕ್ಕಾಗಿ ಇದೋ ನನ್ನ ಜಂಗಗಳನ್ನು ವಿಶಾಲವಾಗಿ ವಿಸ್ತರಿಸಿದ್ದೇನೆ. ಏರಿಕೊಳ್ಳಿ, ಹನಿ ನೀವು ಸೋಕದು.
ನಮ್ಮಲ್ಲಿ ವಿಘ್ನ ಉಂಟಾಯಿತು. ಯಾರಿಂದ ಹೇಗೆ ಎಂಬುದಾಗಿ ನನ್ನದಾದಂತಹ ಜ್ಞಾನದೃಷ್ಟಿಯಿಂದ ನೋಡಿದೆ ಅಂತಾದ್ರೆ ಸ್ಥಿತಿ ಶುದ್ಧಿಯಾದಂತಹ ಮಾಲಿನಿ ಬಯಸಿ ರೂಪವನ್ನ ಅಂದು ತಪಸ್ಸನ್ನು ಮಾಡುತ್ತಾ ಇದ್ದಾಳೆ. ಇದು ಹೇಗಾಯ್ತು ಬಲ್ಲಿರಾ? ಆಚರಿಸುತ್ತಿದ್ದಾಳೆ. ಮಹಿಷಿ ರೂಪದಿಂದ ತಪಸ್ಸನ್ನು ಆಚರಿಸುವ ಈಕೆ ಉದರದಲ್ಲಿ ಮೂರು ಮೂರ್ತಿಗಳಿದ್ದಾರೆ, ಯೋಚಿಸಬೇಕು. ಆದ್ದರಿಂದ ನಾನು ಕೊಟ್ಟಂತಹ ಶಾಪವನ್ನು ಮೂರು ಮೂರ್ತಿಗಳಿಂದ ಪರಿಮಾಡ್ತೇನೆ. ಹಾಗಾಗಿ ಇನ್ನಿಲ್ಲಿ ನಿಲ್ಲುವುದು ಸರಿಯಲ್ಲ. ತಪಸ್ಸಿಗೆ ಯೋಗ್ಯವಾದಂತಹ ಒಂದು ಸ್ಥಳ ಹುಡುಕಬೇಕಾಗಿದೆ. ಮುಂದುವರಿಯುತ್ತೇನೆ. ತಪಸ್ಸನ್ನು ಬಿಡು, ಕಣ್ತೆರೆದು ಕಮಲ ಜನನ್ನು ನೋಡು. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಹರುಷದಲ್ಲಿ ಮನದಿರುವಾಗ, ಹರುಷದಲ್ಲಿ ಮನದಿರುವಾಗ ದುರಧೀರನಾಗಿಯ ತರಳನ ಬಯಸಿ, ದುರಧೀರನಾಗಿಯ ತರಳನ ಬಯಸಿಯ ವಿರಚಿಸಿದೆನು ಘೋರ ತಪವಾಗ, ವಿರಚಿಸಿದೆನು ಘೋರ ತಪವಾಗ. ಕರುಣ ಸಾಗರ ದೇವ ಪರಮೇಶಿ ಕೀಣಯ್ಯ ದೇವ. ಮೊದಲಾಗಿ ಪದಯುಗ್ಮಗಳಿಗೆ ಒತ್ತಿ ಬಿಡುತ್ತಾ ಇದ್ದೀನಿ. ಶುಭವಾಗಿ ಎದ್ದೇಳು. ತಪಸ್ಸಿನ ಉದ್ದೇಶವಂತೆ ಏನದು? ಮೂರು ಲೋಕ ಜಯಿಸುವಂತಹ, ಮೂರು ಲೋಕದ ವಿಭುವಾಗಿ ಬರೆಯುವಂತಹ ಒಬ್ಬ ವರಪುತ್ರನ ಕಳಿಸ್ತಂದೆ. ತಥಾಸ್ತು, ಸಂತೋಷವಾಯಿತು. ಆದರೆ ನಿನ್ನ ಉದರದಲ್ಲಿ ಹುಟ್ಟುವಂತ ಮಗ ಮಾತ್ರ ಕೋಣನಾಗುತ್ತಾನೆ. ನಿಮ್ಮನ್ನು ಅರ್ಚಿಸಿ ಮೆಚ್ಚಿಸಿ ಪ್ರಸನ್ನೀಕರಿಸಿ ವರವನ್ನು ಕೊಡುವಂತ ಕೇಳಿದ್ರೆ ತಪಸ್ಸಿಗೆ ಶಾಪ ಬಂದುಕೊಂಡಿದೆ. ಸಂತಸ ಎನ್ನುವಂತಹ ಸಾಗರದಲ್ಲಿ ಅಲೆದಾಡಿದ್ರು ತನ್ಮೂಲಕವಾಗಿ ಕರುಣ ಸಾಗರ ದೇವ ಎಂಬುದಾಗಿ ಹಾಡಿ ಕೊಂಡಾಡಿ ಈ ಸಮಯಕ್ಕೆ ನೀವಾಡ್ತಿರುವಂತಹ ಮಾತುಗಳು ಕೇಳಿದ ಅದೇ ಸಾಗರದ ಪ್ರವಾಹಕ್ಕೆ ಕೇಂದ್ರನಾಗುತ್ತಾ ಇದ್ದಾರೆ. ನನ್ನ ಉದರದಲ್ಲಿ ಮಹೇಶ್ ಎಂದಿರುತ್ತಾರೆ. ಹೌದು ಮಗಳು. ಶಾಪಕ್ಕೆ ವಿಮೋಚನೆ ಕೊಡಿದ್ದಾರೆ. ಮರುಗದಿರು ಮರುಗದಿರು ಮಾಲಿನಿ, ಮರುಗದಿರು ಮಾಲಿನಿಯೇ, ಮುನಿವರ ವರದ ವಚನವೋ ತಪ್ಪಲರಿಯದು.
ಹೊಯ್ಯನು ಜನಿಸಿದರು ನಿನ್ನುದರಲ್ಲಿ ಮುಂದೆ ದುರಪರಾಕ್ರಮೆಯನಿಸಿ ತ್ರಿಜಗದಿ ಮೆರೆಯುವನು ದುರಪರಾಕ್ರಮಿಯನಿಸಿ ಮೆರೆಯುವನು ಘನಗೀರ್ತಿಯಿಂದಲೇ ಮರೆಯ ಮಾತಲು ಇದು ವಿಧಿಯ ಮಾತೆಂದೆನುತ ಸಂತೈಸಿದನು ಮಾಲಿನಿಯ ಕಣ್ಣೀರು ಸುರಿಸ್ತಾ ಇದೆಯಾ? ಇದಕ್ಕೆ ಕಾರಣ ನೀನೇ ಅಲ್ವೇ? ನೀನೇ ಆಗಿದ್ದೀಯ. ತಪಸ್ಸನ್ನು ಆಚರಿಸ್ತಾ ಇದ್ದೆ, ಅದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತೋ ಇಲ್ಲವೋ ಅನ್ನುವ ಹಾಗೆ ಯೋಚನೆ ಮಾಡಿದ್ಯಾ? ನೀನು ನಡೆಸಿದಂತಹ ತಪಸ್ಸಿನ ಉರಿಜ್ವಾಲೆಯ ಪರಿಣಾಮವಾಗಿ ಹತ್ತಿರದಲ್ಲಿದ್ದಂತಹ ಸುಪಾರ್ಶಕ ಮುನಿಯ ತಪಸ್ಸನ್ನು ಹಿಡಿಸಿಬಿಟ್ಟಿತು ಮಗಳೇ. ಕೋಪಗೊಂಡಂತಹ ಮುನಿ ಸುಪಾರ್ಶಕ ನಿನ್ನ ಉದರದಲ್ಲಿ ಮನುಷ್ಯನೇ ಜನಿಸಲಿ ಅನ್ನುವ ಹಾಗೆ ಘೋರ ಶಾಪವನ್ನು ಕೊಟ್ಟು ಬಿಟ್ಟನಲ್ಲ. ಮುನಿ ಶಾಪ ಯಾವತ್ತೂ ನಿಜವಾಗಿದೆ. ಆದರೆ ತಪಸ್ಸನ್ನಾಚರಿಸಿ ಬರಲು ಹೊರಟದ್ದು ಯಾರು? ಮೂರು ಮೂರ್ತಿಯ ಒಬ್ಬರಾದ ಸತ್ಯಲೋಕೇಶ್ವರ ಬ್ರಹ್ಮದೇವರು ಶಾಪಕ್ಕೆ ವಿಮೋಚನೆ ಕೊಡಬಹುದಲ್ಲ? ಮರು ಶಾಪವನ್ನು ನಿಂತಿದ್ದಾನೆ ಮಗಳೇ. ಈ ಶಾಪ ಮೂರು ಮೂರ್ತಿಗಳಿಂದಲೂ ಪರಿಹಾರ ಆಗದೇ ಹೋಗಲಿ ಅನ್ನುವ ಹಾಗೆ. ನನ್ನ ತಪಸ್ಸು ವ್ಯರ್ಥವಾಗಿ ಹೋಯಿತೆ. ನನ್ನ ತಾಯಿಗೆ ನನ್ನ ಮುಖವನ್ನು ಹೇಗೆ ತೋರಿಸುವುದು? ಮಾಲಿನಿ, ಅಳಬೇಡ, ಸಮಾಧಾನ ಮಾಡಿ. ಆಗುವುದೆಲ್ಲ ಒಳ್ಳೆಯದಕ್ಕಾಗಿ ಎಂದು ಭಾವಿಸಿತು. ಶಾಪವಾದರೂ ವರ ಎಂದು ಯೋಚನೆ ಮಾಡು, ಒಳ್ಳೆಯದಾಗ್ತದೆ. ನಿನ್ನ ಉದರದಲ್ಲಿ ಹುಟ್ಟುವಂತ ಮಗ ಕೋಣನಾದ್ರೂ ಮುಂದೆ ಜಾಣನಾಗುತ್ತಾನೆ. ಮೂರು ಲೋಕಗಳಲ್ಲಿಯೂ ಘನ ಪರಾಕ್ರಮಿಯಾಗಿ ದುರಪರಾಕ್ರಮಿಯಾಗಿ ಕೀರ್ತಿಶಾಲಿಯಾಗಿ ಮೆರೆಯುತ್ತಾನೆ. ಹೋಗು, ಶುಭವಾಗಲಿ. ಇದರಾಗ ಜಪ ಮುನೀಜನ ಪತಿಯಾಗಿಯ ದಿದಿಯು ದೋದಯ ಪುತ್ರರೆಲ್ಲರೂ ದುರಬುರವ ಬಯಸುತ್ತ ಸಂಗರಗಿ ದಿದಿಯೋ ಅವರೀವರು ಸುಖದಾಂಪತ್ಯ ಪ್ರತೀಕವಾಗಿ ಮಗನವರು ಹುಟ್ಟಿಕೊಂಡಿದ್ದಾರೆ. ರೂಪದಲ್ಲಿ ಕೋಣನಾದರೂ ಜಾಣನೆನಿಸಿಕೊಂಡಿದ್ದಾನೆ, ಪರಾಕ್ರಮ ಎನಿಸಿಕೊಂಡಿದ್ದಾನೆ. ಆದರೆ ಮನಸ್ಸಿನ ಆಸೆಯಿಂದ ಹಾಗೆ ಉಳಿದು ಬಿಟ್ಟಿದ್ದಲ್ಲ. ಸುರಲೋಕ ನ್ಯಾಯವಾಗಿ ಬಿತ್ತು. ಆ ಸುರರು ಅದನ್ನು ಅನುಭವಿಸುತ್ತಾ ಇದ್ದಾರೆ. ಅದೇ ಉದ್ದೇಶದಿಂದಾಗಿ ನನ್ನ ಕೈಗೆ ಹುಟ್ಟಿದಂತ ಗಂಡು ಮಕ್ಕಳನ್ನು ಎಲ್ಲರನ್ನು ಬಳಸಿಕೊಟ್ಟೆ ಅಂತ ಆ ಸುರವ ಮೋಸದಿಂದ ಸೋಲಿಸಿದ್ದಾನೆ. ನನ್ನ ಆಸೆ ಆಸೆಯಾಗಿ ಉಳಿಯುತ್ತೆ. ಅಯ್ಯೋ
ಇಷ್ಟರವರೆಗೆ ನೀನು ನೋಡಿದ್ದೇ ಇಲ್ಲ. ಈ ಅರಮನೆಯಲ್ಲಿ ಅದೆಷ್ಟೋ ವರ್ಷದಿಂದ ಆಚೆ ಓಡಾಡಿಕೊಂಡಿದ್ದೆ, ಈಗ ಪರಿಚಯ ಇಲ್ವಾ? ಯಾರೆಂಬುದಾಗಿ ಗೊತ್ತಾಗಿಲ್ಲ. ನಿಮ್ಮ ಗಂಡ ಆ ಕಡೆ ಈ ಕಡೆ ಹೋಗುವಾಗ ಹಿಂಬದಿಯಿಂದ ಹೀಗೆ ಕೀಲಿಡ್ಕೊಂಡು ನನ್ನವರು ದೂತ ನೀನು. ಮತ್ತೆ ಹೋದಂತ ವಿಚಾರ ಏನಾಯ್ತು? ಲಾಲಿಬೇಕು, ಲಾಲಿಸಬೇಕು ತಾಯೇ ಭಿನ್ನಗಳ ಮಾಲಿನಿ ಗುಣಮಣಿ. ಮಾಡ್ಲಿಕ್ಕೆ ಹೋದ್ದು. ಸುರಪುರಕ್ಕೆ ದಿಗ್ವಿಜಯ ಮಾಡೋದಕ್ಕಾಗಿ ಹೋದವರು. ಅಲ್ಲಿ ಹೋದ ಕೂಡಲೇ ಸುರತ್ಕಲ್ನವರು ಬಂದ್ರು. ಸುರತ್ಕಲ್ಲರು ಬಂದವರಿಗೆ ಒಂದೊಂದೇ ಪೆಟ್ಟು ಕೊಟ್ಟು ಕಳುಹಿಸಿದ್ದು. ಕೊನೆಗೆ ಬಂದವ ಅವ ಸುರಪಾಲ ಬಂದ. ಅವ ಬಂದ ಒಂದು ಚಂದ ಕಾಣಬೇಕಿತ್ತು ತಾಯಿ. ಹೇಗಿತ್ತು? ಅವ 56ರಲ್ಲಿ ಬಂದ. ಐರಾವತ ಏರಿಕೊಂಡು ಬಂದ. ಐರಾವತವ ಅಮ್ಮೋ ಏನು 1000 ಉಂಟಮ್ಮ. ಏನು ಐರಾವತಕ್ಕೆ ಸೊಂಡಿಲು. ಬರುವಾಗ ಉಜ್ಜರಾಯುಧ ಹಿಡ್ಕೊಂಡು ಬಂದಿದ್ದ. ವಜ್ರಾಯುಧ ಹಿಡಿದುಕೊಂಡು ಬಂದಿದ್ದ. ಯುದ್ಧ ಸ್ವಲ್ಪ ಉದ್ದ ಮಾಡಿದ. ಪರಿಣಾಮ ಅವನಿಗೂ ಗೆಲ್ಲಿಕ್ಕೆ ಆಗಲಿಲ್ಲ ತಾಯಿ. ಅವನು ಸೋತು ಹೋಗಿ ಬಿಟ್ಟಲ್ಲ. ಕೂಗುದ್ಯಾಕೆ? ಅವನು ಸೋತು ಹೋದ ಸಂತೋಷದ ವಿಚಾರ. ಅದಕ್ಕೆ ನಗು ನಗುತ್ತ ತಿಳಿಸ್ಬೇಕು ನೀನೀಗ. ನೀವು ನಗುವುದಕ್ಕೆ ಹೇಳಬಹುದಮ್ಮ, ಆದ್ರೆ ನಾನು ಹೇಳುವ ವಿಚಾರ ಕೇಳಿ ನೀವೆಷ್ಟು ಅಳುತ್ತೀರಿ ಅಂತ ವಿಷಯ ಉಂಟಲ್ಲ. ದೇವೇಂದ್ರ ಸೋತು ಹೋದ ಬಳಿಕ ನಮ್ಮ ಒಡೆಯರು ಹುಡುಕುವುದು ಏನು? ಮಸಣೆ ಸಿಂಹಾಸನ. ಅದು ಕಂಡದ್ದೇ ತಡ ನಮ್ಮ ಒಡೆಯರು ಸಿಂಹಾಷ್ಟರಾದ್ರು. ಸಿಂಹವಿಷ್ಟರವನ್ನು ಏರಿ ಕುಳಿತರು. ಆವಾಗ ನೋಡಬೇಕಿತ್ತು ನಾನಾ ರೀತಿಯ ಸಾಂಕ್ರಾಮಿಕ. ನಿನಗೆ ರೋಗ ಬಂತ? ಅಲ್ಲ, ಮತ್ತೇನು? ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಚಾಂಚುಚಿಕ್ಕ ಕಾರ್ಯ, ಸಾಂಸ್ಕೃತಿಕ ಕಾರ್ಯಕ್ರಮ, ಚಾಂಚುಚಿಕ್ಕ. ನಿನಗೆ ಬರುವುದಿಲ್ಲ ಬಿಡು. ಬರುವುದಿಲ್ಲ. ಗಾನ ವೈಭವ, ನಾಟ್ಯ ವೈಭವ ಎಲ್ಲ ಆಗುತ್ತಾ ಇತ್ತಮ್ಮ. ಆವಾಗ ಯಾಕೋ ಏನೋ ನಿಮ್ಮ ನೆನಪಾಯ್ತು. ನೀವು ಕೂಡ ಸ್ವರ್ಗಸ್ಥರಾಗಿರ್ತಿದ್ರೆ ಏನೋ ಇದನ್ನ ಮಾತನಾಡುವ ಹಾಗಲ್ಲಮ್ಮ. ಸ್ವರ್ಗದ ಆಸ್ಥಾನದಲ್ಲಿ ಇರ್ತಿದ್ರೆ ಈ ಚಂದ ಎಲ್ಲ ಕಾಣಬಹುದಿತ್ತಲ್ಲ ಅಂತ ಜೊತೆ ಇರ್ತಿದ್ರಿ. ಅಷ್ಟು ಎನಿಸಿದ್ದೆ ತಡ ಏನಾಯ್ತು? ಒಮ್ಮೆಲೆ ನಿಶಬ್ದ. ಯಾಕೋ? ಹೀಗೆ ನೋಡ್ತೇವೆ. ಏನಾಯ್ತು? ಒಂದು ಇಷ್ಟು ಚಿಕ್ಕ ಹುಡುಗ ರೆಕ್ಕೆ ಕಟ್ಟಿಕೊಂಡು ಬಂದ. ರೆಕ್ಕೆ ಕಟ್ಟಿಕೊಂಡು ಬಂದ. ಅವೊಂದು
ಸ್ವಂತ ಅಂತೆ. ಯಾರಂತೆ? ಬರುವಾಗ ನಮ್ಮವರೆಲ್ಲ ಹೇಳಿದ್ರು ಹೇಗೆ? ಹಕ್ಕಿಯಂತೆ ಹಾರಿ ಆಕ್ಷನ್ ಬಂದನು ನೋಡಿ. ಯಕ್ಷರಾಜ ಪಿಂಗಲಾಕ್ಷ. ಬೀಂಕಾಲ ಬಂದದ್ದಮ್ಮ. ಯಕ್ಷರಾಜ ಪಿಂಗಲಾಕ್ಷ ಬಂದ ದೂರದಲ್ಲಿ ನಿಂತು ಕೈ ಸನ್ನೆಯಿಂದ ನಮ್ಮ ಒಡೆಯರನ್ನು ಕರೆದ. ಇಷ್ಟು ಚಿಕ್ಕ ಹುಡುಗ ಕರೆಯುವಾಗ ಹೋಗ್ಲಿಕ್ಕೆ ಅವನಿಗಿಂತ ಸಣ್ಣವರ. ಮತ್ತೆ ಹೋಗದೆ ಇರುವುದಕ್ಕೆ ಅವನಿಗೆ ಸಿಟ್ಟು ಬಂತು. ಅಲ್ಲಿಂದಲೇ ಬಲ ಮುಷ್ಟಿಯನ್ನು ಬಲವಾಗಿ ಹಿಡಿದು ಓಡಾಡಿಕೊಂಡು ಬಂದು ನಮ್ಮ ಒಡೆಯರ ಎದೆಗೆ ಬಂದೇ ಬಿಟ್ಟು. ಏನಾಯ್ತು ನನ್ನವರಿಗೆ? ಅಲ್ಲಿಗೆ ಎರಡು ಕೈಯಲ್ಲಿ ಎದೆ ಹಿಡ್ಕೊಂಡ್ರಮ್ಮ. ಉಸಿರಿನ ಸಮಸ್ಯೆ ಉಂಟಾಯ್ತು. ಉಸಿರು ಬಿಡ್ತಾ ಇದ್ರಮ್ಮ. ನಮ್ಮವರಿಗೆ ಏದುಸಿರು ಬಿಡ್ತಾ ಇದ್ರು. ಆ ಕಡೆ ಈ ಕಡೆ ನೋಡುವಾಗ ಮಾತಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ನನ್ನನ್ನು ಕಂಡ್ರು. ಹತ್ತಿರಕ್ಕೆ ಹೋದೆ. ಹೀಗೆ ಮುಖ ನೋಡಿದೆ. ನೋಡಿದ್ದಿ? ಮತ್ತೇನಾಯ್ತು? ಏನು ಇದು? ಕೆಳಗೆ ನೋಡ್ತಾ ಇದೀಯಾ, ಮೇಲೆ ನೋಡ್ತಾ ಇದೀಯ, ಅಭಿನಯ ಮಾಡ್ತಾ ಇದೀಯಾ? ಏನೆಂಬುದು ಅರ್ಥ. ಮಂಗ ಯಾರು? ಮಂಗ ಯಾರು? ನನ್ನನ್ನು ಜೋರು ಮಾಡಿದ್ದು ಅಂತ ಕರೆದದು ನನ್ನವರು. ಏನು ನನ್ನ ಮುಖದಲ್ಲಿ ಕೋತಿ ಕುಣಿತ ಅಂತ ಕೆಳಗೆ ನೋಡು ಅಂತ. ನೋಡಿದೀಯಾ? ಆವಾಗ ಗೊತ್ತಾಯ್ತಲ್ಲ ನನಗೆ. ಗೊತ್ತಾಯ್ತು ನಿನಗೆ? ನಮ್ಮ ಒಡೆಯರಿಗೆ ಯಾಕೆ ಎದ್ದು ನಿಲ್ಲಿಕ್ಕೆ ಆಗಲಿಲ್ಲ? ಯಾಕೆ ಆಗ್ಲಿಲ್ಲ? ಯಕ್ಷನ ಕಾಲು ನಮ್ಮ ಒಡೆಯರ ಕಾಲಿನ ಮೇಲೆ ಅದನ್ನು ತೆಗಿಲಿಕ್ಕೆ ನನ್ನಲ್ಲಿ ಸೂಚನೆ ಕೊಟ್ಟದ್ದು. ಸೂಚಿಸಿದ್ಯಾ ನೀನು? ನಾನು ಮರ್ಯಾದೆಯಲ್ಲಿ ಹೇಳಿದ್ದೆ. ಹೇಗೆ? ಯಕ್ಷರೆ ತೆಗಿ. ಯಾವ್ದ್ರದ್ದು? ಅವಂದೆ ಯಕ್ಷರೆ ತೆಗಿ. ಏನು? ಕಾಲು ಯಕ್ಷರೆ ತೆಗಿ. ಯಕ್ಷ ಕಾಲು ತೆಗೆಯುವ ಹಾಗೆ. ಯಾಕೆ? ಯಕ್ಷ ಅಂತ ಹೇಳಿದ್ರೆ ಏಕವಚನ ಅಲ್ವಾ? ಬಹುವಚನಕ್ಕಾಗುವಾಗ ಯಕ್ಷರೆ ತೆಗಿ ಅಂತ. ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದಷ್ಟು ದೂರ ಹೋಗಿ ನಿಂತಮ್ಮ. ಪೀಡೆ ಹೋಯ್ತು ಅಂತ ಎನಿಸಿದ್ದೆ. ಹೋಗ್ಲಿಲ್ವೇ? ಇಲ್ಲ ತಾಯಿ. ಅವ ಪುನಃ ಮೆತ್ತೆ ಎರಡು ಕೈಯ ಮುಷ್ಟಿಯನ್ನು ಬಲವಾಗಿ ಹಿಡಿದು ಓಡಾಡಿಕೊಂಡು ಬಂದು ನಮ್ಮ ಒಡೆಯರ ಎದೆಗೆ ಬಡೆ ಬಿಟ್ಟು. ಮತ್ತೇನಾಯ್ತು ನನ್ನವರಿಗೆ? ಏನು ಮಾಡ್ಲಿಲ್ಲ. ಉದ್ದಕ್ಕೆ ಮಲಗಿದ್ರು ತಾಯಿ. ಮಲಗಿಕೊಂಡ್ರ? ಯಾಕೋ ಏನು ನನಗೆ ಸಂಶಯದ ಮೇಲೆ ಅನುಮಾನ ಬಂತಮ್ಮ. ಎರಡು ಒಂದೇ ಪುಣ್ಯಾತ್ಮ ಮಾತು ಮುಂದುವರಿಸಲಿ. ಈಗ ಇಣುಕಿ ನೋಡ್ತೇನೆ. ನೋಡಿದೀಯಾ? ಇಷ್ಟು ಉದ್ದಕ್ಕೆ ಹೊರಗೆ ಬಿದ್ದಿತ್ತು. ನಾಲಗೆ ಹೊರಗೆ ಚಾಚಿ ರಕ್ತ ಕಾರಿ ನಿಮ್ಮ ಗಂಡ ನಮ್ಮ ಒಡೆಯರು ಸತೇ. ಉದಯನಿ ಮಾಡಿದೆಯಲ್ಲ ಉದಯನಿ ಮಾಡಿದೆಯಲ್ಲ
ಸಂತೋಷದಿಂದ ಕುಳಿತು ಉಪ್ಪಳಿಸುತ್ತಾ ಇದ್ದವ ನಾನು. ಆ ಹೊತ್ತಿಗೆ ಹೆತ್ತಪ್ಪೆಯಾದಂತಹ ನಿನ್ನ ದೀರ್ಘವಾದ ಕರೆ ಕೇಳಿಸಿತು. ಮಗನೇ ಮಹಿಷ, ಬಾ ಕಂದ, ಬಾ ಮಗನೇ, ಬಾ ಎಂಬುದಾಗಿ ನಿನ್ನ ಕರೆಯನ್ನು ಆಲಿಸಿದಂತಹ ನಾನು ಸಹಪಾಠಿಗಳನ್ನೆಲ್ಲ ತೊರೆದು ಆಟದ ಬಯಲನ್ನು ಬಿಟ್ಟು ಈ ಕಡೆಗೆ ಬಂದು ನಿನ್ನ ಮುಖವನ್ನು ಸರಿಯಾಗಿ ಅವಲೋಕಿಸಿದ್ರೆ, ಅಮ್ಮ ಅಮ್ಮ ಹೇಳಿತು ತಾಯೇ, ಈ ದಾರುಣಿಯ ಮೇಲೆ ಬಿದ್ದು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದೆಯಲ್ಲ, ಯಾರಿಂದ ಬಂತು ಈ ರೀತಿಯ ಭಾವನೆ ನಿನಗೆ? ನನಗೆ ಹೇಳಮ್ಮ, ಹೇಳಮ್ಮ. ಕಷ್ಟ ಬಂದಿತು ಮಗನೇ. ಶೋಣಿತಾಪುರದ ಮಹಾರಾಣಿಯಾದಂತಹ ನಿನಗೂ ಕಷ್ಟವೇ, ಮಹಿಷಾಸುರನಾದ ಅಪ್ಪೆಯಾದಂತಹ ನಿನಗೂ ದುಃಖವೇ. ಈ ಪರಿಯ ಕಷ್ಟಗಳನ್ನು ತಂದೊಡ್ಡಿದವರು ಯಾರು? ನಮ್ಮ ಕುಲದ ವೈರಿಯಾದಂತಹ ಹರಿಯೋ ಅಲ್ಲ, ಶಂಕರನೋ ಮೇಲು ಸರಸಿದೋದ್ಭವನು ಯಾರೇ ಆಗಿರಲಿ, ಈ ಪರಿಯಿಂದ ನೀನು ಕಣ್ಣೀರನ್ನು ಸುರಿಸಬೇಕಾಗಿಲ್ಲ. ಪುರಸಮರ್ಥನಾಗಿ ನಿನ್ನ ಮಗ ಬಾಲ ಮಹಿಷ ನಾನು ಬಂದಿದ್ದೀನಿ. ಅಯ್ಯೋ ಮುದ್ದು ಗಂಗಾ ಗಂಗಾ ಬೇಳಲೇನ ಅಯ್ಯೋ ಮುದ್ದು ಗಂಗಾ ಗಂಗಾ ನಮ್ಮ ಬಾಳುವೆ ತೀರಿದುದು ಮಗನೇ ಗಂಗಾ ಗಂಗಾ ಮೇಲು ನಾಗವನ್ನು ಬಯದೆ ಮೇಲು ನಾಗವನ್ನು ಬಯದೆ ಗಂಗಾ ಗಂಗಾ ಮೊನ್ನೆ ಗಾಳಗಕ್ಕೆ ಸೈನ್ಯಗಳದೆ ಮೊನ್ನೆ ಗಾಳಗಕ್ಕೆ ಸೈನ್ಯಗಳದೆ ಗಂಗಾ ಗಂಗಾ ಬೇಡಲೇನ ಅಯ್ಯೋ ಮುದ್ದು ಗಂಗಾ ಗಂಗಾ ಕಂದ, ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಬಿತ್ತರಿಸಲಿ ಮಗನೇ? ನೀನು ಕಣ್ಣೀರು ಹಾಕಿದ್ರೆ ಈ ಪ್ರದೇಶಕ್ಕೆ ಬಂದು ಯಾಕೆ ಅಂತ ಕೇಳುವವರು ಯಾರಿದ್ದಾರಮ್ಮ? ನಿನ್ನ ರೋದನೆ ನಿನಗೆ ಮಾತ್ರ ಕೇಳಿಸಿದಲ್ವ ನನಗೆ? ಹೌದು ಮಗನೇ. ಮತ್ತೆ ಯಾಕೆ ಹೋಗುವುದು? ಕಂದ, ಆ, ನಿನ್ನ ತಂದೆ ಹ್ಮ್. ಸೇನೆಯನ್ನು ಕೂಡಿಕೊಂಡು ಸ್ವರ್ಗ ಲೋಕದತ್ತ ಹೋದಂತ ವಿಚಾರ ನಿನಗೆ ಗೊತ್ತಿದೆ ಅಲ್ವೇ? ಅದು ಸಂತೋಷ ಅಲ್ವೇ ಅಮ್ಮ? ಬಂದಂತ ಸುಮ್ಮನಸರೆಲ್ಲರೂ ಹಿಮ್ಮೆಟ್ಟಿಸಿದ್ರಂತೆ. ಸರಿ, ಬರಿದಾದ ಸಿಂಹ ವಿಷ್ಠರವನ್ನು ಏರಿ ಕುಳಿತರಂತೆ. ಹೇಗಮ್ಮ ಹೇಗೆ? ಬರಿದಾದ ಸಿಂಹ ವಿಷ್ಠರವನ್ನು ಏರಿ ಕುಳಿತರಂತೆ. ಅಮ್ಮ, ಮಗ, ಅಪ್ಪ ದೇವಲೋಕದ ಸಿಂಹವಿಷ್ಟರವನ್ನು ಏರಿದ್ದಾರೆ ಅನ್ನುವ ವಿಷಯವನ್ನು ಕೇಳಿದಾಗ ನನಗೆ ಸಂತೋಷವಾಗ್ತಾ ಉಂಟು. ಅದನ್ನು ಕೇಳಿದಂತಹ ನೀನು ದುಃಖಿಸುತ್ತಾ ಇದ್ದೀಯಲ್ಲ, ಏನಮ್ಮ ಇಲ್ಲಿ ವ್ಯತ್ಯಾಸ ಆಯಿತು ನನಗೆ ಗೊತ್ತಾಗುವುದಿಲ್ಲ. ಮಗ, ಆ, ಆ ಸಂತೋಷವೆಂಬುದು ನಮ್ಮ ಜೊತೆ ಶಾಶ್ವತವಾಗಿರಲಿಲ್ಲ. ಯಾಕಮ್ಮ ಯಾಕಮ್ಮ? ಬಂದಂತ ಸುಮ್ಮನಸರೆಲ್ಲರೂ
ಎಂಬುದಾಗಿ ನಿನ್ನ ತಂದೆಯನ್ನು ನಿನ್ನ ತಂದೆಯನ್ನು ಮೋಸದಿಂದ ಕೊಂದರ ಮಗನೇ. ಎಂತಹ ವಚನವನ್ನು ಆಡಿಬಿಟ್ಟೆ ತಾಯಿ. ಸತ್ಯ ಮಗ. ನೀನು ಆಡಿದ ಮಾತನ್ನು ಕೇಳಿದಾಗ ಒಮ್ಮಿಂದೊಮ್ಮೆಲೆ ಬರಸಿಡಿನ ತಲೆಯಪ್ಪಳಿಸಿದ ಹಾಗಾಯಿತು. ನನ್ನಪ್ಪ ಸ್ವರ್ಗಕ್ಕೆ ಹೋದ್ರಿ, ನನ್ನಪ್ಪ ಸ್ವರ್ಗಕ್ಕೆ ಹೋದ್ರಿ. ಇಂದು ನನ್ನನ್ನು ಕರೆದು ಮಾತಾಡಿಸುವರು ಯಾರಿದ್ದಾರಮ್ಮ? ಯಾರಿಲ್ಲಕ್ಕೆಂದು ನಾವು ಅನಾಥರಾಗಿ ಹೋದೆವಲ್ವಿ. ನೀನು ಮತ್ತು ನಾನು ಈ ಶೋಣಿತಾಪುರಲ್ಲಿ ಅನಾಥರಾದೆವು. ತಬ್ಬಡಿಗಳಾದಂತಹ ನಮ್ಮನ್ನು ಮಾತಾಡಿಸುವವರು ಯಾರಿಲ್ಲ ಎಂಬುದು ಹಾಗೆ ನೀನು ಚಿಂತಿಸಬೇಕಾಗಿಲ್ಲ. ಪ್ರಯೋಜನ ಇಲ್ಲ. ಪ್ರಾರ್ಥನೆ ಮಾಡುವುದಕ್ಕಾಗಿ ಹುಟ್ಟಿದಂತಹ ಈಶ ನಮಗೆ ವಿರೋಧಿಗಳು ಯಾರಿದ್ದಾರೋ ಅವರನ್ನು ಇಂದಿನ ತರಂಗದಲ್ಲಿ ಮಾಡಿ ಬರುವಂತಹ ಶಕ್ತಿ ನನಗಿದೆ. ನನ್ನೇನು ಕೊಂದು ದೇವತೆ ಯಾರಮ್ಮ? ಯಕ್ಷ ಮಗನೇ. ಗೆಲ್ಲಬಹುದು ಗೆಲ್ಲಬಹುದು ಸಮರದೇ ನಿನಗೆ ಘನವಲ್ಲ ವನಜನಾಭನು
ಪಡೆದು ವರಗಳನ್ನು ನಿನಗೆ ಬೇಡುವೆನು ವಿಧಿಯಲ್ಲಿ ಪಡೆದು ವರಗಳನ್ನು ನೀನು ಒಂದು ಅಂತ 3 ಸಲ ಹೇಳಿದ್ದೆ, 3 ಸಲ ಬರ್ತಾನೆ ಮತ್ತೆ ಅದು ಒಮ್ಮೆಲೆ ಹೇಳಿದ್ರೆ ಸಾಕಾಗುದಿಲ್ವ ತಾಯಿ? ಆದಷ್ಟು ಕಾರಣ ಸೇರಬೇಕು, ಹೀಗಾಗಿ ತಪಸ್ಸಿನಾಚರಿಸಬೇಕು. ವರಬಲ ನಮ್ಮಲ್ಲಿ ಇತ್ತು ಅಂತಾದ್ರೆ ನಾವು ಅಂದುಕೊಂಡಂತಹ ಕಾರ್ಯವನ್ನು ಸಾಧ್ಯವಾಗದೆ ಇಷ್ಟು ಮಾತ್ರ ಸಂತೋಷವಾಗುತ್ತೆ. ನೀನು ಹೇಳಿದ್ದು ಹೋಗಿ ಬರ್ಬೇಕಂತ ಆಗ್ಲಿಲ್ಲ ಕಂದ. ಕಂದ ತಪಸ್ಸಿಗಾಗಿ ಹೋಗ್ತಾ ಇದ್ದೀನಿ. ಹೋಗುವಂತ ಕಾಲಕ್ಕೆ ದೇಹಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರದು. ಅದಕ್ಕಾಗಿ ತಂದೆಯ ಪಟ್ಟದ ಕತ್ತರಿ ಕೊಡ್ತಾ ಇದ್ದೇವೆ. ಅಮ್ಮ ಒಳ್ಳೆ ರೀತಿಯಲ್ಲಿ ನೀನೊಂದು ಆಶೀರ್ವಾದ ಮಾಡಿದ್ರೆ ಪೂರ್ಣ ಮಾಡಿ ನಾನು ಬರ್ತೇನೆ. ಕಂದ ಶೋಭಿತ ಮೊದಲಿಗೆ ಪಡೆದು ವಿಖ್ಯಾತ ಮಾಯಿಯನ್ನು ವಿಧಾನ ತವಗೈವೆ ಎನ್ನುವುದ ಆದದು ಗಣವನ ಕೈತಂದು ಪುಷ್ಕರ ಕ್ಷೇತ್ರವ ಬರುವುದಲೆ ಬಳಿಕ
ಭವನ ವಯಸ್ಸು ಹುಟ್ಟಿಕೊಂಡಿದ್ದಾನಂತೆ. ಕದರಿ ಸಾಯುವುದು ಪುಣ್ಯ ಅಥವಾ ಏನೊಂದು ವರ್ಷ ಮಾಡುವವನಿಗೆ ಹೇಳ್ತೇನೆ. ಏನು ಹುಟ್ಟಿದ್ದು ಮಾತ್ರವಲ್ಲ, ಮತ್ತೆ ಅದರ ಕುರಿತು ಬೇಕಾದಂತಹ ವರಗಳನ್ನು ಮಾಡಿದ್ದಾನೆ. ಅವನಲ್ಲದೆ ಸಮರ್ಥ ನಾಯಕನು ನಮಗೆ ಯಾರಿಲ್ಲ. ನಮ್ಮ ಕಷ್ಟವನ್ನು ನನಗೆ ಬೇಕಾದ ರೀತಿಯಲ್ಲಿ ವರಗಳನ್ನು ಪಡೆದುಕೊಂಡೆ. ಈ ತೊಡೆಯೋಡಿಗಳು 3 ಮೂರ್ತಿಗಳು ನನಗೆ ಮರಣವೇ ಇಲ್ಲವಂತೆ. ವರ ಪಡೆದಂತಹ ನಾನು ಈಗ ವಿಖ್ಯಾತ ಮಹಿಷನಾಗಿದ್ದೇನೆ. ಆ ಬಳಿಕ ಭೂಲೋಕ ಮತ್ತು ಪಾತಾಳವನ್ನು ಒಬ್ಬನೇ ಹೋಗಿ ಸ್ವಾಧೀನ ಮಾಡಿ ಬಂದೆ. ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ ಉಂಟು, ಸ್ವರ್ಗಕ್ಕೆ. ಅದಕ್ಕಿಂತ ಮೊದಲು ಸ್ವಲ್ಪ ವಿಶ್ರಾಂತಿ ಪಡೆಯುವಂತ ಹಾಯಾಗಿ ಮಲಗಲಿಕ್ಕೆ ಅಂತ ಹೋಗುವಾಗ ದೂರದಲ್ಲಿ ಯಾರು ಗಲಾಟೆ ಮಾಡ್ತಾರೆ. ಹೆದರಬೇಡಿ, ಅದಕ್ಕಿಂತ ಆಚೆ ಹೋಗುವುದಕ್ಕೆ ಜಾಗ ಇಲ್ಲ. ಹಿಂದೆ ಬನ್ನಿ. ಅಯ್ಯ, ವಂದಿಸಿಕೊಂಡಿದ್ದೇವೆ. ಎಲ್ಲರಿಗೂ ಪ್ರತಿವಂದನೆ. ಆವಾಗದಿಂದನೂ ನಾನು ನಿಮ್ಮನ್ನು ಸರಿಯಾಗಿ ನೋಡ್ಲಿಕ್ಕೆ ಆಗಲಿಲ್ಲ. ಈಗ ಸರಿಯಾಗಿ ನೋಡಿ. ಸರಿಯಾಗಿ ನೋಡಯ್ಯೋ. ನಡೆತಂದ ದೈತ್ಯರ ಗಡನವ ವೀಕ್ಷಿಸಿ ಕುಳಿತುಕೊಳ್ಳುವುದಕ್ಕಾಗಿ ಮೊದಲಾಗಿ ಆಸನ. ಅಂದ್ರೆ ನಿಮಗೆ ಬರ್ತಿಲ್ಲಲ್ಲ, ಈಗ ನಿನಗೆ ಅದು ಗೊತ್ತಾಯ್ತಾ? ಮತ್ತೆ ನೋಡುವಾಗ ಗೊತ್ತಾಗುದು. ನಮ್ಮವರಿಗೆ ಬರ್ತಿ ಸಿಕ್ಕಿದೆ. ನಾವು ಇಷ್ಟು ಬಂದದ್ದೇ ಬರ್ತಿಲ್ಲದೆ. ಇಲ್ಲಿ ಹಸಿವೆಯಿಂದ ಬಹಳಷ್ಟು ತೊಳಲಾಡುತ್ತಾ ಇದ್ದಾರೆ. ನೋಡಿ ಅಲ್ಲಿ ದೂರದಲ್ಲಿ ಮತ್ತೆ ತಿನ್ನದೆ ದಿವಸ ಎಷ್ಟಾಯ್ತು. ಮತ್ತೆ ಅದೆಲ್ಲ ವಿಚಾರ. ಯಾವ ಕಾರ್ಯಕ್ರಮ ನಡೆಯಬೇಕಾದ್ರೆ ನಮಗೆ ವಿಳಾಸ ಮುಂದೆ ಬೇಕು. ಯಾರು ನೀವು? ಎಲ್ಲಿಂದ ಬಂದವರು? ನಿಮ್ಮ ಹೆಸರೇನು? ನನ್ನ ಹಿತವಂತರೇ? ಅಲ್ಲ ಹಿತವಂತರೇ? ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಬೇಕು. ನಾನು ಶಂಕಾಸುರ. ಯಾರು? ಶಂಕಾಸುರ. ನೀನು ಶಂಕಾಸುರ. ದುರ್ಗಾಸುರ. ಅವನಿಗೆ ಮರ್ತ ಹೋಗ್ತದೆ, ಅದಕ್ಕೆ ಅವನು ಬೇಗ ಅವನೇ ಹೇಳು. ಅವನು ಬಿಡಲಾಸುರ. ನಿಮ್ಮಲ್ಲಿ ಅದು ಉಂಟ? ಅವನಿಗೆ ಮರೆಯುವುದೇ. ಈಗ ಹೇಳಿದ್ರೆ ಮತ್ತೆಗೆಲ್ಲ ನೆನಪಿರುವುದಿಲ್ಲ. ನಿನ್ನಲ್ಲಿ ಕೇಳುವುದು ಜಾಲವಲ್ಲ. ಅಲ್ಲ ಅಲ್ಲ, ಸತ್ಯವೇ. ಅವಯ ಬಿಡಲಾಸುರ. ಮತ್ತೆ ಇವರು ಬಾರಿಸುವವರು ಚಾಮರಾಸುರ. ಅಲ್ಲಿ ಹಾಡುವವರು ಚಿಕ್ಷುರಾಸುರ. ಈ ಬದಿಯಲ್ಲಿ ಬಾರಿಸುವವರು ಡಂಬಾಸುರ. ಕುಳಿತವರು ಜಗಲಾಸುರ. ನಿಂತವರು ಲೋಕಾಸುರ. ಆಚೆ ಈಚೆ ಓಡುವವರು ಊದುವವರು ಅಲ್ಲಿ ತಿನ್ನುವವರು ಎಲ್ಲರೂ ಎಲ್ಲ ನಮ್ಮವರೇ. ಅದು ನೋಡಿ ಸಂತೋಷದಿಂದ ಪಡೆಯುವುದವರು. ಹಾಗಾದ್ರೆ ಈ ಕೇಂದ್ರ ಸ್ಥಾನದಲ್ಲಿ ಇದ್ದವರಂತಾಯ್ತು. ಸರಿ, ನಮ್ಮವರೇ. ನಿಮ್ಮನ್ನು ನೋಡದೇ ಇದ್ದ ಕಾರಣ ನಾನು ವಿಚಾರಿಸಬೇಕಾಯ್ತು. ಇರ್ಲಿ, ಈಗ ಊರಿನಲ್ಲಿದ್ದವರಾದ್ರೆ ನನಗೆ ನೋಡ್ಲಿಕ್ಕೆ ಸಿಗಬೇಕಿತ್ತಲ್ಲ ಅಲ್ವೇ? ಅಲ್ಲ, ನೀನು ಅಲ್ಲ, ಹಾಗಲ್ಲ. ಮೊದಲು ನಾವು ಶೋಣಿತಾಪುರದಲ್ಲಿದ್ದವರು. ಅಂದ್ರೆ ಇದೇಪುರದಲ್ಲಿ. ಮತ್ತೆ ನಿನ್ನ ಊರಿನವರೇ. ಸ್ವರ್ಗ ಒಂದೇ ಉದ್ದೇಶ. ನೀನದನ್ನು ಒತ್ತಿ ಹೇಳಬೇಡ. ಅದೇ ಹಾಗೆ ಒಂದು ಸ್ವಲ್ಪ ನಿನ್ನ ಸ್ವಭಾವ ಅವನಿಗೆ ಇದೆ. ಮತ್ತೆ
ಆಗ್ಲಿ ಮುಂದಕ್ಕಾದ್ರೂ ಬೇಕಲ್ಲ. ಅಯ್ಯೋ ಭವಿಷ್ಯಕ್ಕೆ ಬೇಕು. ಸ್ವರ್ಗ ಒಂದೇ ಉದ್ದೇಶ ಎಂಬುದಾಗಿ ಸುರಪನಲ್ಲಿಗೆ ದಾಳಿಯನ್ನು ಮಾಡಿದೆವು. ದಾಳಿ ಸ್ವರ್ಗ ನಮ್ಮದಾಯಿತು. ಹೌದಾ? ಸುರಪ ಓಡಿದ. ನಿಮಗೆ ಬಿಟ್ಟು ಕೊಟ್ಟು ಓಡಿದ್ನ ಅವನೇ ಓಡಿದ? ಸೋತು ಓಡಿದ್ದು. ಅವನನ್ನು ಅದೇ ಬೇಕಾದ ಸೋತು ಓಡಿದ್ದ ಕೊಟ್ಟು ಹೋದದ್ದ? ಕೊಟ್ಟು ಹೋದದ್ದಲ್ಲ, ಅವನು ಕಾಲಿಗೆ ಬುದ್ಧಿ ಹೇಳಿದ್ದು. ಸರಿ, ಅಯ್ಯೋ ಓಡಿ ಹೋಗ್ಲಿ, ನಿಮ್ಗೆ ಸ್ವರ್ಗದ ಪೀಠ ಸಿಕ್ಕಿತಲ್ಲ? ಸ್ವರ್ಗದ ಪೀಠ ನಮ್ಮದಾಯಿತು. ವೈಭವದ ರಾಜ್ಯಭಾರ, ಏನು ಖುಷಿ ಏನು ಸಂತೋಷ. ಆದ್ರೆ ಶಾಶ್ವತವಾದ ಸಂತೋಷ ನಮಗೆ ಸಿಗಲಿಲ್ಲ. ಅಲ್ಲಿಂದ ಯಾರು ನಿನ್ನ ದೂಡಿ ಹಾಕಿದ್ರು? ಸುರಪ ಹರಿಯಲ್ಲಿಗೆ ಹೋದ. ಅವ ಹರಿಯಲ್ಲಿ ಹೋಗುದಕ್ಕೂ ನೀನು ಬಿಟ್ಟು ಬರುವುದಕ್ಕೆ ಕಾರಣ ಇಲ್ಲ. ಅದೇ ಇಲ್ಲಿ ತಪ್ಪಾದದ್ದು. ಯಾವುದು ತಪ್ಪು? ಸುರಪ ಹರಿಯಲ್ಲಿಗೆ ಹೋಗಿ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ತಪ್ಪು ಮಾಡಿದ್ರೆ ನನಗೇನು ಗೊತ್ತು? ತಪ್ಪು ಮಾಡ್ಲಿಲ್ಲ, ನಾವು ಅವನನ್ನು ಬಿಟ್ಟದ್ದು, ಅಲ್ಲಿಂದ ಕೈ ಬಿಟ್ಟದ್ದು ತಪ್ಪಾಗಿದೆ. ಆ ದೇವೇಂದ್ರ ನೀನು ಓಡುವುದಕ್ಕೆ ಅವನನ್ನು ಸೆರೆ ಹಿಡಿದು ತ್ರಿವಿಷ್ಟಪದ ಕಾಲಿಗೆ ಕಟ್ಟಬೇಕಿತ್ತು. ಯಾವ ಪದ? ತ್ರಿವಿಷ್ಟಪ, ಸ್ವರ್ಗಲೋಕದ ಪದವಿ. ಅದರ ಪೀಠಕ್ಕೆ ಕಟ್ಟಬೇಕಿತ್ತು. ನಾವು ಬಿಟ್ಟೆವಲ್ಲ. ಕೆಲವೊಂದು ಅನುವಾದ ಮಾಡುದವ. ಹೌದು, ಅದರಲ್ಲೇ ಇದ್ದವರಿಗೆ ಹಾಗೆ ಆಗುದು. ದೊಡ್ಡವರ ಸಹವಾಸದಿಂದ ಸ್ವಲ್ಪ ಬರ್ಲಿ ಅಂತ. ಗೊತ್ತಾಯ್ತು. ಅಯ್ಯೋ, ಸುರಪ ಹರಿಯಲ್ಲಿಗೆ ಹೋದ. ಹರಿ ಬರದೆ ಸುದರ್ಶನ ಚಕ್ರವನ್ನು ಕಳುಹಿಸಿಕೊಟ್ಟ. ಯಾವ ಚಕ್ರ? ಸುದರ್ಶನ ಚಕ್ರ. ಅದು ಹೇಗೆ ಬಂತು? ಹೇಗೆ ಕಳಿಸಿಕೊಟ್ಟವ ಯಾರು? ಹರಿ. ಯಾರು? ನನಗೆ ಅದೇ ಬೇಕಾದದ್ದು. ಲಕ್ಷ್ಮೀನಾರಾಯಣ ಅಮ್ಮ ಹೆಸರು ಹೇಳಿದ್ದಾಳೆ. ಮೋಸಗಾರ, ವಂಚನೆಗಾರ, ಕಪಟಿ ಎಂಬುದಾಗಿ. ಏನು ಮಾಡಿದ? ಅವನು ಬರದೆ ಚಕ್ರವನ್ನು ಕಳುಹಿಸಿದ್ರ ನಾವೆಲ್ಲ ಓಡಿದೆವು. ಯಾಕೆ? ಹೆದರಿ. ಯಾಕೆ ಬದುಕಬೇಡ ನಾವು? ನೀನು ಚಕ್ರ ಇದ್ದ ವಾಹನದಲ್ಲಿ ಹೋಗುದಿಲ್ವಾ? ಅದು ಚಕ್ರ ಬೇರೆ. ಹಾಗೆ ಓಡುವ ಇದು ಸುದರ್ಶನ ಚಕ್ರ. ಎಲ್ಲಿಯಾದ್ರೂ ಅದು ಚಕ್ರ ಬಿಟ್ಟು ಹೋದ್ರೆ ನೀನು ಜಾರಿ ಬೀಳುವುದಿರೋ? ಅದು ನಡೆದಾದ್ರೂ ಹೋಗ್ಬಹುದು. ಇದು ಹಾಗಲ್ಲ. ಆ ಚಕ್ರಕ್ಕೂ ಈ ಚಕ್ರಕ್ಕೂ ವಿಶೇಷ ಜೀವವನ್ನು ತೆಗೆಯುವ ಚಕ್ರ. ಜೀವವನ್ನು ತೆಗೆಯುವ. ಇದು ತಪ್ಪಿದ್ರೆ ನಮ್ಮ ಜೀವ ಹೋಗುವ ಚಕ್ರ. ಏನಾಗ್ಲಿಕ್ಕಿಲ್ಲ, ಜೀವ ಹೋಗ್ಲಿಕ್ಕಿಲ್ಲ. ಅದು ನಿಮ್ಮನ್ನು ಅಟ್ಟಿಸಿಕೊಂಡು ಬಂದಾಗ ಹೆದರಿ ಓಡಿದೆವು ನಾವು. ನಮ್ಮನ್ನು ಬಿಡ್ತದ? ಬಿಡ್ಲಿಲ್ಲ. ಅಟ್ಟಿಸಿಕೊಂಡು ಬಂದಂತಹ ಚಕ್ರ ನಮ್ಮ ಅಂಗಾಂಗಗಳನ್ನೆಲ್ಲ ಕತ್ತರಿಸಪಟ್ಟಂತಹ ಇದುವರೆಗೆ ಎಲ್ಲಿದ್ದದ್ದು? ಅವನ ತಲೆಗೆ ಒಂದು ಪೆಟ್ಟು ಬಿದ್ದಿದೆ. ಅಯ್ಯೋ, ಗಿರಿ ಗುಹೆಗಳಲ್ಲಿ ಕಂದಮೂಲಗಳನ್ನು ತಿಂದು ಬದುಕಿದವರು ಕಾಡಲ್ಲಿ ಅಲಿಯುವಾಗ ಅವನಿಗೆ ಒಂದು ಹೊಸ ಸುದ್ದಿ. ಏನು? ಶೋಣಿತಾಪುರದಲ್ಲಿ ಮಾಲಿನಿಗೆ ಸುಖನಾಗಿ ಮಹಿಷದಾನವ ಬೆಳೆಯುತ್ತಾ ಇದ್ದಾನೆ. ನೀವು ಅಲೆಯಲ್ಲಿ ಬಂದದ್ದೆಲ್ಲ ಒಪ್ಪುತ್ತೀರಾ? ಬಾಲಮಹಿಷ. ಆಗ ಕೇಳುವಾಗ ಅದು ಕೇಳುತ್ತಾ ಇರುವ ಸುದ್ದಿ. ಎಲ್ಲಿ ಕೇಳುತ್ತದೋ ಅಲ್ಲಿ ಬಾಲಮಹಿಷ ಸಾಧನೆ ಏನು ಮಾಡಿದ್ದಾನೆ? ಅವನು ಮಾಡಿದಂತ ಬ್ರಹ್ಮನಿಂದ ಬೇಕಾದಂತಹ ವರವನ್ನು ಪಡೆದು ಬಲಾಢ್ಯನಾಗಿದ್ದಾನೆ. ಸಮರ್ಥನಾಗಿದ್ದಾನೆ. ಆಗ ನಮ್ಮ ತಲೆಗೆ ಹೋಯ್ತು. ನಮ್ಮ ಕಷ್ಟವನ್ನು ಅವನಲ್ಲಿ ಹೇಳಿದ್ರೆ ಸಹಾಯ ಮಾಡಿ ಎಂಬ ಉದ್ದೇಶದಿಂದ ಯಾರು ಹೆದರಬೇಡಿ, ಒಳಗಿದ್ದು ಆಗ್ಲಿಲ್ಲ. ಇನ್ನೇ ಇರುವುದು ನಮಗೆ ಮಾತ್ರ ಅನ್ಯಾಯ ಆದದಲ್ಲ, ನಿನಗೂ ಅನ್ಯಾಯ ಆಗಿದೆ. ಯಾರಿಂದ? ಹೇಗೆ? ನಿನ್ನ ತಂದೆಯ ಸಾವಿಗೆ ಕಾರಣ ಸುರಪ.
ಮಾರ್ಗ ಏನಂತೆ ಏನಂತೆ
ಟೊಂಕದುರ್ಗವೇ, ಇವತ್ತು ನಿರಾಯಾಸದಿಂದ ದೇವಲೋಕದೊಂದು ದಿಗ್ವಿಜಯ ಮುಗಿ ಅನ್ನುವಲ್ಲಿಗೆ 3 ಲೋಕದ ಅಧಿಕಾರಿ ನಾನಾದೆ. ಇನ್ನು ಮುಂದೆ ಸ್ವರ್ಗ ಮರ್ತ್ಯ ಪಾತಾಳದ ಅಧಿಕಾರಿ ಯಾರು? ಅರ್ಪಣ ತರ್ಪಣ ಅದಲ್ಲ ವಿಷಯ. ನಾಳಿನ ದಿವಸ ವೈಭವದಿಂದ ನಮ್ಮದಾದಂತಹ ರಾಜಕೀಯ ಮುಂದುವರಿಸುವ ಹೇಳುವಂತ ಮುಂದುವರಿದ್ರೆ ಅದ್ಯಾರು ಹೋಗ್ತಾ ಇದ್ದಾರೆ, ಅವರನ್ನು ಕರೆದೆ. ಇನ್ನು ಮುಂದೆ ಸಂಚಾರ ಮಾಡಬೇಕಾದ್ರೆ ನನ್ನ ಆಜ್ಞೆ ಬೇಕು. ಎಲ್ಲಿಯಾದ್ರೂ ಅಪ್ಪಿ ತಪ್ಪಿ ಅವರ ಕೆಲಸ ಅವರು ಮುಂದುವರಿಸಿದ್ರೆ ಕಠಿಣ ಶಿಕ್ಷೆ. ಈಗ ನಮ್ಗೆ ಏನು ಬೇಕು? ಹೋಗುವ ಮಡಿ ನಡೆಯುವ. ದೇವತೆಗಳನ್ನು ಒಡಗೂಡಿಕೊಂಡು ಸತ್ಯಲೋಕಕ್ಕೆ ಬರುವುದಕ್ಕೆ ಕಾರಣ ಏನಯ್ಯ? ದೇವ ನಿಮ್ಮಿಂದಲೇ ಒಲವನ್ನು ಪಡೆದಂತ ವೈಶನೆನ್ನುವ 3 ಲೋಕವನ್ನು ಕೈವರ್ತಿಸಿಕೊಂಡು ಬೆರೆಯುತ್ತಾ ಇದ್ದಾನೆ. ದುಷ್ಟನ ಬಾಧೆಯನ್ನು ತಾಳಲಾಗುತ್ತಿಲ್ಲ. ಆದರೆ ತೋರುವೆ ಹಾದಿಯರುಂದನು ನಾವು ಮಾಧವನಲ್ಲಿಗೆ ಹೋಗುವ ಆದುದನ ಮಧುಸೂದನ ನಡಿಯಲಿ ಕೇಳದಿನ ವಿಧಿಸುವ. ದೇವೇಂದ್ರ, ಮಹಿಷನ ಭಕ್ತಿಯ ತಪಸ್ಸಿಗೆ ಒಲಿದು ವರವನ್ನು ಕೊಟ್ಟಿದ್ದೇನೇನೋ ನಿಜ. ಕೊಟ್ಟಂತಹ ವರವನ್ನು ಹಿಂಪಡೆದುಕೊಳ್ಳುವುದಕ್ಕೆ ನನ್ನಿಂದಲೂ ಅಸಾಧ್ಯವಾಗಿದೆ. ಆದ್ರೆ ನಿಮ್ಮ ಕಷ್ಟಕ್ಕೆ ಪರಿಹಾರವೊಂದನ್ನು ಸೂಚಿಸುತ್ತೇನೆ. ಆ ದಾರಿಯಲ್ಲಿ ಗೊತ್ತಾ, ಮಾಧವನಲ್ಲಿಗೆ ಹೋಗು. ಬರದು ಇದಾದ್ರಿಯ ಬಳಿ ಬರೆ ಇದಿರಾಗಿ ಪುರಹರ ನಡೆದರಲು ಚರಣಕ್ಕೆ ವಂದಿಸಿ ಹರಿಹರ ಅಂದಾಗಿ ಕುಳಿತವರು ಚಂದ್ರಕಾಂತ ಶಿಲೆಗಳೊಂದಾಗಿ ಖಳನ ಮದಿಸುವ ಹಲನ ಯೋಚಿಸುತ್ತಲಿರಲಿದ್ದ. ಏನು ಮಾಡೋಣ? ನಳಿನ ಭವಸುರನೊಡಗುಂಡು ನಡೆದಂತು ವೈಕುಂಠನು ಕಾಣದಿರಲು. ವೈಕುಂಠ ಬಂದವರು ನಾವು ಅರಿವು ಕಾಣುತ್ತಾ ಇಲ್ಲವಲ್ಲ, ಏನು ಮಾಡೋಣ? ಬಳಿಕ ಕೈಲಾದ ಕೈತರಲಾದ ಎದಳು ಪುನಃ ಇಲ್ಲದಿರೇ ಕೈಲಾಸಕ್ಕೆ ಬಂದೆ ತುಳುಹಿದ ಶರೀರ ನುಡಿದು ಹಿನಾದ್ರಿಯಲಿ ಹರಿಹರಾದಿಗಳಿಂದ ಹದನ. ದೇವೇಂದ್ರ, ಅಶರೀರವಾಣಿಯಾದುದನ್ನು ಕೇಳಿದ್ರಲ್ಲ. ಹರಿಹರರು ತ್ರಿಹಗಿರಿಯಲ್ಲಿ ಒಂದಾಗಿ ಚಂದ್ರಕಾಂತ ಶಿಲೆ ಮೇಲೆ ಕುಳಿತುಕೊಂಡು ಮಹಿಷನ ವಧೆಯ ಬಗ್ಗೆ ಆಲೋಚಿಸಿ
ಬರ್ತಾ ಇದ್ದಾರಂತೆ. ಅಲ್ಲಿಗೆ ನಡೆಯೋಣ. ಹರಿಹರದ ಪದಕರಾಗಿ ಸಕಲರು ದುರುಳಮಾಗಿದ ಆತುರನು ಪಟರಾಗಿ ತರಹರಿ ಸುದ್ದಿಗೆ ದಪ್ಪ ನೀವೇ ಹೊರಗುವುದನಲು ಹರಿಹರರ ಪದ ಪದ್ಮಗಳಿಗೆ ನಮೋ ನಮಃ. ಎಲ್ಲರೂ ಹೇಳಿರಿ. ದೇವತೆಗಳನ್ನು ಹೊರಗೂಡಿಕೊಂಡು ಇಲ್ಲಿಗೆ ಬರುವುದಕ್ಕೆ ಬಲವಾದಂತಹ ಕಾರಣ ಇದೆ. ಏನದು? ವರ್ತಮಾನ ಕಾಲದಲ್ಲಿ ದುಷ್ಟಮಹಿಷನ ಅಟ್ಟುಳಿಯಿಂದ ನಾವೆಲ್ಲರೂ ತತ್ತರಿಸಿ ಹೋಗಿದ್ದೇವೆ. ಕೇಳಿ ರಾಜ್ಯದೊಳಗೆ ಕೇಳಿ ರಾಕ್ಷಸರೊಳಗೆ ಲಕ್ಷ್ಮೀ ಕುಲ ತಮ್ಮಯ್ಯವರೊಳಗೆ ಅಧಿಕಾರ ರಾಜ್ಯಗಳು ಎಲ್ಲ ಕಣವೇ ಪೂರ್ಣ ಮಹಿಷಾಸುರನ ವಧೆಗಾಗಿ ನನ್ನಲ್ಲಿರುವಂತಹ ತೇಜಸ್ಸನ್ನಿದೆ ನಮೋ ದುಷ್ಟಮಹಿಷನ ವಧೆಗಾಗಿ ನನ್ನಲ್ಲಿರುವಂತಹ ದಿವ್ಯ ತೇಜಸ್ಸನ್ನು ಹೊರಗೆ ದೇವತೆಗಳಾದ ನಮ್ಮೆಲ್ಲರ ತೇಜಸ್ಸನ್ನೇ ಪೂರ್ಣಗೊಳಿಸು. ಮೂರು ಮೂರ್ತಿಗಳ ಮುಖದಿಂದ ಹೊರಟಿಯ ತೇಜ ಚಾರು ದಿಕ್ಪಾಲಕರ ತೇಜ ಆಗುತ್ತಲೇ ನಾರಿಯ ಆಕೃತಿ ತಳೆದು ಧರೆಗಿಳಿಯೇ ಸುರರು ಜಯ ಜಯವೆಂದು ನುಡಿಗೈದರು.
ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಿ. ಹೌದಮ್ಮ ಮಕ್ಕಳೇ, ಅಮ್ಮ ನಿಶೋಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದ ಈ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಮಾತಲಾಲಿದು ಕೂಡ ಮಗಿಗ ಇದಾದ ನಿತ್ಯವರ ಬಲದಿ ಸುರವ್ರಾತವೆಲ್ಲವ ಜೊತೆಗೆಡಿದಿದನು ನಿರ್ಭೀತಿಯಿಂದ. ಅಮ್ಮ ನಾರಾಯಣ, ಬಂದ ಬವಣೆಯನ್ನೇನು ಸುರಲಿತಾಯಿ. ದಿತಿಜಾತೆಯಾದಂತಹ ಮಾಲಿನಿ ಕುಮಾರಕ ಮಹಿಷಾಖ್ಯನೆಂಬ ಕೂಳ ವಿಪಿನಾಂತರವನ್ನು ಸೇರಿದ ನಮ್ಮವನಾದಂತಹ ವಿಧಾತನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡ ಬೇಕು ಬೇಕಾದಂತಹ ವರಗಳಿಂದ ಬಲಾನ್ವಿತನಾದ 3 ಲೋಕಗಳನ್ನು ತನ್ನ ಅಂಕೆಯಲ್ಲಿರಿಸಿದ್ದಾನೆ. ಸುರವ್ರಾಜವನ್ನು ಕಂಗೆಡಿಸಿದ್ದಾನೆ. ಮನು ಮುನಿಗಳಿಗೆ ಕಷ್ಟವನ್ನಿತ್ತಿದ್ದಾನೆ. ಸಜ್ಜನರು ಬದುಕಲು ಅಸಾಧ್ಯವಾಗಿದೆ ತಾಯಿ. ಈ ಹೊತ್ತಿನಲ್ಲಿ ಆಗ ಯಜ್ಞಾದಿಗಳನ್ನು ಕೆಡಿಸುತ್ತಾ ಪಂಚಮಹಾಪಾತಕಗಳನ್ನೇ ಎಸಗುತ್ತಿದ್ದಾನೆ. 3 ಮೂರ್ತಿಗಳಾದ ನಮ್ಮಿಂದಲೂ ವಧಿಸಲ ಸದಳನಿದ್ದಾನಮ್ಮ. ನೀನೇ ಕಾಯಬೇಕು. ಮಕ್ಕಳೇ, ಮಾಲಿನಿ ಜಾತನಾದಂತ ಮಹಿಷನು ವಿಧಿಯಿಂದ ವರವನ್ನು ಪಡೆದು ಲೋಕ ಕೊಂಟಕನಾಗಿ ಮೆರೆಯುತ್ತಿರುವನೇ. ಯೋಗ ಯಜ್ಞಾದಿಗಳನ್ನು ಗೆಡಿಸಿದನೆ. ದೇವತೆಗಳನ್ನು ದೆಸೆಗೆಡಿಸಿದನೆ. ತಿಳಿದೆ ತಿಳಿದೆ. ಅಮ್ಮ ಅವನೋರ್ವನೇ ಅಲ್ಲವಮ್ಮ. ಮತ್ತೆ ಜೊತೆಯಲ್ಲಿ ಶಂಕದುರ್ಗಾದಿ ಕೂಳಗಣವೇ ಇದೆ ಅಮ್ಮ. ಶಂಕದುರ್ಗಾದ್ಯರ ಮಕ್ಕಳೇ, ಮಹಿಷನನ್ನೇ ಹೊಂದಿಕೊಂಡು ಬದುಕುತ್ತಿರುವ ಶಂಕೋಸುರ, ದುರ್ಗೋಸುರ, ಬಿಡಲಾಸುರರು ಎಷ್ಟೇ ಬಲಿಷ್ಠರಾಗಿ ಮೆರೆದರು ದುಷ್ಟ ಮಹಿಷನನ್ನು ಕೆಟ್ಟ ರಕ್ಕಸರನ್ನೆಲ್ಲ ವಧಿಸಿ ಧರ್ಮ ಸ್ಥಾಪನೆ ಮಾಡುತ್ತೇನೆ. ಹೆದರದಿರಿ, ಭಯಗೊಳ್ಳದಿರಿ, ಧೈರ್ಯಸ್ಥರಾಗಿರಿ. ಏನದು ಜಯ ಜಯವೆಂದು ಸಕಲರು ಮಣಿಯಲು ಜಯ ಜಯ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವದನ ಅರ್ಪಿಸಲು ಪರಬ್ರಹ್ಮಾದಿ ಸುರಭಸುಮನ ಸರೇ ನಮ್ಮ ಮೊರೆಯನ್ನಾಲಿಸಿದಂತಹ ಜಗಜ್ಜನನಿ ಅಷ್ಟಭುಜವಾಂತು ನಮ್ಮೆದುರು ಮೈದೋರಿದವಳಿದ್ದಾಳೆ. ಅವಳನ್ನು ಕಂಡು ಅವಳ ಧೈರ್ಯದ ಮಾತುಗಳಿಂದ ನಾವೆಲ್ಲರೂ ಸದ್ಧೈರ್ಯವನ್ನು ಹೊಂದಿದವರಿದ್ದೇವೆ. ಯುದ್ಧ ಸನ್ನದ್ಧಳಾಗುತ್ತಿದ್ದಾಳೆ ಮಹಾಮಾತೆ. ಈ ಹೊತ್ತಿನಲ್ಲಿ ನಿರಾಭರಣೆಯಾಗಿರುವ ಆಕೆಯನ್ನು ಸರ್ವಾಲಂಕಾರ ಭೂಷಿತಳನ್ನಾಗಿಸಬೇಕೆನ್ನುವುದು ನಮ್ಮೆಲ್ಲರ ಹೆಬ್ಬಯಕೆ. ಅದಕ್ಕಾಗಿಯೇ ನಮ್ಮವನಾದಂತಹ ವಿಶ್ವಕರ್ಮನು ಘನತರವಾದ ಆಭರಣಗಳನ್ನು ಉನ್ನತವಾದಂತಹ ವಸನಾದಿಗಳನ್ನು ತಂದು ಜಗಜ್ಜನನಿಯ ಪಾದ ಕಮಲಗಳಲ್ಲಿರಿಸಿದ್ದಾನೆ. ಸುರನಾರಿಯರು ಆಕೆಯನ್ನು ಶೃಂಗರಿಸುತ್ತಿದ್ದಾರೆ. ಇಷ್ಟು ಸಾಕೆ, ನಮ್ಮ ಸೇವೆಯೂ ಬೇಡವೇ? ಅದಕ್ಕಾಗಿ ಕರದ ಚಕ್ರವು
ನಿಮಿಷರು ಶಕ್ತಿ ಆಯುಧಗಳು ಮಣಿದು ಮಾತೆಯ ಪದದೊಳಿರಿಸುತ್ತ ನುತಿಸಿದರು ಬಯದಿ ನಮ್ಮವರೇ ನಾವಿತ್ತಂತಹ ಸರ್ವಾಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿರುವಂತಹ ಜಗಜ್ಜನನಿ ಯುದ್ಧ ಸನ್ನದ್ಧನಾಗಿದ್ದಾಳೆ. ಹಾಗೆಂದು ಆಕೆಯನ್ನು ಬರಿಗಾಲಲ್ಲಿ ಯುದ್ಧಕ್ಕೆ ಕಳುಹಿಸುವುದೇ ತರವಲ್ಲ ಎಂಬ ಕಾರಣಕ್ಕಾಗಿ ನಮ್ಮವನಾದಂತಹ ಹಿಮವಂತನದೋಕೆ ಸರಿಯಾಗಿ ಬರುತ್ತಿದ್ದಾನೆ. ಭೂಷಿತಳಾಗಿದ್ದೇನೆ, ಸಮರ ಸನ್ನದ್ಧಳಾಗಿದ್ದೇನೆ. ನಿಮ್ಮೆಲ್ಲವರ ಜಯಘೋಷದೊಂದಿಗೆ ವಾದ್ಯ ನಿನಾದವನ್ನು ಮಾಡುತ್ತಾ ಪಂಚಾಗ್ನಿ ಸಂಭೂತಿ ಆದಂತ ನಾನು ಪಂಚಾಸಿರಣಿರುತ್ತೇನೆ, ಪಂಚಾಸಿರಣಿರುತ್ತೇನೆ, ಪಂಚಾಸಿರಣಿರುತ್ತೇನೆ. Thank you.
ನಿನ್ನನ್ನು ಆವಾಗದಿಂದ ಸರಿಯಾಗಿ ಗಮನಿಸುತ್ತಾ ಇದ್ದೇನೆ. ಒಂದಲ್ಲ ಎರಡಲ್ಲ ದಟ್ಟಣೆಗೆ ತಲೆಯನ್ನು ದಿಟ್ಟದನದಿಂದ ನನ್ನ ಮುಂದೆ ದುಡುಕಿ ಬಂದೆಯ ಗಾಳಿಯ ಕಲಹ ಬಿಟ್ಟಂತ ಜಂಗ ದುರ್ಗ ಯಾಕೆ ಬಂದೆ? ಯಾಕೆ ಇಲ್ಲಿಗೆ ಬಂದೆ? ಹೇಳುವೆ. ಸುಧಾರ ಯಾಕೆ ಸಾರಿ ಹೇಳುತ್ತಾ ಇದ್ದೇನೆ. ನಿನಗೆ ಸೊಚ್ಚೆ ನಿನ್ನವರಾದಂತಹ ಸುರರನ್ನು ಪಡೆಯುವುದು ಅಸುರರಾದಂತಹ ನನ್ನನ್ನು ತಡೆಯುವುದು ನಿನಗೆ ಸಾಧ್ಯವೇ ಇಲ್ಲ. ದೇವತೆಗಳೇ ಓಡಿ ಹೋಗಿದ್ದಾರೆ, 3 ಮುಹೂರ್ತಗಳನ್ನು ಮರೆಯಾಗಿದ್ದಾರೆ. ಅಂಥದರಲ್ಲಿ ನಿನ್ನ ಕೈಯಲ್ಲಿ ಕಾಣುತ್ತಿರುವಂತಹ ಆಯುಧಗಳನ್ನು ಕೆಳಗಿರಿಸಿ ಆ ಕೇಸರಿಯನ್ನು ಗಾಳಿಗೆ
ಒದಗಿದರೆ ನೀವೆಂದ ಸರಿ ಸರಿ ಬರುತ್ತದು ಹೀನಾದ್ರಿಯು ಧ್ಯಾನಿಸಲು ಮೈದೋರಿ ಕರುಣಿಸುವೆ ಕರುಣಿಸುವೆ ಸುಖವ ನಿಮಗೆ ಮರುಗದಿರು ಸುರಪಾಲ ಸುರಪಾಲ ಹೆದರದಿರು ಧೈರ್ಯಸ್ಥನಾಗಯ್ಯ ಮಹಿಷ ಮತ್ತು ಆತನ ಅನುಚಾರರಾದ ಕೆಟ್ಟ ರಕ್ಕಸನೆಲ್ಲ ಒದಗಿಸುತ್ತ ವೇಳೆ ನನ್ನ ಭೀಕರ ರೂಪವನ್ನು ಕಂಡಂತ ನೀವುಗಳು ಭಯಗೊಂಡು ಬೇರೆ ದಾರಿಯನ್ನೇ ಕಾಣದೆ ಭಕ್ತಿಯನ್ನೇ ಮುಂದಿರಿಸಿದ್ದೀರಾ. ಇದೋ ಶಾಂತಳಾದೆ 9 ದಿನಗಳಲ್ಲಿ 9 ರೂಪಗಳನ್ನು ಧಾರಣೆ ಮಾಡಿಕೊಂಡು ಆ ದುಷ್ಟರ ಜೊತೆಯಲ್ಲಿ ಹೋರಾಟ ನಡೆಸಿದಾಕೆ ನಾನು 10ನೇ ದಿನವಾದ ಇಂದಿನ ದಿನ ನಮ್ಮ ಪಾಲಿಗೆ ವಿಜಯವು ಲಭಿಸಿದೆ. 9 ದಿನಗಳನ್ನು ನವರಾತ್ರಿ ಎಂಬುದಾಗಿಯೂ 10ನೇ ಈ ದಿನವನ್ನು ವಿಜಯದಶಮಿ ಎಂಬುದಾಗಿಯೂ 3 ಲೋಕಗಳಲ್ಲಿ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತೇನೆ. ಇನ್ನು ಮುಂದಕ್ಕೆ ದುರುಳರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದಿವಾ ಭೂಮಿಯನ್ನು ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಮುಂದೆ ದಾನವರಿಂದ ಕಷ್ಟ ಬಂದರೆ ಏನು ಮಾಡಲಮ್ಮ? ದುಷ್ಟರಿಂದ ಕಷ್ಟ ಯೋಚಿಸಬೇಡ, ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿತ್ತು ಹಿನಗಿರಿಯನ್ನೇ ಸೇರೋಳಿದ್ದೇನೆ. ಒಂದು ವೇಳೆ ನಿನ್ನ ಪಾಲಿ ಕಷ್ಟ ಬಂತು ಎಂದಾದ್ರೆ ನೇರವಾಗಿತ್ತು ಹಿನಗಿರಿಯನ್ನೇ ಸೇರು. ಅನನ್ಯವಾದ ಭಕ್ತಿ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸು. ಒಲಿದು ನಿಮಗೊದಗಿದ ಸರ್ವ ಕಷ್ಟವನ್ನು ದೂರ ಮಾಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ವಿಭವದಲ್ಲಿ
ಶೋಣಿತಾಪುರಕ್ಕೆ ಯಾರತ್ತ ಕೇಳಿ ಶುಭಾನಿಶುಭರಂತ ಕೇಳಿದ್ದೇವೆ. ನಾವೇ ಹೊರಟು ಬಂದ ಕಾರ್ಯಕಾರಣಗಳು ಅನೇಕ ಶೋಣಿತ ಜನಪದಗಲಿ ಶಂಕರ ಕಾಪಾಡು ತಂದೆ ಕಾಪಾಡು ಅನುಜ ನಿಶುಂಭ ದೇವ ನವ ಬ್ರಹ್ಮರಲ್ಲಿ ಒಬ್ಬರುತ್ತ ಕಶ್ಯಪ ಬ್ರಹ್ಮರ ಅನುಗ್ರಹದಿಂದ ಧನುದೇವಿಗೆ ನಾವೀರ್ವರು ಒತ್ತಡ ಜನಿಸಿಕೊಂಡು ಶುಂಭ ಸರಿ ಬಾಳ್ಯದಲ್ಲಿ ಕ್ರೂರದತ್ತ ಶುಕ್ರಾಚಾರ್ಯರಿಂದ ಬೇಕಾದತ್ತ ವಿದ್ಯೆಗಳನ್ನೇ ಕಲಿತು ಪ್ರಾಯಕ್ಕೆ ಒಂದ ಮೇಲೆ ನಾವುಗಳು ಈ ಶೋಣಿತಾಪುರದ ಅಧಿಕಾರಕ್ಕೆ ಬಂದೆವು. ವರ್ತಮಾನ ಕಾಲದಲ್ಲಿ ಅರ್ಜಾತ ನಿನ್ನನ್ನು ಜೊತೆ ಸೇರಿಸಿಕೊಂಡು ಗಣಪರಾಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸ್ತಾ ಬಂದೆವು. ತಮ್ಮ ಅದರ ನೋವುಗಳು ಮಾಡಿದಂತ ಸಾಧನ ಯಾದರೋ ಯಾರು
ಮನಸ್ಸಿಗೆ ಆನಂದವಾಯಿತು. ತಮ್ಮ ನಮ್ಮಲ್ಲಿ ಕಾಳನ್ನು ಕೊಟ್ಟಂತ ದೇವತೆಗಳು ಎಲ್ಲಿದ್ದಾರೆ? ಅವರೆಲ್ಲರೂ ಕೂಡ ಎಲ್ಲರೂ ದೆಸೆಗಟ್ಟು ಮಾಡಿದ್ದಾರಣ್ಣ. ಎಲ್ಲರೂ ಕೂಡ ಸೋತು ಓಡಿದ್ದಾರೆ. ಸೋತು ಓಡಿದಂತ ದೇವತೆಗಳು ಯಾವ ಕಾರಣಕ್ಕೂ ನಂಬುವುದಕ್ಕಾಗುವುದಿಲ್ಲ. ಯಾಕೆ ಬಲ್ಲಯ್ಯ? ಇಂದ್ರ ಮಹಾವಂಚಕ ಯಾವ ಸಂದರ್ಭದಲ್ಲೂ ಕೂಡ ಏನು ಮಾಡಿ ಅದಕ್ಕಾಗಿ ನಮ್ಮವರನ್ನು ಕಳಿಸಿಕೊಟ್ಟಿದ್ದೇನೆ. ದೇವತೆಗಳಿಲ್ಲ ಇದೆ, ಅವರನ್ನು ತರತರಡೆ ಕಾಲ ಬುಡಕ ತಂದೊಪ್ಪಿಸಿ ಎಂಬುದಾಗಿ. ತಮ್ಮ ಅದರ ಲೋಕದ ಅಧಿಕಾರಿ ಶುಂಭ ಇನ್ನು ಮುಂದಕ್ಕೆ ನಾನು ಹೇಳಿದಂತೆ ನಡಬೇಕು. ತಮ್ಮ ಯುದ್ಧ ಮಾಡಿದ ಆಯಾಸ ಉಂಟು, ವಿಶ್ರಾಂತಿ ಅಗತ್ಯ. ಮೊತ್ತ ಪಾಲಿ
ಭಿನ್ನವಿಸುವುದೇನು ತಾಯೇ ಕರುಣಾರ್ಣವೇ ಜಗದಾದಿ ಮಾಯೇ ನಿನ್ನಾಜ್ಞೆಯಲಿ ಬಿಡು ಗಣ್ಣರೊಡನೆ ನಾಗವನ್ನೋಳೆ ಖಳರಿಂದ ತನ್ನ ಬಡುವದಾಯ್ತು ಭಿನ್ನವಿಸುವುದೇನು ತಾಯೇ ಭಿನ್ನವಿಸುವುದೇನು ತಾಯೇ ಓ ಜಗದಾದಿ ಮಾಯೆ ಸುರಪತಿ ಅಮ್ಮ ನಮಗೆ ಬಂದಂತ ಕೃಷ್ಣವನ್ನು ಏನೆಂದು ಭಿನ್ನಯಿಸಲಿ ಏನಾಯಿತಯ್ಯ ಶಿವನಿತದಲ್ಲಿ ಧನುಕುಮಾರರಾದ ಶುಂಭನಿ ಶುಂಭರನ್ನುವ ದಾನವರು ಬ್ರಹ್ಮನ ಕುರಿತಾಗಿ ತಪಸ್ಸನ್ನಾಚರಿಸಿ ಬೇಕಂತ ವರಗಳನ್ನೆಲ್ಲ ಪಡೆದು ಅನಿಮಿಷರಾದ ನಮ್ಮ ಅಮರಲೋಕದ ಮೇಲೆ ಅಭಿಯೋಗವನ್ನು ಕೈ ತರುತ್ತಾಯಿ ಆಮೇಲೆ ದೂರದಲ್ಲಿ ಕೈ ಸೋತೆವಮ್ಮ ಬಳಿಕ ನಾಕಾದ ಪೀಠ ದುರುಳರ ವಶವಾಯಿತು ಸರಿ ಪಡೆದಂತ ವರವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸುವ ಬದಲು ಅಚಾರಕ್ಕಾಗಿ ಉಪಯೋಗಿಸಿಕೊಂಡು ಲೋಕಕಂಟಕರಾಗಿ ಬೆರೆಯುತ್ತಾ ಇದ್ದಾರೆ ದುರುಳರ ಬಾಧೆಯನ್ನು ತಾಳಲಾಗುತ್ತಿಲ್ಲ ನೀನೇ ಕಾಪಾಡಬೇಕಮ್ಮ ಇದು ಭಯ ಕರುಣಿದು ತಲಭಯವನ್ನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯದು ಪೊರೆಯುವೆನು ನಿಮ್ಮನು ಮನೆಯ ಮಾತಲ್ಲ ಕರುಣಿಸುತ್ತ ಅಭಯವನ್ನು ನುಡಿದಳು ಸುಮನ ಸೊರಡೇನೆ ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ಸುರರು ದೈವಬಲವನ್ನೇ ಮೂಲ ಆಧಾರವಾಗಿರಿಸಿಕೊಂಡು ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರೆ ಅವರಲ್ಲಿ ಅಗ್ರಗಣ್ಯರಾಗಿ ಮೆರೆದವರು ಶುಂಭ ನಿಶುಂಭಾದಿ ಕಳ್ಳರು ಯೋಚಿಸಬೇಡ ಚಿಂತಿಸಬೇಡ ಇನ್ನು ಕಿರಿದು ಸಮಯದೊಳಗೆ ಆ ದುಷ್ಟನೆಲ್ಲೋ ವಧಿಸಿ ನಿಮ್ಮ ಪಾಲಿಗೆ ಕ್ಷೇಮ ನಾನು ಒದಗಿಸಿಕೊಡುತ್ತೇನೆ ನಿಮ್ಮದಾದಂತ ನಿಜ ವೇಷಗಳನ್ನು ಮರೆಗೊಳಿಸಿ ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಇದೊಂದು ಹಿನಗಿರಿ ಆ ದುಷ್ಟರನ್ನು ವಧಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿಯ ಲೀಲಾಮೃತವನ್ನು ಕಾಣುವಿಯಂತೆ ಕಣ್ಣು ತುಂಬಿಸಿಕೊಳ್ಳಿ ತಿಳಿದಳು ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿದನು ಜನರ ಕೊಲ್ಲುವ ಕಾರ್ಯವು ಸುಲಭವೆನ್ನುತ್ತಲೇ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ ಸುಂದರಾಂಗವ ತಳೆದಂತು ಕೌಶಿಕೆಯಾಗಿ ಸುಂದರಾಂಗವ ತಳೆದಂತು ಕೌಶಿಕೆಯಾಗಿ ನಿಂತಳು ಬೆರೆವ ಕದಂಬವನದುಳಂದು ಸುಂದರಾಂಗವ ತಳೆದಂತು ಕೌಶಿಕೆಯಾಗಿ ನಿಂತಳು ಬೆರೆವ ಕದಂಬವನದುಳಂದು
ಆಗಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದಿರುವರು ಯಾರೂ ಇಲ್ಲ. ದೂತ ಶುಂಭನನ್ನು ಆ ನೆಲೆಯಲ್ಲಿ ಗುರುತಿಸುವುದಕ್ಕೆ ಅಸಾಧ್ಯ. ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಭಾಸನ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಆಸುರಿ ಪ್ರಕೃತಿಯನ್ನು ಮೈಗೂಡಿಸಿಕೊಳ್ಳುತ್ತ ಹೆಣ್ಣಿನ ಚೆಲುವಿಗೆ ಗುರಿಯಾಗುವುದು ಸ್ಪಷ್ಟ. ಒಂದೇ ಉದ್ದೇಶವನ್ನಿರಿಸಿಕೊಂಡು ದುರುಳನ್ನು ಮರಣಗೊಳಿಸುವುದಕ್ಕೆ ಬೇಕಾಗಿ ನನ್ನ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಚೆಲುವಿಗೆ ಹೆಣ್ಣಾಗಿ ಕೋಶ ಸಂಭವಿಯಾದಂತ ನಾನು ಕೌಶಿಕ್ ಎನ್ನುವಂತ ನಾಮವನ್ನು ಇರಿಸಿಕೊಂಡು ಯೋಚಿಸುತ್ತಾ ಬಂದದ್ದು ತುಹಿನಾದಿಯ ಕ್ಷೇತ್ರ ದಕ್ಷಿಣ ಪ್ರಾಂತ್ಯದಲ್ಲಿ ಕಾಣುತ್ತಾ ಇದೆ ಕದಭಾವನ. ಈ ಕದಭಾವನದಲ್ಲಿ ಇಟ್ಟುಕೊಂಡು ಮೋಹದ ಬಲೆಯಲ್ಲಿ ಸಿಲುಕಿಸಿ ನಾನು ಜನ ವಧ ಮಾಡಬೇಕು ತಾನೆ ಕುಳಿತುಕೊಳ್ಳಲಿಕ್ಕೆ ಯೋಗ್ಯವಾದ ಸ್ಥಳ ಇದೆ. ಶೃಂಗಾರಮಯವಾಗಿ ಕಾಣುತ್ತಾ ಇದೆ ಕನಕದು ಇಯಾಲೆ. ಇದರಲ್ಲಿ ಕುಳಿತುಕೊಳ್ಳಬೇಕು. ಧನುಜರನ್ನು ಮೋಹದ ಬಲೆಯಲ್ಲಿ ಸಿಲುಕಿಸಿ ಕೊಲ್ಲುವಂತ ಯತ್ನವನ್ನು ನಾನು ಮಾಡಬೇಕು. ಅದಕ್ಕೆ ಬೇಕಾಗಿ ತಾನು ಗಂಧವನ್ನು ಮಾರುತ್ತಲಿಗೊಂಡಿದ್ದೇನೆ. ಕಾಟ ಮಾಡದೆ ಕನಕದು ಇಯಾಲೆ ಇರ್ತೇನೆ.
ಗೊತ್ತಿರ್ಲಿಕ್ಕಿಲ್ಲ. ಎಂತದ್ದು ಅಂತ ಗೊತ್ತಿರ್ಲಿಕ್ಕಿಲ್ಲ. ಯಾರಿಗೆ ಒಟ್ಟುದು? ಎಲ್ಲರಿಗೆ ಮುಗಿತದ. ಎಲ್ಲರಿಗೊಂಡುದನ್ನುವ ಶ್ರಮವನ್ನು ಕಳೆವೆಂದರು ಇವತ್ತಂತೂ ಬೇಡವೇ ಬೇಡ ಆಗಿದ್ದು ಎಂತದಕ್ಕಿದು ಮನೆ ಯಾಕೆ ಎಷ್ಟು ತನ್ನುವ ಶ್ರಮವನ್ನು ಕಳೆವೆಂದರು ಬರಲು ಎಲ್ಲಿಗೋ ಹೇಳಿದ ಮೇಲೆ ಪಾಲನೆ ಮಾಡು ಮತ್ತೇಕೆ ಬಿಡುದು. ಇಲ್ಲಿ ಬಾರ ಏನಾಯ್ತಾ? ಏನು ಬೇಕಾ ಏನು ಬೇಕಾ ಒಟ್ಟಿಗೆ ಹೋಗಬೇಕಲ್ಲ. ನಾನೊಂದು ತೀರಾ ನೀನೊಂದು ತೀರಾ ಅಲ್ವಾ? ಎದುರಾದಂತಹ ಪ್ರಾಣಿಗಳ ತಲೆಯನ್ನು ಕಡಿದು ಮಾಂಸ ಬೇರೆ ಎಲುಬು ಬೇರೆ ರಕ್ತ ಬೇರೆ ಪ್ರತ್ಯೇಕವಾಗಿಸಿದ್ದೇವೆ. ಎಲ್ಲವನ್ನು ಬೇರ್ಪಡಿಸಿ ಎಲ್ಲ ಆಯ್ತು ಅಲ್ವಾ? ಸಣ್ಣದ್ದು ಬಿಟ್ಟದ್ದು ಅದೇ ಕುಡಿತು ಉಂಟು ನಮಗೆಲ್ಲಿದ್ದಾಗ ಮತ್ತೆ ಅದನ್ನು ನಾವು ಕುಡಿಯುವುದಿಲ್ಲ. ಅದೇ ಕುಡಿಯುವುದು ಕಡಿಮೆ ಮಾಡಿ ಇಲ್ಲಿ ನಮಗೆಲ್ಲಿದ್ದಾಗ್ತದೆ. ಅದು ಕುಡಿಬೇಕಲ್ಲ. ಬೇಟೆಯಾಡಿದ ಪರಿಣಾಮದೇ ಹಕ್ಕಾಗಿ ಧಾರಾಕಾರವಾಗಿದ್ದವರು ನಿರ್ಲೋಪಾದಿ ಹಿಡಿತಾರೆ. ಪರಿಹಾರ ಆಗಬೇಕು ಅಂತ ಸ್ವಲ್ಪ ಆದ್ರೂ ಗಾಳಿ ಬರುವ ಗಾಳಿಗೆ ಅಡ್ಡ ಕಟ್ಟಿ ಬಾರದಾಗಿದ್ರೆ ಎತ್ತರವಾಗಿ ಕಾಣ್ತಾ ಇದೆ ತುಳಸಿನಾಥ್ರಿ. ಸಮಯದಲ್ಲಿ ಕೇಳಿದೆ ಇವತ್ತು ಕೇಳುವಾಗಿದೆ ಇಲ್ಲ ಕೇಳಿ ತಳುವಾದ ಸಮಯದಲ್ಲಿ ಕೇಳಿದೆ ನಲವಿನಿಂದು ಆಲೆಯಲಿದ ಕುಳಿತು ಪುಣ್ಯಾತ್ಮ ಅವರೇ ಹೋಗ್ಲಿಕ್ಕುಂಟು ಕೂತಿಂದ ಹೇಳಲಿಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ಇವಂದು
ಸೌಂದರ್ಯ ಎರಡು ಕೂಡ ಇದು ಸ್ವರ ಎರಡು ಒಟ್ಟೊಟ್ಟಿಗೆ ಬರ್ತದೆ. ಮಗ ಕೊಟ್ಟಿದ್ದಾರೆ ಎಂಬುದವರ ಮಾತು ಕೇಳಿ ಮಗ ಗೊತ್ತಿಲ್ಲ. ಕೆಲವು ಹೆಣ್ಮಕ್ಳಿಗೆ ಗೊತ್ತೇ ಆಗಲಿಕ್ಕಿಲ್ಲ. ಈಗ ಬಂದು ಎಷ್ಟೊತ್ತಾಯ್ತು ಅದು ಗೊತ್ತಾಗ್ಲಿಕ್ಕಿಲ್ಲ. ಯಾಕೆ ಅವ್ರವ್ರ ಲೋಕದಲ್ಲಿ ಮತ್ತೆ ಕೈಯಲ್ಲಿ ಅಂತದ್ದೆಲ್ಲ ಬಂದ್ರೆ ಮತ್ತೆ ಇಲ್ಲಿಯವರೆಲ್ಲ ಹಾಡ್ತಾರ ಮತ್ತೆ ಹಾಡ್ಲಿಕ್ಕೆ ಸಾಧ್ಯ ಉಂಟಾ? ಹಾಡ್ಲಿಕ್ಕಿಲ್ವಾ? ಹೀಗಿತ್ತು ಒಂದೊಂದು ಬಂದ್ರೆ ಮತ್ತಿತ್ತು ಹಾಡ್ಲಿಕ್ಕೆ ಇಲ್ಲ. ಅವರದ್ದು ಅದರಲ್ಲೇ ಆಯ್ತು. ಹಾಡುವುದಲ್ಲ, ಹಾಡುವುದು ಗೊತ್ತು ಆಗ್ಲಿಕ್ಕೆ. ಹೇಳಿ ಯಾರು ಏನಂತ ಗಂಡ ಉಂಡ್ರು ಬಂದಿದ್ದಾರೆ ಬಂದದ್ದು ಅದೇ ಕಥೆಯಲ್ಲಿ ಗೊತ್ತುಂಟಲ್ಲ ಗಂಡ ಉಂಡ್ರು ಬರ್ತಾರೆ ಅಲ್ವಾ? ಆದ್ರೆ ಇಲ್ಲಿ ಅವರೆಲ್ಲ ಹಾಡ್ಲಿಕ್ಕಿಲ್ಲ. ಮತ್ತೆ ಹಾಡಿದ್ರು ಕೂಡ ಅವರ ಗಂಡನ ಎದುರಲ್ಲಿ ಹಾಡ್ಯಾರು ಹೊರತು ಇಲ್ಲೆಲ್ಲ ಹಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮದುವೆಯಾದ ಮೇಲೆ ಗಂಡ ಮಾತ್ರ ಕೇಳಬೇಕು. ಇದು ಬೇಡ. ಮೇಲೊಂದು ಬ್ರಹ್ಮನಾಡಿ ಪಡೆಯಲಿ ಕಲ್ಯಾಣಿ ವೀಣೆಯ ಪಿಡಿದಪ್ಪ ವಾಣಿ ಕರದಲ್ಲಿ ಕಾಲನ ತಡೆಗಾಗಿ ಬಂದು ತಾನು ರಾಗದಲ್ಲಿತ್ತು ಗಾನ ಪಾಡುವಳ. ಇದು ಆಯಮ್ಮನತೆ. ಯಾವ್ದು ಆಯಮ್ಮ? ಆ ಅಮ್ಮನತೆ ಅಂತ. ವಾಣಿಯಮ್ಮ. ಹೌದೌದು. ವಾಣಿಯಮ್ಮ ಬರಬೇಕು ಅಂತ ಇದ್ರೆ ಅಪ್ಪನ ಒಪ್ಪಿಗೆ ಬೇಕು. ಹಾಗೇನು ಕೆಲವೊಂದಕ್ಕೆ 84 ಲಕ್ಷ ಜೀವನ ಅಷ್ಟನ್ನು ಬ್ರಹ್ಮದೇವ ಸೃಷ್ಟಿ ಮಾಡಿದ. ಕೆಲವು ದಿವಸ ಗಂಡನ ಒಪ್ಪಿಗೆ ಅಂತ ಬರ್ಲಿಕ್ಕೆ ಆಗುದಿಲ್ಲ. ಏನಾಗುದಿಲ್ಲ. ಕೇವಲ ಭೂಲೋಕದ ಹೆಂಡತಿಯರಾದ ಬರುವುದು. ಇಲ್ಲಿ ಇದು ಯಾರು ವಾಣಿ ಬರುವುದಕ್ಕೆ ಸಾಧ್ಯ ಇಲ್ಲ. ಈಗ ಅಷ್ಟು ಬ್ರಹ್ಮನ ಸೃಷ್ಟಿ ಆಗಬೇಕು ಅಂತ ಇದ್ರೆ ವಾಣಿಯ ಸಹಕಾರ ಅತಿ ಅಗತ್ಯ. ಹೆಂಡತಿ ಇಲ್ಲದೆ ಸೃಷ್ಟಿ ಇಲ್ಲ. ಹೆಂಡತಿ ಇಲ್ಲದ್ರೆ ಗಂಡ ಮಣ್ಣಂಗೆಲ್ಲ ಏನು ಬೇಕಿದ್ರು ಮಾಡಿ ಹಾಗಾದ್ರೆ ಸೃಷ್ಟಿ ಒಂದು ಸಾಧ್ಯ ಆಗುದು. ಇದು ಕಾರಣ ಕಾರಣ ಕೇಳ್ತಾರೆ. ಇಲ್ಲಿ ಆದ್ರೆ ಹೆಂಗಸರ ಸ್ವಭಾವ. ಮತ್ತೆ ಹೆಂಗಸರು ಇಷ್ಟು ಹೊತ್ತಿಗೆ ಹಾಡ್ತಾರ. ಆದ್ರೆ ಇಷ್ಟು ಹೊತ್ತಿಗೆ ಹಾಡುವಂತಹ ಸಮರ್ಥರಿದ್ದಾರೆ. ಇದು ಸಾಧ್ಯ ಆದ್ರೆ ಗಂಡಸರೆಲ್ಲ ಹಾಡು ಊದುವುದಕ್ಕೆ ಬಾರಿಸುವುದಕ್ಕೆ ಇದು ಬಂದವರಿಗೆ ವ್ಯವಸ್ಥೆ ಮಾಡುವುದು. ಒಬ್ಬರಾದ್ರೂ ಇದ್ದಾರ? ಅಲ್ಲ, ನೀನು ಹೇಳೋದು ಭೂಲೋಕದ ವಿಚಾರ. ಇದು ದೇವಲೋಕದ. ಯಾರು? ದೇವೇಂದ್ರ ಅಲ್ವಾ? ಮತ್ತೆ? ಅವನ ಸಭೆಯಲ್ಲಿ ಪ್ರತ್ಯೇಕವಾದ ಕುದುರೆ ಮುತ್ತುಳ್ಳಂತ ಬ್ರಹ್ಮಾದಿ ನಾರಿಯರು ಸಂಭ್ರಮದ ಹೇಳ್ತಿದ್ದರು. ತುಂಬಿದ ಸಭೆಗೆ ಚಂಬಾರಿ ಮೂಗಿನ ಮೇಲೆ ಬರಲಿಕ್ಕ ಇಲ್ಲ. ಆಗಿದ್ರೆ ಮತ್ತೊಬ್ಬ ಅದಾರು? ಯಾರದು? ಓಯ್, ಕೇಳಿಸಿ. ಓಯ್, ಕೇಳಿಸಿ. ನೀನು ನಮ್ಮವರಿಗೆ ಅಂತ ಅಲ್ವಾ? ನಿನ್ನ ಕರ್ಮ. ನಾನು ಬೈದದ್ದ ಅಲ್ವಾ? ದೇವರಿಸಿ. ಅಲ್ಲ, ನೀನು ಸ್ವಲ್ಪ ಮೇಲೆ ಹೇಳ್ಬೇಕು. ಅದು ಗಡಿಬಿಡಿಯಲ್ಲಿ ಹಾಗೆ ವೈದಾಹಿಕ ಭಾಗವತೋತ್ತಮ 3 ಮುಕ್ಕಾಲುಗಳಿಗೆ 3 ಲೋಕ ಸಂಚಾರ ಮಾಡಿ ಮಗನೇ. ಅದು ಶಾಪ ಸಿಕ್ಕಿದವನಿಗೆ. ನಮಗೆ ಶಾಪ ಇದೆಯಾ? ಇಲ್ಲ. ಇವತ್ತಿದ್ದಲ್ಲಿ ನಾಳೆ ಇರ್ತೇವಾ? ನಾಳೆ ಇಲ್ಲ. ನಾಳೆ ಇದ್ದಲ್ಲಿ ನಾಡಿದ್ದಿರ್ತೇವ? ಇಲ್ಲ ಇಲ್ಲ. ಇದು ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ನಾಳೆ ಇರ್ತೇವ? ಮತ್ತೆ? ಅವನು ಇವನು ಯಾಕೆ ಗಂಟೆ ಕೇಳಿಸ್ತಾ ಇದೆಯಲ್ಲ? ಎಂತದ ತಮ್ಮ ಯಾವಾಗಿಂತ ಹೆಚ್ಚುಂಟಂತ ನೀವು ಹಿಡಿಯೋಗ ಕಡಿಮೆ ಅಷ್ಟೇ ಲೆಕ್ಕದಿಡಿವೆ. ಎಂತದ್ದು ಹೆಚ್ಚು? ಅದು ಹೆಚ್ಚುಂಟಂತ ನಾವು ಹಿಡಿಯೋಗ ಲೆಕ್ಕದಿಡಿವೆ. ಅವರಿಗೆ ಸಾಕು ಇನ್ನೇ ಕೌತುಕವೆಂದು ಪರಿಮಳ ಬಿಡಿದು ಚತುರ್ಭುಜೆ ಚಂದ್ರಕಳಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪ ಬಾಣ ಹಸ್ತೆ ನಮಸ್ತೆ ಜಗದೇಕ ಮಾತಾ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರಿಯಂಗಂಡಾಕ್ಷಂ ಕಲ್ಯಾಣಿ ಕದಂಬ ವನವಾಸಿನಿ ಕದಂಬ ವನವಾಸಿನಿ ತೂಗಿದಳು ಈ ಆಲೆಯ ತೂಗಿದಳು ಈ ಆಲೆಯ ದುರ್ಗಾಂಬಿಕೆ ತೂಗಿದಳು ಈ ಆಲೆಯ ನಾದ ಮತ್ತಾಮರರು ಹೋಗಿ ಭಕ್ತರಿಗೆಲ್ಲ ನಾದ ಮತ್ತಾಮರರು ಯೋಗಿ ವರ್ಗರಿಗೆಲ್ಲ ಜೋಗುಳ ಕೇಳುವಂತೆ ರಾಗಲಯಗಳಿಂದ ಮುಗಿದಳು ಈ ಆಲೆಯ ದುರ್ಗಾಂಬಿಕೆ ತೂಗಿದಳು ಈ ಆಲೆಯ ಕೋಟಿ ಪ್ರಕಾಶವದು ಕೋಟಿ ಪ್ರಕಾಶವದು ಗೋಚರಿಸಲು ಅಚ್ಚರಿಯಿಂದ ಆಚಾರ್ಯ ಅವ್ರು ಹೇಳಿದ ಅಚ್ಚರಿಯಾ ನನಗದು ಆಚಾರ್ಯ ಆಚಾರ್ಯ
ಓದಿಸಿ ಓದಿಸಿ ಮಗುಗ ಕಂಡನು ಸ್ವರ್ಣದ ಯೋಲೆಯಲ್ಲಿ ದೇವಿಯಲ್ಲ ಅರೇ ಅರೇ ಇನ್ನಿವಳಂತ
ಆಗಿದೆ. ಯಾರ್ಯಾರು ಹುಡುಕ್ಬೇಕು ಈಕೆಯನ್ನು ಸರಿಯಾಗಿ ಗಮನಿಸಿದ್ರೆ ಈಕೆ ಒಂದ ರಮೆ ಇಲ್ಲದೆ ಹೋದ್ರೆ ಇವಳು ಉಮೆ ಇವಳ ವಿಶ್ವನಾಥ ನೋಡ ವಿಶ್ವನಾಥ ಇದ್ದಾನೆ ಇವತ್ತು. ಎಲ್ಲಿಗೆ ನಿನ್ನೆ ಸೃಷ್ಟಿ ಕಾರ್ಯ ನೋಡ್ಲಿಕ್ಕೆ ವಿಶ್ವನಾಥದ್ದು ಇಲ್ಲೇ ಅಲ್ವಾ ಸಮೀಪ ಎಂತದ್ದು ಎಲ್ಲಿಗೆ ಹೋಗಿದೆ ಸೃಷ್ಟಿ ಕಾರ್ಯಕ್ಕೆ ಅಲ್ಲಿ ಹೋದ್ರೆ ವಿಳಾಸ ಸಿಕ್ಕಿದೆ ಒಂದು ವಿಳಾಸ ಪಡೆದುಕೊಳ್ಳೋದಕ್ಕೆ ಇಷ್ಟು ಕಷ್ಟ ಅದೇ ಕಣ್ಣಿಗೆ ಕಾಣುವ ಹಾಗೆ ಸಿಕ್ಕಿದ್ದಾಳೆ ಹೀಗೆ ಹೆಸರು ವಿಳಾಸವನ್ನು ಅಲ್ಲ ನೀನಂತೂ ವಿಳಾಸ ಕೇಳುವುದಿಲ್ಲ ನನಗೂ ಕೇಳುವುದಕ್ಕೆ ಬಿಡುವುದಿಲ್ಲ ವಿಳಾಸ ಕೇಳಿದ್ರೆ ಸಿಕ್ಕಿತ್ತು ಮದುವೆ ಆದೀತು ನಮಗೆ ನಾವು ಅಖಂಡ ಬ್ರಹ್ಮಚಾರಿಗಳು ಹೆಣ್ಣನ್ನು ಬಯಸಿ ಮುಂದುವರೆದ್ರೆ ನಿಮ್ಮ ವರ್ಣಕ್ಕೆ ನೀವೇ ದಾರಿ ತಂದ ಹಾಗೆ ಕ್ರಮ ಕೊಟ್ಟವ ಸತ್ತ ಮೇಲೆ ಸುತ್ತಬೇಕು ಹೆಣ್ಣು ಇಷ್ಟು ತಂದ ಇದ್ದಾಳೆ ಅಂತ ಹೇಳಿದ್ರೆ ವರ್ಣೆ ಬೇರೆ ಆದ್ರೆ ಇವಳನ್ನು ಇವತ್ತು ನಾಡಿದ್ದು ಹೊಸ ವಿಚಾರವನ್ನು ತಿಳಿಸೋದಕ್ಕಾಗಿ ನಿಮ್ಮಲ್ಲಿಗೆ ಬಂದವರಿದ್ದೇವೆ. ಕದಂಬಾವನದಲ್ಲಿ ಲೋಕಮೂರನ್ನು ಮೋಹಕಗೊಳಿಸುವಂತಹ ಹೆಣ್ಣೊಂದನ್ನು ಕಂಡಿದ್ದೇವೆ. ಮೂರು ಲೋಕದ ವಿಕ್ರಮಿ ನೀವು, ಪರಾಕ್ರಮಿಯಾದಂತ ನೀವು ಆಕೆಯನ್ನು ಮದುವೆಯಾಗಬೇಕು. ಶುಭವಾಗ್ತದೆ. ಚುಂಬನು ಮನದಿ ಜನ ಛಲ ಹತ್ತಿಗೆ ತಿಳುಕುತ್ತ ಜನೇತ್ರೆಯ ಮನಿದದಿರೆನೆಂದೆಂದು ನಿಶ್ಚಯಿಸಿ ಎನ್ನುವ ನುಡಿಯ ಆಲಿಸಿದ ಶುಂಭನು ನೀವುಗಳು ಹೇಳುವಂತ ವಿಷಯವನ್ನು ಕೇಳಿದ ಮನಸ್ಸಿನಲ್ಲಿ ಏನು ಬೇಕು ಬೇಕು ತಗೊಳ್ತೀರ ಮತ್ತೆ ಆದೀತ ಕಾರಣ ಏನು ಬಲ್ಲಿರ ಮನಸ್ಸು ಜನ ಶರವತಿಗೆ ಮಡಿಯಾದೆ ವರಿಜನ ಹತ್ರ ವರಿಸುವೆ ಅವಸರ ಮಾಡಬೇಡಿ. ನೀವುಗಳು ಹೇಳುವಂತ ವಿಷಯದ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಿ ನೀವು ಸ್ವಲ್ಪ ವಿಚಾರಣೆ ಮಾಡಿಕೊಳ್ಳಿ. ಬೇಕಾದವಾಗ ನಾನೇ ಕೆಳಗೆ ಸುಗ್ರೀವ ಬೇಡುವುದನ್ನು ಸಚಿವ ಜಾಲವಲ್ಲೊಂದು ವಾರ್ತೆಯನ್ನು ಕೇಳಿದನು ಬೆರುಬಕ್ಕದ ಕೋಲೊಳಗೆ ಉಯ್ಯಾಲೆಯಲ್ಲಿ ಸತ್ತಿ ಮೇಲೆ ಬಳಂತೆ ಸುಗ್ರೀವ ಶುಂಭಾಸುರ ದೊರೆಯೇ ಕದಂಬಾವಳಲ್ಲಿ ಅತಿ ಹೆಚ್ಚಿನವಾದ ನಾರಿ ಚಿನ್ನದ ಉಯ್ಯಾಲೆಯಲ್ಲಿ ಮೇಯ್ತಾ ಇದ್ದಾಳೆ ಎಂಬುದಾಗಿ ನಮ್ಮವರನ್ನವರಿಗೆ ಬಂದು ಹೇಳಿದಂತ ವಿಷಯ ಅರುಹಿದ್ರೆ ಪ್ರಭು ಏನು ಯೋಚನೆ ಮಾಡಿರುವೆಯೋ ನೀನು ವಿಷಯವನ್ನು ಕೇಳಿದ ಬಳಿಕ ಆಕೆಯನ್ನೇ ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವ ನಾನು. ಮದುವೆಯಾಗಬೇಕೆಂಬ ಇಚ್ಛೆಯೋ ಪ್ರಭು ನನ್ನನ್ನು ತಿಳಿಗರಿಸಿದೆ. ಕಾರಣವಿದೆ. ಅವಳಿದ್ದಲಿಗೆ ಹೋಗಿ ಹೋಗಿ ಸಂತಾನ ಮುಖ್ಯರ ಹೋಗಿ ಶೋಣಿತಾ ಬರಿಗೆ ಕರೆದಿರಬೇಕು. ಶುಂಭನ ಆಜ್ಞೆ. ಶುಂಭನು ಆಜ್ಞೆಯೊಳೈದಿ ಶುಂಭನು ಆಜ್ಞೆಯೊಳೈದಿ ಮೇರೆ ಕದಂಬವನವನೆ ಪಗುದ ಕೈ ಜಗದಂಬಿಕೆಯ ಲಾವಣ್ಯವನ್ನು ನೆರೆ ಕಂಡು ಸುಗ್ರೀವ ಶುಂಭನು ಆಜ್ಞೆಯೊಳೈದಿ ಕದಂಬ ವರದಲ್ಲಿ ಒಬ್ಬಳು ಸೌಂದರ್ಯವತಿಯಾದ ತರುಣಿದ್ದಾಳೆ. ಅವಳನ್ನು ಮದುವೆಯಾಗಬೇಕೆಂಬ ಇಚ್ಛೆ ಪಟ್ಟಿದ್ದೇನೆ. ಸುಗ್ರೀವ ನೇರವಾಗಿ ಅಲ್ಲಿಗೆ ಹೋಗಿ ಸಂಧಾನ ಮೂಲಕ ಅವಳನ್ನು ಕರೆಕೊಂಡು ಬಾ ಎಂದು ಹೇಳಿದ. ಅವಳ ಆಚೆತ ಅರಮನೆಯ ತೊರೆದೆ ಕಾಡನ್ನು ಸೇರಿದೆ. ಬಹುದೂರ ಬಂದೆ ದಟ್ಟಣ ಸಾರ್ಗತ್ತಲೆ ಕವಿದುಕೊಂಡಿದೆ. ಸೂರ್ಯನ ಪ್ರಕಾಶ ಕೂಡ ಬೀಳುವುದಕ್ಕೆ ಅಸಾಧ್ಯವಾಗಿದೆ. ಈ ಸ್ಥಳ ನೋಡಬಾರದೆ ನಿಬಿಡವಾಗಿ ಬೆಳೆಸಿದ್ದ ಆಕಾಶವನ್ನೇ ತುಂಬಿಸಿದೆಯೋ ಎಂದು ತೋರುತ್ತದೆ. ಬಳ್ಳಿಗಳೆಲ್ಲ ಮರವನ್ನು ಸುತ್ತಿ ಆ ಕಡೆ ಈ ಕಡೆ ಹರಡಿಕೊಂಡಿದೆ. ಪಕ್ಷಿಗಳೆಲ್ಲ ಬೇಕಾದಷ್ಟು ಹಚ್ಚರಿಸಿದ್ದು ಆ ಕಡೆಯಿಂದ ಈ ಕಡೆಯಿಂದ ಹಾರಾಡುತ್ತಿದೆಯಲ್ಲ. ಸತತ್ವ ಹೊರದಲ್ಲಿ ಇದ್ದಾಳೆ ಹೇಳಿದ ಮಾತು ಇಲ್ಲಿ ದಟ್ಟಣೆಯಲ್ಲಿ ಇರಲಿಕ್ಕೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಮುಂದೆ ಮುಂದೆ ಬರ್ತಿರುವಾಗ ಓಹೋ ತಂಪಾದ ಗಾಳಿ ಬೀಸುತ್ತಾ ಉಂಟು. ಇಪ್ಪಾದ ಜ್ಞಾನ ಕೇಳುತ್ತಾ ಉಂಟು. ಬೆಳಕನ್ನು ಆ ಕಡೆಯಿಂದ ಹರಿದು ಬರ್ತದೆಯೋ ಎಂದು ತೋರುತ್ತಾ ಉಂಟು. ಆ ಕಡೆಗೆ ಹೋಗ್ತೈತೆ. ಹಂಬಲಿಸಿದನು ಶಿವ ಶಿವ
ಶಿವ ಸ್ಮರಣಂಬಿಗುತ್ತಿರುತ್ತದೆ ನಮ್ಮಯ ಶುಭ ಕೆಟ್ಟನು ಶುಭ ಕೆಟ್ಟ ತಿಳಿದು ನೋಡಲಿಕ್ಕೆ ಮಾನಿ ಸಿಕ್ಕುವಳೆದ ನಮಗೆ ಸಿಕ್ಕಲು ದಕ್ಕುವಳೆ ತ್ರಿಜಗವನ್ನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಹುತ್ತಿವ ಮಾತೆ ಹಂಬಲಿದಿದನು ಶಿವ ಶಿವ ಮುಂದೆ ಮುಂದೆ ಬರುತ್ತಿರುವಾಗ ಬೆಳಕಿನ ಮಧ್ಯದಲ್ಲಿ ಒಬ್ಬಳಾಕೆ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಹಾಡುತ್ತಾ ಪಾಡುತ್ತಾ ಇದ್ದಾಳಲ್ಲ, ಇವಳೇ ಆಗಿರಬಹುದೇ ನಮ್ಮ ದೊರೆ ಬಯಸಿದನು. ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತನ್ನ ಕೈಯಲ್ಲಿರುವಂತಹ ವೀಣೆಯನ್ನು ಬೀಳುತ್ತಾನೆ, ತಾಳಬದ್ಧವಾಗಿ ಹಾಡುತ್ತಾ ಮೋರೆ ನೋಟವ ಬೀರುತ್ತ ಕಿರುನಗೆಯ ಸೂಸುತ್ತ ತನ್ನನ್ನೇ ತಾನೇ ಮರೆತು ಕುಳಿತುಕೊಂಡಿದ್ದಾಳನು. ಏನು ಧೈರ್ಯವೋ ಯೌವನವತಿಯಾದ ತರುಣಿಗೆ ದಟ್ಟಣೆ ವಿಳಿ ಬಂದು ಕುಳಿತುಕೊಳ್ಳಬೇಕಾದ್ರೆ ನಾನು ಹೇಳುವುದಕ್ಕೆ ಅಪ್ಪ ನಮ್ಮ ದೊರೆ ಬಯಸಿದ್ದದ್ದು ಇವರನ್ನೇ ಆಗಿರ್ಬೋದು. ಬರೇ ಸರಬಾಜು ಹೆಂಡತಿ ಭಾವಿಸಿದನೋ ಏನು ಹೇಳುವುದಕ್ಕೆ ಸಾಧ್ಯ. ಚಂಡ ಪುಂಡರ ಮಾತನ್ನು ಕೇಳಿ ಏಕೆ ಮರುಳಾದನೋ ಈ ತರುಣಿ ನಮ್ಮ ದೊರೆಯಾಗಿರುವಂತಹ ಶುಂಭಾಸುರನ ಕೈಗೆ ಸಿಗುವುದಕ್ಕೆ ಸಿಕ್ಕಿದರೂ ತಕ್ಕವಳೆ ಎಂದು ತಕ್ಕಳ ಇವಳನ್ನು ಬಯಸಿದ್ದರಿಂದ ನಮ್ಮ ಕುಲವೇ ನಾಶವಾಗ್ತದೆ ಎಂದು ಹೇಳಿದರೂ ಹೆಚ್ಚಾಗಲಾರದು. ನಾನು ನನ್ನೊಳಗೆ ತರ್ಕಿಸಿಕೊಂಡರೇನು ಪ್ರಯೋಜನ? ನಾನು ಬಂದ ಕಾರ್ಯವೇನು ಅದನ್ನು ಅವಳಿಗೆ ತಿಳಿಸಬೇಕಲ್ಲ. ಅವಳ ಪಾದ ಕೆಳಗೆ ಬಿಡಬೇಕು. ನಿನ್ನನ್ನು ಕಂಡ ಆಕೆಯನ್ನು ತನ್ನನ್ನು ತಾನು ಮರೆತೆವಮ್ಮ. ಬೆರಗಾಗಿ ಹೋದೆ ತಲೆಯ ತಗ್ಗಿಸಿದ ಕರಗಳ ಜೋಡಿಸಿದೆ, ಪಾದಕ್ಕೆ ಒದ್ದಿಸ್ತಿದ್ದೇನಮ್ಮ ಒದ್ದಿಸ್ತೆ. ತಾಯೇ, ಯೌವನ ಬರೆತಳಾಗಿರುವೆ ನೀನು, ಯೌವನ ಬರೆತಳಾಗಿರು ನೀನು ಒಪ್ಪಳೆ ಈ ದಟ್ಟಡೆಯಲ್ಲಿ ಕುಳಿತುಕೊಳ್ಳಬೇಕಾದ ಏನು ಕಾರಣವೋ ಏನು ಧೈರ್ಯವೋ ಹೇಳುವುದಕ್ಕೆ ಅಸಾಧ್ಯವಮ್ಮ, ಅಸಾಧ್ಯ. ತಾಯೇ, ಬಾಲ್ಯದಲ್ಲಿ ಹೆಣ್ಮಕ್ಕಳು ತಂದೆ ತಾಯಿಗಳ ಅಧೀನವಂತೆ, ಯೌವನದಲ್ಲಿ ಗಂಡನ ಸ್ವಾಧೀನವಂತೆ, ಮುಪ್ಪಿನಲ್ಲಿ ಮಕ್ಕಳ ರಕ್ಷಣೆಯಲ್ಲಿ ಇರುವುದಂತೆ. ಬಾಲ್ಯ ಕಳೆದು ಹೋಗಿದೆ, ಯೌವನವತಿಯಾಗಿ ಮೆರೆತೀನಿ. ಯೌವನವತಿಯಾಗಿ ಏಕೆ ಬಂದು ಕುಳಿತುಕೊಂಡೆಯೋ ನಾನೇ ಯೋಚನೆ ಮಾಡುತ್ತಿದ್ದೇನೆ. ನಿನ್ನ ರೂಪಕ್ಕೆ, ನಿನ್ನ ಯೌವನಕ್ಕೆ, ನಿನ್ನ ಸಂಪತ್ತಿಗೆ ಒಪ್ಪುವಂತ ಗಂಡು ಎಲ್ಲಿಯೂ ಸಿಗದಿದ್ದುದರಿಂದ ತನಗೆ ಯಾವುದೇ ಬೇಡ ಬೇಡ ಎಂದು ಭಾವಿಸಿ ನಾಡನ್ನು ತೊರೆದೆಯೋ ಕಾಡನ್ನು ಸೇರಿದೆಯೋ. ಅಮ್ಮ, ಈ ಬಗ್ಗೆ ಯೋಚನೆಗಳೆಲ್ಲ ಬಿಟ್ಟು ಬಿಡಮ್ಮ, ಬಿಟ್ಟು. ನಿನಗೊಬ್ಬೊಬ್ಬ ಗಂಡ ಇದ್ದಾನೆ, 3 ಲೋಕದ ಒಡೆಯ ಶುಂಭಾಸುರನೆಂಬವ. ಅವನಿಗಿದ್ರು ಮತ್ತೊಬ್ಬರು ಯಾರು ಇರುವುದಕ್ಕೆ ಸಾಧ್ಯ? ಅವನಿಗೆ ಅವನೇ ಸಾಟ್ಯಮ್ಮ. ಚಂಡ ಮುಂಡರೆಂಬವರು ಬೇಟೆಗೆ ಬಂದಾಗ ನಿನ್ನದು ಕಂಡರತ್ತೆ, ನಿನ್ನ ಸೌಂದರ್ಯ ವಿಷಯ ಅರುಹಿದರತ್ತೆ. ಅದನ್ನು ಕೇಳಿದ ಶುಂಭಾಸುರ ಮನಸ್ಸು ಏನಾಯ್ತು ಹೇಳುವುದಕ್ಕೆ ಅಸಾಧ್ಯ. ನಿನ್ನನ್ನು ಕರ್ಕೊಂಡು ಹೋಗಬೇಕು, ನಿನ್ನನ್ನು ಕೈ ಹಿಡಬೇಕು, ನಿನ್ನ ಮದುವೆ ಹಾಕಬೇಕು ಇದ್ದಾನಮ್ಮ. ನಾನು ಅವಳ ಮಂತ್ರಿ, ಸುಗ್ರೀವನೆಂದು ಕರೆಯುವರು. ಅಮ್ಮ, ನನಗೆ ಆಜ್ಞೆ ಮಾಡಿದ್ದಾನೆ, ಸಂಧಾನ ಮೂಲಕ ನಿನ್ನನ್ನು ಕರ್ಕೊಂಡು ಹೋಗುವುದಕ್ಕಾಗಿ. ಅಮ್ಮ, ನೀನು ಬರುವೆ ಕರ್ಕೊಂಡು ಹೋಗ್ತೇನೆ. ನಿದ್ದೆಯಲ್ಲಿ ಮಲಗಿದು ಬದಹನವ ಎಂದ ಅಕ್ಷರದೊಳಗೆ
ಗೊಡವೆ ಎನಗಿಲ್ಲ. ಭೂಮಿ ಮೇಲೆ ಇದ್ದೇನೋ, ಭೂಮಿ ನನ್ನ ಮೇಲುಂಟು ಹೇಳುವುದಕ್ಕೆ ಅಸಾಧ್ಯವಾಗಿ ಹೇಳಿ. ನಮ್ಮ ದೊರೆಯಾಗಿರೋ ಶುಂಭಾಸುರನ ಬಗ್ಗೆ ಎಲ್ಲಾ ವಿಚಾರಗಳು ಹೊಗಳಿ ಹೊಗಳಿ ಹೇಳುತ್ತಿದ್ದಂತೆ ನನ್ನ ಕಡೆಗೆ ಓರ ದೃಷ್ಟಿ ಒಂದನ್ನು ಬೀರಿ ನಗುತ್ತೂ ಸಿಗಲಪ್ಪ. ಆ ನಗುಳು ಕಂಡಾಕ್ಷಣ ಮೂರ್ಛಿತರಾಗಿ ಭೂಮಿಯ ಮೇಲೆ ಬಿದ್ದೆ. ಭೂಮಿಯ ಆರಾಧರಿಸಿ ಮೆಲ್ಲಗೆ ಎದ್ದೆ. ಎದ್ದು ನೋಡ್ತು ನಾನು ಭೂಮಿಯ ಮೇಲಿದ್ದೇನೆ. ನಾನು ಸತ್ತಿದ್ದೇನೆ, ನಾನು ಬದುಕಿದ್ದೇನೆ. ನನ್ನನ್ನು ಕೊಂದವರು ಯಾರು, ನನ್ನನ್ನು ಬದುಕಿಸಿದವರು ಯಾರೋ ಈ ಬಗ್ಗೆ ಯೋಚನೆ ಮಾಡಿದರೆ ಸರ್ವಶಕ್ತಿ ಸ್ವರೂಪಳಾಗಿರುವ ಇವಳೇ ಕೊಲ್ಲುವುದಕ್ಕೂ ಸಮರ್ಥಳು, ಬದುಕಿಸುವುದಕ್ಕೂ ಸಮರ್ಥಳು, ಸಂರಕ್ಷಿಸುವುದಕ್ಕೂ ಸಮರ್ಥಳು. ನಾನು ದೊರೆಯ ಬಗ್ಗೆ ಎಲ್ಲಾ ವಿಚಾರ ಹೊಗಳಿ ಹೊಗಳಿ ಹೇಳಿದ್ದೇನೆ. ನಿನಗೇನು ಉತ್ತರ ಸಿಕ್ಕಿದ್ದಿಲ್ಲ. ನನ್ನ ದೊರೆದೊರೆಗಳು ಕಾಯುತ್ತಾ ಇರಬಹುದು. ಈಗ ಸುಗ್ರೀವ ಹೆಣ್ಣನ್ನು ಕರ್ಕೊಂಡು ಬರ್ತಾನೆ ಎಷ್ಟು ಆಸೆಯಲ್ಲಿದ್ದೇನೋ ಇಲ್ಲ, ನನಗೆ ಉತ್ತರವೇ ಸಿಕ್ಕಿದ್ದಿಲ್ಲವಂತೆ. ಮತ್ತೆ ನಾನು ಕರ್ಕೊಂಡು ಹೋಗುವುದು ಹೇಗೆ? ಏನೇ ಆಗಲಿ, ಕೊಲ್ಲುವುದಾದರೆ ಕೊಲ್ಲಲಿ, ಬದುಕಿಸುವುದಾದರೆ ಬದುಕಿಸಲಿ. ಅವಳ ಪಾದಕರಿಗೆ ಬೇಡ್ಕೊಳ್ತೇನೆ, ಅಮ್ಮ ಅಮ್ಮ ಅಮ್ಮ, ಕೊಪ್ಪುಕೊಳ್ಳಬೇಡಮ್ಮ, ಸಿಟ್ಟುಕೊಳ್ಳದಿರ್ತಾಯೇ. ಅಮ್ಮ ತಾಯೇ, ನನ್ನ ಆಜ್ಞೆಗೆ ಈ ಮಾತನ್ನು ಆಡಿದಿಲ್ಲ. ನನ್ನ ದೊರೆಯಾಗಿರೋ ಶುಂಭಾಸುರ ಹೇಳಿದ ಮಾತು ಅವಳಿಗೇನು ಉತ್ತರವಮ್ಮ? ಬಾಲ್ಯದಲ್ಲಿ ಸಮರ ವಿದ್ಯೆಯನ್ನು ಅಭ್ಯಾಸ ಮಾಡಿಕೊಂಡೆ, ಪ್ರವೀಣ ಎನಿಸಿದೆ, ಅಭಿಮಾನದ ಮಾತನ್ನಾಡಿದ್ದೇನೆ. ಏನಮ್ಮ? ಆ ಮಾತನ್ನು ಗಟ್ಟಿಗಾಳದಲ್ಲಿ ಸೋಲಿಸುತ್ತಾನೋ ಆತನನ್ನೇ ವರಿಸುತ್ತೇನೆ ಎಂಬುದಾಗಿ ಇದು ನನ್ನ ಪಣನ ವಿಚಾರ. ಹಣವಮ್ಮ, ನೀನು ಬಂದಿರುವುದು ಸಂಧಾನದ ಮೂಲಕ ಕರ್ಕೊಂಡು ಹೋಗುವುದಕ್ಕೆ ಬರುವೆ ಅಮ್ಮ. ಸಂಧಾನಗಳಾಗಿದ್ದೇನೆ, ಶುಂಭನಲ್ಲ, ಆತನ ತಮ್ಮನಿ ಶುಂಭನಲ್ಲ. ಅಮ್ಮ ತಾಯೇ, ನನ್ನ ಇಚ್ಛೆ ಈ ಮಾತನ್ನು ಆಡಿದಿಲ್ಲ. ನನ್ನ ದೊರೆಯಾಗಿರೋ ಶುಂಭಾಸುರ ಹೇಳಿದ ಮಾತನ್ನು ಆಡಿದ್ರೆ ಹೊರತು ಬೇರೇನು ಆಡಿದಿಲ್ಲ. ನನ್ನ ಮಾತು ಅಸಹ್ಯವಾಗಿ ಕಂಡಿತ್ತು, ಹಾಗೆ ಲಘು ಸೂಚಿಸಿದೆಯೇನಮ್ಮ. ತಾಯೇ, ನೀನು ಆಡಿದ ಮಾತಲ್ಲೆಲ್ಲವನ್ನು ಅನುಭವಿಸುತ್ತೇನೆ. ನನಗಿದ್ದು ನಿನ್ನನ್ನು ಕಂಡ ಮೇಲೆ ಯಾವುದು ಬೇಕಾಗಿಲ್ಲಮ್ಮ. ತಾಯೇ, ಯಾರಿಗೂ ದಿನ ಗೋಚರಳಾಗುವಳಂತೆ ಇದ್ದು ನಾನು ಕಂಡೆ ಕಂಡೆ. ನನಗಿನ್ನು ಯಾವುದು ಬೇಕು? ನನ್ನ ದೇಹದಲ್ಲಿ ಪ್ರಾಣ ಇರುವ ತನಕ ಅನುದಿನ ಉಂಡಿನ ಸೇವೆಯನ್ನು ಮಾಡುವಂತ ಅನುಗ್ರಹಿಸು. ಮತ್ತೊಮ್ಮೆ ಮಗದೊಮ್ಮೆ ಸುಗ್ರೀವ, ಇನ್ನು ಮುಂದಕ್ಕೆ ದೇವಿ ನೂತನಾಗಿ
ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದು ಸಾಮಾನ್ಯನಾಗಿ ತಿಳಿದುಕೊಳ್ಬೇಡ. ಯಾರು ನೀನು? ದುರಾಧೀರ ದುರ್ಗಾಕ್ಷ ತಂದೆ ತಾನು ಮಾಡಿದಂತಹ ವರುಣ ಅದನ್ನು ಯಾರು
ಸಿದ್ಧವಾಗಿದ್ದೇನೆ. ಧನುಜೇಶ ಅನ್ನುವಂತ ನೆಗಳಿತೆಯನ್ನು ಹೊಂದಿ ವಿಶಾಲವಾದಂತಹ ಶೋಣಿತಾಪುರದ ಪೀಠದಲ್ಲಿ ವಿರಾಜಮಾನನಾಗಿ ಕಂಡಾಗ ಮನಸ್ಸಿಗೆ ಆಪ್ಯಾಯಮಾನವಾದಂತಹ ಆನಂದವಾಗುತ್ತಾ ಇದೆ. ಪ್ರಭು, ಒಂದು ಕಾಲದಲ್ಲಿ ನಿನ್ನ ಸಾಧನೆ ಶ್ಲಾಘನೀಯವಾದುದು. ನಿನ್ನನ್ನು ಪ್ರಶ್ನಿಸುವಂತಹ ಅಧಿಕಾರ ಅರ್ಹತೆ ಮೂರು ಲೋಕದಲ್ಲಿ ಯಾರಿಗೂ ಇಲ್ಲ ಅನ್ನುವಂತಹ ವಿಚಾರವನ್ನು ನಾವೆಲ್ಲ ತಿಳಿದಿದ್ದೇವೆ. ಆದರೆ ಈ ಕಾಲಕ್ಕೆ ಯಾಕೆ ಈ ರೀತಿಯಾದಂತಹ ನಡೆಯ ಒಂದು ಅರ್ಥವಾಗುವುದಿಲ್ಲ. ಸಾಮಾನ್ಯ ಕುಸುಮನೆತ್ತರೆಯ ಬೈಕಿಯಿಂದ ಈ ಕಾಲಕ್ಕೆ ನೀನು ಮುಂದುವರಿಯುತ್ತಾ ಇದ್ದಿ. ಹೆಣ್ಣನ್ನು ಬಯಸಿದ್ರೆ ಅಪರಾಧ ಏನೂ ಅಲ್ಲ. ಏರಿಯಮ್ಮನ ಕಾಲದಲ್ಲಿ ತನ್ನ ಯೋಗ್ಯತೆಗೆ ಬೇಕಾದಂತಹ ನಾರಿಯೋರ್ವನನ್ನು ಮದುವೆಯಾಗಿ ಬೇಕಾದ ಹಾಗೆ ಕಾಲ ಕಾಲಕ್ಕೆ ಸುಖವನ್ನು ಅನುಭವಿಸಬಹುದು. ಆ ಸಮಯದಲ್ಲಿ ಎಂತ ನಿರ್ಧಾರ ಪ್ರಭು! ತಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ಮೆಚ್ಚಿಸಿ ಆತನ ಅಮೋಘವಾದಂತಹ ಕಾರುಣ್ಯಕ್ಕೆ ಒಳಗಾಗಿ ವರಬಲವನ್ನು ಸಂಪಾದನೆ ಮಾಡಿದಂತಹ ಒಬ್ಬ ಮಹನೀಯ ನೀನು. ನಿನ್ನನ್ನು ಪಡೆಯುವಂತಹ ಅಧಿಕಾರ ಈ ಕಾಲಕ್ಕೆ ಯಾರಿಗೂ ಇಲ್ಲ ಪ್ರಭು. ಆದ್ರೆ ಯಾಕೆ ಈ ರೀತಿಯಾದಂತಹ ನಡೆಯ ಒಂದು ಅರ್ಥವಾಗುವುದಿಲ್ಲ. ದೂರದ ಕದಂಬವನದಲ್ಲಿದ್ದುಕೊಂಡು ನಿನ್ನ ಮನವನ್ನು ಸೇರಿ ಹೆಣ್ಣು ಮತಿಸುವುದಕ್ಕೆ ತೊಡಗಿದ್ದಾಳೆ. ಆದ್ದರಿಂದಲೇ ಮುಮುಕ್ಷಿಗಳು ಮೋಕ್ಷ ಪದವಿಯನ್ನು ಬಯಸುವ ಹಾಗೆ ನೀನು ಅವಳನ್ನು ಪಡೆಯುವುದಕ್ಕಾಗಿ ಮುಂದಾಗ್ತಾ ಇದ್ದಿ. ಈಗ ನೋಡಿದರೆ ಅವಳು ಇಹಕ್ಕೆ ಒದಗಿ ಬರುವವಳಿ ಅಲ್ಲ, ಒಬ್ಬಳಾಕೆ ಪರಮನಿತ್ಯಾಗಿರ್ಬೇಕು. ನಾವು ಸ್ವಲ್ಪ ಜಾಗೃತರಾಗೋಣ. ಅಯ್ಯೋ, ಕದಂಬ ಅವಳಲ್ಲಿದ್ದ ಚೆನ್ನಾಗಿ ಅರಿತವಳಿದ್ದೇನೆ. ಏನು ಹಾಗಂತ ಅವಳ ಬಗ್ಗೆ ತಿಳಿದದ್ದೇನು ಒಳ್ಳೆಯ? ಆಕೆ ಒಬ್ಬಳ ಸಾಮಾನ್ಯ ತರುಣಿ. ಯಾರು ಆಕೆ? ತರುಣಿ ಎಂದ ತರುಣಿ
ಹೆಣ್ಣೊಬ್ಬಳು ಬೆರೆಯುತ್ತಾ ಇದ್ದಾಳೆ ಎಂದಾದ್ರೆ ಅವಳನ್ನು ಏನು ಅಂತ ಭಾವಿಸಿದೆ? ತರುಣಿ. ಇಲ್ಲ ಪ್ರಭು, ನಾವು ಎಣಿಸಿದ ಹಾಗೆ ಒಬ್ಬಳಾಕೆ ಸಾಮಾನ್ಯ ಲೌಕಿಕಳಲ್ಲ. ಏನು ವಿಶೇಷ? ಅವಳು ಮಾಯಾಶಕ್ತಿ ಇದ್ದಾಳೆ. ಅವಳೆ ಆದಿಮಾಯಾದೇವಿ. ಆದಿಯಲ್ಲಿ ತ್ರೈಮೂರ್ತಿಗಳ ಜನರಿಗೆ ಕಾರಣೀಕರ್ತಳಾದಳಂತೆ. ಅವರಿಗೆ ಒಂದೊಂದು ಕರ್ತವ್ಯವನ್ನು ನಿಯೋಜಿಸಿ ಅವರಲ್ಲೇ ಒಂದು ಮಾತನ್ನು ಹೇಳಿದ್ದಾಳಂತೆ. ನೀವು ಮಾಡುತ್ತಿರುವಂತಹ ಉದ್ಯೋಗದಲ್ಲಿ ಕಷ್ಟಬದ್ಧತಾ ಕಾಲಕ್ಕೆ ಎಲ್ಲವರು ನನ್ನನ್ನು ಒಗ್ಗಟ್ಟಾಗಿ ಭಜಿಸಿರಿ. ನಾನೇ ಪ್ರತ್ಯಕ್ಷಳಾಗಿ ಅಥವಾ ಪರೋಕ್ಷಳಾಗಿ ಬಂದು ನಿಮಗೆ ಒದಗಿದಂತಹ ಕಷ್ಟವನ್ನೆಲ್ಲ ದೂರೀಕರಿಸಿ ನಿಮ್ಮ ಪಾಲಿಗೆ ಸುಖ ಶಾಂತಿ ನೆಮ್ಮದಿಯನ್ನು ನಾನೇ ಅನುಗ್ರಹಿಸ್ತೇನೆ ಎನ್ನುವ ಹಾಗೆ. ದೊರೆ, ನಾವು ಮಾಡುತ್ತಿರುವಂತಹ ಅನ್ಯಾಯ ಚಿಕ್ಕವಾಗುವುದಕ್ಕೆ ತೊಡಗಿದೆ. ಪಾತಾಳ ಭೂಲೋಕ ದೇವಧಾಮ ನಮ್ಮ ವಶವಾಗಿದೆ. ಸೂರ್ಯ ಚಂದ್ರರ ಸಂಚಾರಕ ತಡಿಯನ್ನೊಡ್ಡಿ ಅಂಬರ ಪದದಲ್ಲಿ ಸೂರ್ಯ ಚಂದ್ರರ ಹಾಗೆ ಸುಮ್ಮನಿ ಬೆರೆಯುತ್ತಾ ಇದ್ದ ಲೋಕದ ವ್ಯವಸ್ಥೆಯನ್ನು ನಾವೆಲ್ಲ ಹಾಳು ಮಾಡ್ತಾ ಇದ್ದೇವೆ. ಒಂದು ಧರ್ಮ ಅಂತ ಉಂಟು, ಒಂದು ನಿಯತೆ ನಿಯಮ ಅಂತ ಉಂಟು. ಅದನ್ನು ಮೀರಿ ನಡೆಯುವುದಕ್ಕೆ ಯಾವನು ಸಾಧ್ಯನಲ್ಲ. ಹಾಗಿದ್ರೆ ಏನು? ನಮ್ಮ ರೊಟ್ಟೆಯಲ್ಲಿರುವಂತಹ ಸರಿಯಾದಂತಹ ಶಕ್ತಿಯನ್ನು ವಿನಿಯೋಗಿಸಿ ಮೂರು ಲೋಕದಲ್ಲಿಯೂ ಪರಾಕ್ರಮದ ಪರಾಕಾಷ್ಠೆಯನ್ನು ಮೆರೆಸುವುದರ ಮೂಲಕವಾಗಿ ಶುಂಭ ಏನು ಅನ್ನುವುದನ್ನು ತೋರಿಸಿಕೊಟ್ಟವನೇ. ಹಾಗಿದ್ದರೆ ಇದನ್ನೆಲ್ಲ ದೂರೀಕರಿಸಿ ಆ ಮೂಲಕವಾಗಿ ನಂಬಿದಂತಹ ತ್ರಿದಶರನ್ನು ಮೂರು ಮೂರ್ತಿಗಳನ್ನು ಪೊರೆಯುವುದಕ್ಕೆ ಬಂದಂತಹ ಜಗನ್ಮಾತೆ ಕದಂಬ ಕಾಂತಾರದಲ್ಲಿ ನೆಲೆಯಾಗಿದ್ದಾಳೆ. ನೇರವಾಗಿ ಶೋಣಿತಾಪುರವನ್ನು ಸೇರಿ ದೈತ್ಯರನ್ನು ವಧಿಸುವಂತಹ ಸಾಮರ್ಥ್ಯ ಅವಳಲ್ಲಿ ಅಡಕವಾಗಿದೆ. ಆದರೂ ನಮ್ಮ ಮನವನ್ನು ಯಾಕೆ ಆಯ್ದುಕೊಂಡಿದ್ದಾಳೆ ಅನ್ನೋದನ್ನು ಯೋಚನೆ ಮಾಡು. ಒಬ್ಬೊಬ್ಬರನ್ನೇ ದೈತ್ಯರನ್ನೆಲ್ಲ ತನ್ನೆಡೆಗೆ ಆಕರ್ಷಿಸುವುದರ ಮೂಲಕವಾಗಿ ಬಂದಂತಹ ದಾನವರ ತಲೆಯನ್ನೇ ಕಲಿಸಿ ಲೋಕದಲ್ಲಿ ಧರ್ಮವನ್ನು ಉಳಿಸುವುದಕ್ಕೆ ಬಂದಂತಹ ಜಗನ್ಮಾತೆ ಅವಳು ಮಾಯಾಶಕ್ತಿ, ಅವಳೇ ಇಚ್ಛಾಶಕ್ತಿ. ಹಾಗಾಗಿ ಆ ಶಕ್ತಿಯ ಮುಂದೆ ನಾವು ಏನು ಮಹಾ ಯೋಚನೆ ಮಾಡು. ಅಯ್ಯೋ, ಹಾಗಾದ್ರೆ ನಾನೇನು ಮಾಡಬೇಕು? ನೀನು ಗಮನಿಸುತ್ತಿರುವಂತಹ ಮಾರ್ಗ ಇದೆಯಲ್ಲ, ಇದನ್ನು ಬಿಡು 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 ಮನದ ಮೂರ್ಖತೆಯಲ್ಲ. ತ್ರೈ ಜಗದಡತಿಯ ಚರಣಕ್ಕೆ ಭಕ್ತಿಯಿಂದಲಿ ಪಡಮಡುತ್ತ ಪಡೆದವಳ ತಾರುಣ್ಯದಲ್ಲಿ ಜಗದ ಪೀಠನ ವರದ ತರದಲ್ಲಿ ಪಡೆದು ಸುಖವನ್ನು ಮಾಡು. ಜಗದ ಪೀಠನ ವರದ ತರದಲ್ಲಿ ಪಡೆದು ಸುಖವಾಗಿ ಜಗದ ಪೀಠನ ವರದ ತರದಲ್ಲಿ ಪಡೆದು ಸುಖವನ್ನು ಮಾಡು. ಬಿಡು 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 ಮನದ ಮೂರ್ಖತೆಯ ನೀನು ಏರಿದ ಎತ್ತರ ಬೀರಿದ ಪ್ರಭಾವ ಮಾಡಿದಂತಹ ಸಾಹಸ ಇದನ್ನೆಲ್ಲ ವರ್ಣಿಸುವುದಕ್ಕೆ ಅಸಾಧ್ಯ ಪ್ರಭು. ನಿನ್ನ ಸಾಧನೆ ಶ್ಲಾಘನೀಯವಾದುದು. ನಿನ್ನನ್ನು ವರ್ಣಿಸುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಒಂದು ಕಾಲದಲ್ಲಿ ಕನ್ನಡಿಯಲ್ಲಿ ಕೊಂಡರೋಪಾದಿಯಲ್ಲಿ ಜೀವನವನ್ನು ಸಾಗಿಸುತ್ತಾ ಇದ್ದವರೆಲ್ಲ ರಾಕ್ಷಸರೆಲ್ಲ. ಈಗ ಹಾಗಲ್ಲವಲ್ಲ. ನಮಗೊಂದು ಒಳ್ಳೆಯ ಸ್ಥಾನ ಮಾನ ಲಭಿಸಿದೆ. ನಿರಾಯಾಸವಾಗಿರುವಂತಹ ವೇಳೆಯಲ್ಲಿ ಯಾರು ಔದಾರ್ಯದಿಂದ ತಂದುಕೊಟ್ಟಂತಹ ಕೊಡುಗೆ ಇದಲ್ಲ. ಸ್ವಪ್ರಯತ್ನದ ಸಾಧನೆಯ ಪ್ರತೀಕವಾಗಿ ಇಂದಿನ ಸುಖ ಪಡೆಯುವಲ್ಲಿ ಹಿಂದೆದೆಷ್ಟೋ ಕಷ್ಟವನ್ನು ನಷ್ಟವನ್ನು ನಾವು ಅನುಭವಿಸಿದ್ದೇವೆ. ಕೆಲವು ಕಡೆಯಲ್ಲೆಲ್ಲ ದಿಗ್ವಿಜಯಕ್ಕೆ ಹೋದಂತಹ ಕಾಲಕ್ಕೆ ನಮ್ಮ ನಿರೀಕ್ಷೆ ಇದ್ದಷ್ಟು ಸಿಗಲಿಲ್ಲ. ಹೌದಾ? ಆದ್ರೆ ಸಿಕ್ಕಿದ್ದನ್ನು ಸ್ವಲ್ಪ ನಿನ್ನ ಯೋಗ್ಯತೆಗೆ ಅನುಸಾರವಾಗಿ ಆ ಜಾಗದಲ್ಲಿ ಇಲ್ಲದಿದ್ರು ಮತ್ತೊಬ್ಬರು ತಂದುಕೊಟ್ಟದ್ದನ್ನು ನಾವು ಸ್ವೀಕರಿಸಿದ್ದೇವೆ. ಹೌದಾ? ಹಾಗಿದ್ರೆ ಏನು? ಅವಳ ಮಾಯೆ ಅನ್ನುವುದು ಸ್ಪಷ್ಟವಾಗಿ ನಾವು ಅರಿಯಲೇಬೇಕು. ಇಷ್ಟು ಎತ್ತರವಾದಂತಹ ಕೀರ್ತಿಯನ್ನು ಪಡೆದತಾ ನೀನು ಸಾಮಾನ್ಯ ಒಬ್ಬಳಾಕೆ ಹೆಣ್ಣಿನ ಮೋಹ ಪಾಶಕ್ಕೆ ಬಲಿಬಿದ್ದು ಸರ್ವ ರಕ್ಕಸರನ್ನು ಈ ಕಾಲಕ್ಕೆ ಯಮನಾಲೆ ಕಟ್ಟುವುದಕ್ಕೆ ಮನಸ್ಸು ಮಾಡುವುದಲ್ಲ. ಜಡದ ಪೀಠನ ವರದ ಪ್ರಭಾವ ನಮ್ಮ ಮೇಲೆ ಇರುವಾಗ ಮಹಾದೇವಿಯ ಮುಂದೆ ನಾವು ಏನು ಪ್ರಭು? ನಾವೆಲ್ಲ ಏನು ತೃಣ ಸಮಾನ. ಹಾಗಾಗಿ ಅವಳೇ ಮಾಯಾಶಕ್ತಿ, ಅವಳೇ ಕಣ್ಣಿಗೆ ಕಾಣದಂತ ಅಗೋಚರಳಾಗಿ ಕಾಲವನ್ನು ಕಳೆಯುವಂತ ಒಬ್ಬಳಾಕೆ ಇಚ್ಛಾಶಕ್ತಿ. ಹಾಗಾಗಿ ಸಾಮಾನ್ಯ ಒಬ್ಬಳಾಕೆ ತರುಣಿ ಅಂತ ಪ್ರವೇಶಿ ಅವಳನ್ನು ಮದುವೆ ಆಗುವಂತಹ ಮೂರ್ಖತನವನ್ನು ಮನಸ್ಸಿನಿಂದ ಹೊರಗೆ ಹೆಸೆ ಬೇಡ. ಮತ್ತೆ ಇರುವಂತಹ ದಾರಿ ಒಂದೇ. ಯಾವುದು? ಇದ್ದವರನ್ನು ಉಳಿಸಿಕೊಳ್ಳುವಂತಹ ಯತ್ನ ನಿನ್ನಲ್ಲಿ ಉಂಟು ಅಂತ ಆದ್ರೆ ಯಾವತ್ತೂ ಉಂಟು.
ಉಂಟಾ? ಹಾಗಿದ್ರೆ ಅವಳ ಕೈ ಹಿಡಿಯುವ ಯೋಚನೆ ಬೇಡ. ಮತ್ತೇನು ಮಾಡ್ಬೇಕು? ಇವರ ಉದ್ಧಾರಕ್ಕೆ ಬೇಕಾಗಿ ನಾವೆಲ್ಲ ಒಂದಾಗಿ ಬಂದವಳು ಯಾರು ಅನ್ನುವುದು ಚೆನ್ನಾಗಿ ಅರಿತ ಮಾಡಿದ್ದೇನೆ. ನನ್ನ ಲಾಭಕ್ಕೆ ಬೇಕಾಗಿ ನನ್ನ ಉಳಿವಿಗೆ ಬೇಕಾಗಿ ಇಷ್ಟು ಸಂಭಾಷಣೆ ಮಾಡಿದ್ದ ನಿನ್ನನ್ನು ಅದನ್ನೇ ತಿಳ್ಕೊಂಡು ಇಷ್ಟು ಮಾತಾಡ್ತಾ ಇದ್ದೇನೆ. ಅವರಿಂದಾಗಿ ಸರ್ವಸ್ವವನ್ನು ನಾವು ಕಳೆದುಕೊಳ್ಳುತ್ತಾ ಇದ್ದೇವೆ. ಹಾಗಾಗಿ ಇಷ್ಟವರನ್ನು ಉಳಿಸುವಂತ ಎತ್ತನಿಂದ ನಿನ್ನಲ್ಲಿ ಸಂಭಾಷಣೆಗೆ ತೊಡಗಿದೆ. ಇಷ್ಟರ ಬಗ್ಗೆ ಕೂಡ ಯೋಚನೆ ಆಗಿದೆ. ಇನ್ನು ಮುಂದೆದ್ದು ಕೂಡ ಯೋಚನೆ ಇದೆ. ನಮ್ಮವರಿಗಾಗಿ ದುಡಿತಾ ಇದ್ದೇನೆ ಹೊರತು ಮದುವೆ ಬೇರೆ ಏನಲ್ಲ. ಮದುವೆಯಾಗುವವರೇ ಹೌದುಂತಾದೆ ಒಂದು ಕೊಂಡಾರಣ್ಯದಲ್ಲಿ ಕಾಲ ಕಳೆಯುವಂತಹ ಸ್ಥಿತಿ ಉಂಟೆ ಅವರಿಗೆ. ನೇರವಾಗಿ ಬಯಲು ಪ್ರದೇಶದಲ್ಲಿ ಒಂದು ಎತ್ತರವಾದಂತಹ ಮರಕ್ಕೆ ಇಳಿಯಲ್ಪಟ್ಟಂತಹ ಒಂದು ತೊಟ್ಟಿಲಲ್ಲಿ ಕುಳಿತು ನಾನು ಮದುವೆ ಆಗ್ತೇನೆ ಯಾರಾದ್ರೂ ಬನ್ನಿ ಎನ್ನುವ ಹಾಗೆ ಹೇಳಿಕೊಳ್ಳಲಿವೆ. ಹಾಗಿದ್ದೀರಿ ಇವಳು ಏನು ಒಂದು ಕರುವನ್ನೇ ಇರಿಸಿದ್ದಾನಂತೆ. ಕತ್ತೆಗಾಳದಲ್ಲಿ ಜಯಿಸಿ ಮುಂದೆ ಬರುವಂತಹ ವ್ಯಕ್ತಿಯನ್ನು ನಾನು ಮದುವೆ ಆಗ್ತೇನೆ. ಪ್ರಭು ಹೋರಾಟ ನಮಗೆ ನಡೆದಿದೆ. ನಮ್ಮ ಬಾಳಿಗೆ ಅಪಯ ಸತ್ತು ಬಂದ ಸುದ್ದೆ. ಹಾಗಿದ್ದೀರಿ ಇವಳು ಏನು ಮೂರು ಲೋಕದಲ್ಲಿ ನೀಡಿದ ಚೈತನ್ಯ. ನನಗೆ ಬುದ್ಧಿ ಹೇಳಿಕೆ ಬರ್ತಾರೆ. ಮುಚ್ಚಂಗ ಸಾಕು. ನೀನು ಮಾತಾಡುದು ಮತ್ತೆ ಸುಂಬೈ ಹಾಕಿರುವುದು ನನಗೆ ಗೊತ್ತಾಗಿದೆ. ಮುಚ್ಚು. ತುಟಿ ಬಿಚ್ಚಿದ ಜಾತ್ರೆ ಸಾಕು. ಮಾತಾಡಿದ್ದು ಸಾಕು. ಎಲ್ಲವೂ ಗೊತ್ತಾಯ್ತು. ಇವತ್ತು ಮಾತಾಡಿದ ಹೆಚ್ಚಾಯ್ತು. ಸಾಕಂದೆ. ರಕ್ತ ಬೀಜ ಬಂದದ್ದು ಯಾರು ಅಂತ ಗೊತ್ತು ನನಗೆ. ಮುಚ್ಚಂದೆ. ಏನು ಹುಂಬಲ್ಲ ಸುಂಬ ಇದು. ತೀಟಕವನ್ನೇ ಗಟಗುಟ್ಟಿಸಿ ನಡಗಿಸಿದ ಕುಂಬಾರ. ಮುಚ್ಚಂದೆ. ಏನು ಒಂದು ಎರಡು ಏನು ತಿನ್ನದು. ಸತೀಶನ ಪೂರ್ಣ ಅನುಗ್ರಹಕ್ಕೆ ಒಳಗಾದವನು. ಗೊತ್ತಿದ್ದು ಸತೀಶನನ್ನು ಸದಾ ತಾನು ಆರಾಧಿಸಿಕೊಂಡು ಬಂದ. ಪೀಠ ಏರಿ ಕುಳಿತಂತ ಕಾಲಕ್ಕೆ ಶಂಭೋ ಮಹಾದೇವ. ರಕ್ತ ಬೀಜ ಹಾಗೆ ಹೊಗಳಿದ್ರು ಕೂಡ ತೊಂದರೆ ಇಲ್ಲ. ಅವಳನ್ನು ಹೊಗಳ್ತಾ ಇದ್ಯಲ್ಲ. ಉಂಡ ಮನೆಗೆ ಯಾರ ಹೊಗಳಿದ್ದು ಇವರಿಗಿಂತಲೂ ಅಧಿಕವಾದಂತಹ ಶಕ್ತಿಯವಳಲ್ಲಿ. ಸಾಕು. ನಿನ್ನ ಉದ್ದಕ್ಕೋಗಿ ಹೋಗುದು ಬೇಡ. ಮಾತು ಇಲ್ಲಿಗೆ ಸಾಕು. ಗೊತ್ತಾಯ್ತು ನೀನು ಏನೆಂಬುದು. ಮುಚ್ಚು ಮುಚ್ಚು. ಎಂತದ್ದು ಒಂದು ಸಾವಿರದ ಬಗ್ಗೆ ಯೋಚನೆ ಮಾಡಿ. ನೀನು ಯೋಚನೆ ಮಾಡುದು ಬೇಕಾ? ಯೋಚನೆ ಮಾಡುದು ಬೇಡ. ಅದಕ್ಕೆ ನಾನು ಯಾವ್ದು ಕೂಡ ನಾನು ಯೋಚನೆ ಮಾಡ್ತೇನೆ. ರಕ್ತ ಬೀಜ ಇದು ನಿನ್ನಲ್ಲಿ ಹೇಳ್ತಾ ಇದ್ದೇನೆ. ಬಂದವರು ಯಾರೇ ಆಗಲಿ ಹೋಗುವುದನ್ನು ಹೋಗು ಹಾಕಿ ಹೇಳುತ್ತಾ ರಕ್ತ ಬೀಜದ ಮೇಲೆ ಆಡೆ ಇದೆ. ಕಾಲದಲ್ಲಿ ನಿನ್ನ ಭುಜಕ್ಕೆ ಭುಜ ಕೊಟ್ಟು ಹೋರಾಟ ಮಾಡಿದ ಧೀಮಂತರಾಗಿ ಕಣ ಗೊತ್ತು ನನಗೆ. ಆವಾಗ ಅನುಮಾನ ಮುಡ್ಲಿಲ್ಲ. ಇಲ್ವೇ ಇಲ್ಲ. ಈಗ ಅವಳ ಕುರಿತಾಗಿ ಹೊಗಳಿಕೆಯನ್ನು ಮಾಡುತ್ತಿರುವಂತಹ ವೇಳೆಯಲ್ಲಿ ನಿಜ ನನ್ನ ಪರಾಕ್ರಮದಲ್ಲಿ ಶಂಕೆ. ಹೌದು. ನಿನ್ನಿತ್ತೀರ ನಿನ್ನೆ ಮನ ನಿಶ್ಚಯದಾದ ಮೇಲೆ ನಿನಗಿಂತ ಮೊದಲು ತಲೆ ಕೊಡಬೇಕಾದವ ನಾನು. ಅದು ಮಾತು. ಹೋಗುವೆ ಕದಮ್ಮ ಮನಕ್ಕೆ ಮಾಡುವೆ ಯತ್ನ. ಫಲವಾತರ ದೈವತ್ತೆ ಕೊಡುವಪ್ಪ. ನೆರೆಯುತ್ತಿರುವ ಕದಮ್ಮ ವನದಲ್ಲಿ ಕಂಡು ದೇವಿಯರು
ನಾನೇನು ಹೊಂದಿದೆ? ಕೋಟಿ ಸಂಖ್ಯೆಯ ದಾನವೀರರನ್ನೆಲ್ಲ ಸೇರಿಸಿಕೊಂಡು ಅರಣ್ಯ ಪ್ರವೇಶ ಮಾಡಿದೆ. ಏನಿದೆ ವಿಚಿತ್ರ ಅನುಭವ? ಹೊಸದಾದಂತಹ ಸ್ಥಾನಕ್ಕೆ ಬಂದಂತಹ ಅನುಭವವಾಗಿ ಹೋಯಿತು ನನಗೆ. ಕತ್ತಲೆಯೇ ತುಂಬಿರುವಂತಹ ಗಾಢವಾದಂತಹ ಪ್ರದೇಶದಲ್ಲಿ ಸುತ್ತ ಬೆಳಕು. ನಾನು ಬರುವಾಗ ದಾರಿಯಲ್ಲಿ ಯೋಚನೆ ಮಾಡಿದೆ, ಇಷ್ಟು ಬೆಳಕು ಬರಬೇಕಿದೆ. ಇವತ್ತು ಬೆಳಕಿನ ವ್ಯವಸ್ಥೆ ಮಾಡಿದಂತಹ ಒಬ್ಬ ಮಹನೀಯ ಯಾರು ಅಂತ ಬೇಕು ನನಗೆ. ಅರ್ಥವಾಯಿತು. ಲೋಕ ವ್ಯವಸ್ಥೆಯನ್ನೇ ಕಾಪಾಡಬಲ್ಲಂತಹ ಮಹಾಮಾತೆ ಇಲ್ಲಿ ನೆಲೆಯಾಗಿದ್ದಾಳಂತೆ. ಅವಳ ವಿಶೇಷ, ಅವಳ ಮಹಿಮೆ, ಅವಳ ಕಾರಣಿಕ. ಇದಕ್ಕೆ ಹೇಳಲು ಋಷಿ ದೇವಿ ಮಹಾತ್ಮೆ ಅಂತ. ಆದ್ರೆ ನಮ್ಮವರಿಗೆ ಅರ್ಥವಾಗುವಾಗ ಸ್ವಲ್ಪ ವಿಳಂಬವಾಯಿತು. ಈ ಜಾಗದಲ್ಲಿ ಬಂದು ನಿಂತಹ ಕಾಲಕ್ಕೆ ನನ್ನ ಧೀಶಕ್ತಿಯ ಪ್ರಚೋದನೆ ಕೊಡ್ತಾ ಉಂಟು. ರಕ್ತ ಬೀಜ ನಿಂತಲ್ಲಿಯೇ ನಿಲ್ಲದಿಲ್ಲ. ಮುಂದುವರಿ ಮಹತ್ತರವಾದಂತಹ ಚೇತನಕ್ಕೆ ತಲೆವಾದ. ಆಮೇಲೆ ಅನಂತದಲ್ಲಿ ಒಂದಾಗಿ ಎನ್ನುವ ಹಾಗೆ ಗೋಪಾಲ ಕೃಷ್ಣನ ಪ್ರೇರಣೆಯೇ ಅಲ್ಲವೇ ಅಲ್ಲ, ಮುರಾರಿಯ ಪ್ರೇರಣೆ ಅಲ್ಲ. ಹಾಗೆ ಇನ್ನು ಕಡೆಯ ದಿಕ್ಕಿನ ಒಡೆಯನಾದಂತಹ ಸತೀಶನ ಪ್ರೇರಣೆಯೇ ಸಾಧ್ಯವಿಲ್ಲ. ಸರಿ ಸರಿ, ಇದೆಲ್ಲ ಇವಳದ್ದೇ ಪ್ರೇರಣೆಯಾಗಿರ್ಬೇಕು. ಹಾಗಿದ್ರೆ ಎಲ್ಲಿ ಏನು ಅವಳ ವಿಶೇಷವನ್ನು ಕಾಣಲೇಬೇಕು. ನನಗೆ ಮೂರು ಲೋಕವನ್ನೇ ತೂಗಿದಂತ ಅನುಭವವಾಗಿ ಹೋಯಿತು. ಪಾದದಲ್ಲಿ ಪಾತಾಳ, ಕಟ್ಟಿಯಲ್ಲಿ ಮತ್ಯ, ಶಿರಸಿರಲಿ ಸುರಲೋಕ. ಜಗತ್ತಿಗೆ ಇವಳು ತಾಯಿಯಲ್ವೇ? ಜಗತ್ತಿಗೆ ಮಹಿಮಾನ್ವಿತಳು ಎನಿಸಿದಂತ ಈಕೆಯ ಮುಂದೆ ರಾಕ್ಷಸರಾದಂತಹ ನಾವುಗಳೆಲ್ಲ ಶಕ್ತಿ ಪ್ರಯೋಜನ. ಆ ಮೂಲಕವಾಗಿ ನಮ್ಮ ಭುಜದಲ್ಲಿರುವ ನಿಕ್ಷೇಪವಾಗಿರುವಂತಹ ಪರಾಕ್ರಮವನ್ನು ಇವರ ಮುಂದೆ ವಿನಿಯೋಗಿಸುವುದಕ್ಕೆ ಹೊರಟಿದ್ದೇವೆ ಎಂದಾದರೆ ನಾವು ಯಾವತ್ತೂ ಹೆಗ್ಗಳಿಕೆಯನ್ನು ಮೆರೆಸುವುದಕ್ಕೆ ಸಾಧ್ಯವೇ ಇಲ್ಲ. ಸಣ್ಣ ಮುಂಡರ ಹೇಳಿಕೆಯನ್ನು ಕೇಳಿಸಿಕೊಂಡ ನಮ್ಮೊಡೆಯೋ ಇವರನ್ನು ಮದುವೆ ಆಗಬೇಕು ಅನ್ನುವಂತ ಇಚ್ಛೆಯಿಂದ ಹೊರಟಿದ್ದಾನೆ. ಏನು ಮದುವೆ ಆಗಲೇ ಇರುವುದು?
ಮಕ್ಕಳಿಗೆ ಮಕ್ಕಳಾಗಿದೆ ಮೊಮ್ಮಕ್ಕಳಾಗಿ ಎತ್ತಿ ಆರಿಸಿ ಆಗಿದೆ. ಹಾಗಿದ್ರೆ ಏನಿದೆ ಅರ್ಥ? ಒಬ್ಬ ನಿಯತಿಯ ನಿಯಮವನ್ನು ಮೀರಿ ಯಾವನೇ ಒಬ್ಬ ಯೋಧ ಲೋಕದಲ್ಲಿ ಮುಂದುವರಿಯುತ್ತಾ ಇದ್ದಾನೆ ಎಂದಾದರೆ ಯಾವ ಶಕ್ತಿಗೂ ಇಲ್ಲಿ ಅವಕಾಶ ಇಲ್ಲ. ಕೈಯಲ್ಲಿ ಹಿಡಿದ ತ್ರಿಶೂಲವೇ ಅವನ ಕುತ್ತಿಗೆಯನ್ನು ಸೀಳಿ ಆ ಮೂಲಕವಾಗಿ ಧರ್ಮಾತ್ಮರನ್ನು ಉತ್ತರಿಸುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದಂತಹ ಜಗನ್ನಿಯಾಮಕರು ಈ ತೊಟ್ಟಿಲಲ್ಲಿ ಕುಳಿತಿದ್ದಾರೆ. ನಮ್ಮವರಿಗೆ ಮಾತ್ರ ಅರ್ಥ ಆಗಲಿ. ಅವನು ಬೇಕು ಅನ್ನುವಂಥ ಅಪೇಕ್ಷೆ ಒಡೆಯನ ಮನಸ್ಸಿನ ಮೂಲೆಯಲ್ಲಿ ಬೇರೂರುವುದಕ್ಕೆ ತೊಡಗಿದೆ. ಅಂದ್ರೆ ಏನು? ಇಷ್ಟು ಎತ್ತರವನ್ನು ಏರಿದಂತಹ ನಮ್ಮೊಡೆಯ ಶುಂಭನಿಗೆ ಅರ್ಥವಾಗದೆ ಹೋಯಿತೆ. ಸುಗ್ರೀವ ಅಲ್ಲಿಂದ ಇಲ್ಲಿಗೆ ಬರುವಾಗ ಒಬ್ಬ ರಾಕ್ಷಸ ದೂತನಾಗಿ ಬಂದ. ಈ ನೆಲದಿಂದ ಜೋಡಿತದ ನೆಲಕ್ಕೆ ಕಾಲಿಡುವಂತಹ ಕಾಲಕ್ಕೆ ಒಬ್ಬ ದೇವಿ ಗೀತನಾಗಿ ದೇವಿಯ ಭಜನೆಯನ್ನು ಮಾಡ್ತಾ ಬಂದಿದ್ದಾನೆ. ಹಾಗಿದ್ದರೆ ರಾಕ್ಷಸ ಪ್ರವೃತ್ತಿಯನ್ನೇ ಹೊಂದಿಕೊಂಡಿರುವಂತಹ ಒಬ್ಬ ರಾಕ್ಷಸ ಇಲ್ಲಿ ಬಂದು ಅಲ್ಲಿಗೆ ಹೋಗುವಂತಹ ಕಾಲಕ್ಕೆ ತನ್ನ ಮನಸ್ಸಿನಲ್ಲಿಯೇ ಬದಲಾವಣೆಯನ್ನು ಹೊಂದಿದ್ದಾನೆ ಎಂದಾದ ಮಾತ್ರಕ್ಕೆ ಸರ್ವರನ್ನು ನಿಯಂತ್ರಣದಲ್ಲಿ ಇಡತಕ್ಕವಳು ಇವಳು ಅನ್ನೋದು ಸ್ಪಷ್ಟವಾಯಿತು. ಭರವಸೆಯ ನುಡಿಗಳನ್ನಾಡಿ ಇತ್ತ ಕಡೆಗೆ ಬಂದಿದ್ದೇನೆ. ಶಕ್ತಿ ಪ್ರದರ್ಶನ ಸಲ್ಲದಿ ನಿತ್ಯ ಮುಂಭಾಗದಲ್ಲಿ ಇವಳು ಭಕ್ತಿಗೆ ಒಲಿತಾನಂತೆ. ನನ್ನ ಒಡೆಯನ ಒಪ್ಪಂದದಲ್ಲ ಹಾಗೇ ಉಳಿದಿದೆ. ನನಗೆ ಬೇಕಾಗಿ ಅಲ್ಲ, ನಾನು ಒಡೆಯನಿಗೆ ಬೇಕಾಗಿ ಶ್ರಮಿಸಲೇಬೇಕು. ಅವನ ಒಪ್ಪಂದದ ಋಣವನ್ನು ತೀರಿಸಲೇಬೇಕು. ಹಾಗಾಗಿ ಇದು ಈ ಕಾಲಕ್ಕೆ ಅಡಿಗೆರಗಿ ಕ್ಷಮಾಯಾಚನೆಯನ್ನು ಮಾಡುವುದರ ಮೂಲಕವಾಗಿ ನೋಡೋಣ ಅವನ ಮನಸ್ಸಿನ ಇಂಗಿತವನ್ನು ಅರ್ಥ ಮಾಡಿಕೊಳ್ಳಿ. ಶುಂಭ ದಾನವ ಬಯಸಿದೋಡು ಶುಂಭ ದಾನವ ಬಯಸಿದೋಡು
ಅಮ್ಮ ಅವೊಬ್ಬ ಸಿದ್ಧಾಣಿ ಎಂದಾದ ಮೇಲೆ ನೀನು ಆಗುವುದಿಲ್ಲ ಅಂತ ಹೇಳಿದೆ ಅಂತ ಯಾಕಮ್ಮ ಯುದ್ಧಕ್ಕೆ ಕರೆಯುತ್ತಿ? ಕಡೆಯ ದಿಕ್ಕಿನ ಮನೆಯ ಮೃಡನೆ ಬರಲಿ, ಅವನ ಕೈಯಲ್ಲಿರುವಂತಹ ಶೂಲವನ್ನು ಕಿತ್ತು ಅವನಿಗೆ ಪ್ರಯೋಗಿಸುವಂತಹ ಸಾಮರ್ಥ್ಯ ನಮ್ಮ ಒಡೆಯನಲ್ಲಿದೆ. ಆದ್ದರಿಂದಲೇ ಭರವಸೆ ನುಡಿಗಳನ್ನಾಡಿ ಇದ್ದ ಕಡೆಗೆ ಬಂದಿದೆ. ತಾಯೇ, ಬಂಗಾರದ ರಥ ಸಿದ್ಧವಾಗಿದೆ. ನಾನು ಬರುವಾಗ ದಾರಿಯಲ್ಲಿ ಯೋಚನೆ ಮಾಡು. ಒಂದು ವೇಳೆ ಅಮ್ಮ ಹೇಳಿದ್ರು ಎಂದಾದ್ರೆ, ನನಗೆ ಬಂಗಾರದ ರಥದಲ್ಲಿ ಮನಸ್ಸಿಲ್ಲ ಮಗನೇ, ನನಗೆ ಬೆಳ್ಳಿ ಅಂದ್ರೆ ಬಹಳ ಪ್ರೀತಿ ಅಂತ ಹೇಳಿದೆ. ನಮ್ಮಲ್ಲಿ ಬೆಳ್ಳಿ ಪ್ರಭಾವಳಿ ಉಂಟು ಈ ವರ್ಷ, ಬೆಳ್ಳಿಯ ಪಲ್ಲಕ್ಕಿ ಉಂಟು, ನೀನು ಬರುವುದಕ್ಕೆ ಮನಸ್ಸು ಮಾಡಬೇಕು. ಅಮ್ಮ ಬಾರಿಸುವಂತ ಮರಣ ಮೃದಂಗವನ್ನು ಬದಿಗಿರಿಸು, ಕೈಯಲ್ಲಿ ವರನ ಮಾಲಿಕೆಯನ್ನು ಧರಿಸು, ಶುಂಭನ ಕೊರಳಿಗಿಕ್ಕಿ ವರಿಸು, ನಮಗೆಲ್ಲ ಸುಖವನ್ನು ಉಳಿಸು. Thank you.
ಮಾಮಲ್ಲ ಮನ್ನ ಶಕ್ತಿಯಾನೆ 10 ಇಂಚು ಕಡೆ ಕರ್ಸದ ಬಲ್ಪು ಪುಟ್ಟ ನಾನು ಬಲ್ಪುಡು ಪಾಡ್ನಿಕ್ಲೇನೆ ಈ ಕಾಲು ಹೊಡೆದು ಬತ್ತಿ ಮೇಲ್ ಕಾಲು ಮುಟ್ಟದ ಒಡಕದ ಅಂತ ಲೆಕ್ಕ ಕಾಪಾಡ್ದು ಬರುವೆ ಈ ಅಮೃತಗಳಿಗೆ ಪಾಡಿ ತುಂಬ ವರ್ಧಂದ ಲೆಕ್ಕ ಕಟ್ತಿದೆ ಪಾಡಿಂದ ಲೆಕ್ಕ ಮೃತ್ಯುಪು ತಾಲಂದ ಲೆಕ್ಕ ದಸದೋಷ ಕಡಪರಾಜವು ಪಾರಾದು ಪಡೆದು ನಿಗಳು ಕೋಯಿಲೈಟೆ ಬತ್ತಿನೈಟೆ ದುಂಬುಡು ಬೇರೆ ಉಂಟು ಸಂಸಾರದ ಉಲ್ಲಾಸನು ಬೇರೂರ್ ಕಾಡ್ಲೆ ಕೂರ್ಕಾಡು ಕೊರ್ಪೆ ಕೊರಿಂಚಿತ್ತಿ ಸೇವೆನು ಸಂತೋಷಡೊಪ್ಪಿಯಂಡೆ ಇಡೀ ಊರಿಗೆ ಬರ್ಪಿ ತುರ್ತನು ಮಾಯಾಡು ಪರಿಹಾರ ಮಲ್ತು ಕೊರತು 4 ಕಾರು ನಡೆಯಿತು 2 ಕಾರು ನರಮಾಣಿ ಮುಟ್ಟ 10 ಚಿತ್ತಿ ಕುಲೆಟು 10 ಚಿತ್ತಿ ಪಲಟು ಸುಖಮುಖದ ಸಾಧನೆಯನ್ನು ಉಂಡು ಮಲ್ತು ಕೊರ್ಪೆ ಎನ್ನ ಮಿತ್ತು ಭಕ್ತಿ ಜೀನಗಳಿಗೆ ಅಪ್ಪೆ ಆದ ಸಿರಿಮರೆ ಕೊರತು ತಮ್ಮಲೆ ಆದ ಬುದ್ಧಿ ನೀತಿನ ಪನ್ನೊಂದು ಈ ಊರನ್ನು ಪೂತ ಬಿತ್ತದ ಲೆಕ್ಕ ಕಾಪಾಡು ಕೊರ್ಪುಣ ಬಾರ ಎನ್ನವು ಧೈರ್ಯ ಮಲ್ತು ಎಂಚ ಕೋರ್ಲ ಒಂದೇ ಭಕ್ತಿರು ಕೊರ್ನಚ್ಚಿನ ಸೇವೆ ಅನ್ನು ಬನಂದ್ರೆ ಬಕಾರ ಕುಟುಂಬಸ್ಥರು ಒಟ್ಟು ಸೇರಿದ ಅಪ್ಪೆ ಗುಂಜಿ ಕೊರ್ಲ ರೀತಿಯ ಗೆಜ್ಜೆ ಸೇವೆ ಕೊರಡೊಂದು ಮನ ಸಂಕಲ್ಪ ಮಲ್ತಿ ಪ್ರಕಾರವಾದ ಕೊರ್ನಂಚಿನ ಈ ಗೆಜ್ಜೆ ಸೇವೆ ನಿಂಕಲ ಮಾಯದ ಮಟ್ಟೆಲ್ಗೆ ಪಾಡೊಂಡ ನನ್ನ ಮಿತ್ರ ಅಕ್ಕಲು ಪೋಪಿ ಸಾಧಿ ಮಲ್ಪಿ ಉದ್ಯೋಗರು ಒವೇ ರೀತಿದ ಅಡೆ ತಡೆ ಬರ್ಪುಣ ಇತ್ತನ್ನಲ್ಲ ಎಂಕಲ ಮಾಯದ ಬಲೆನ ಬೇಜಿದ ಬರ್ಪಿ ಗುರಿತನ್ನು ತಟ್ಟು ಬಾರಾದು ಸಂಸಾರವು ಸುಖ ಶಾಂತಿ ನೆಮ್ಮದಿನ ಒದಗಾದ ಗೊರ್ಪುನೆ ತೊಟ್ಟಿಗೆ ಉತ್ಪತ್ತಿದ ಸಾಗಿಲ್ಲ ಉಂಡು ಮಲ್ತು ಗೊರ್ಪ ಪಟ್ಟೆಕ್ಕು ನೂದೆಕ್ಕು 1000 ನಡಕೊಂಡ ಮಲ್ಲತ್ತು ಐತ ಒಂಜೆನು వచ్చిದೆತ್ತದ ಆ ಜಾಗದ ಮಲ್ಲ ಮಲ್ಲ ಸಂಖ್ಯೆಯನ್ನು ದಿಂಜಾದ ಪಾಡ್ಲೆ ಆದ್ಯತ ಉತ್ಪತ್ತಿ ತೂಪಾದು ಕೊರದು ಬೆರಿಸಾಯ ಒಂದರಿಗೆ ಹಣ್ಣು ಮನ್ಪಾದು ಕೊರ್ಪ ಭಾಗವತರೆ ಮದ್ಲೆಗಾರ್ರೆ ಒತ್ತು ಮದ್ಲೆಗಾರ್ರೆ ಆವಡ ಸಂತೋಷ ಅಂಡು ಪೊರ್ಲ ರೀತಿದ ಕಲಾ ಸೇವೆ ಇಂಚಿನ ನನಾತ ಕಾಲ ಕಲಾ ಸೇವೆ ಮಲ್ಪನ ಯೋಗ ಭಾಗ್ಯನು ಒದಗಾದು ಕೊರ್ಕ 4 ಊರು 4 ಗ್ರಾಮ 4 ಮಾಗನೆ 4 ದೇಶಲ ಯಾರಂದು ಪರ ಊರು ಪರದೇಶೊಡ್ಲ ನಿಕಲ ಕೀರ್ತಿ ಬೆಳಗೊಡು ಇತ್ತ ಸದ್ಯಗೂ ಪೋಪುನ ಬುರ್ಚಿ ಅಲ್ಪದ ಗಲಾಟೆ ಬುರವಂತೆ ಕಮ್ಮಿ ಆಡ 5 ಬೊಕ್ಕ ಹಂಚಿ ಪೋಂಡ ಯಾವು ಇತ್ತ ಊರ್ದೊಲ ದಿನ ಕೊಂಚ ರಡ್ಡು ಮುಜಿ ಕಾರ್ಯಕ್ರಮ ತಿಕ್ಕುಲೆಕ ಅನು ಮಲ್ಪುಗ ಅವು ಇಜ್ಜಿಂದ ಎತ್ತೆ ಮಲ್ಪೊಡೊಂದು ಇಜ್ಜಿ ಇಂಚನೆ ಕಾರ್ಯಕ್ರಮ ಮಲ್ಪವನಕಲು ಮನಸ್ಸು ಖುಷಿಯಾದ ಇಂಜಿನ ಟಾಲ ಇಂಚ ದಿಂಜದು ಕೊರ್ಪುಲೆಕ ಮಲ್ಪುಗ ಸಂತೋಷನೇ ಎಡ್ಡೆ ಉಡಲ್ದಕಲು ಕೊರ್ಪೆರೆ ಅಂಡ ಕೆಲವು ಕೊಡ್ಡು ಕುಲೆಕುಲು ಪೊಗ್ಗುದು ಅಂತ ಕಲೆಂಕಲ ಐಕ್ಲೆನೆಂಕಲು ಮಾಯೋಡು ತೂವನುವ ಅವಿಯ ರೇಟೆ ಬಲಿ ಬರ್ಪುಣಿ ಆಯ ಗೊಂಜಿ ಪೋಯರ ಪುರ್ಸೋತೆ ತಿಕ್ಕುಜಿ ಗಲ್ಗೆಲ್ಗೆ ಬರ್ಪೆ ತೊರಪ್ಪೆ ಪೋಪೆ ಯಾವ ನನ್ನ ಒಂತ ಸಮಯ ಬೊಕ್ಕ ಸ್ವರ್ಗಗೆ ಸರಿಗಾರ್ರೆ 7 ಬತ್ತದು ಪೊರ್ಲ ರೀತಿದ ಕಲಾ ಸೇವೆ ಇಂಚೆನು ನನಾತ ಕಾಲ ಕಲಾ ಸೇವೆ ಮಲ್ಪುನ ಯೋಗ ಭಾಗ್ಯನು ಒದಗಾದ ಕೊರ್ಕ ಪುರ್ಸೋಗಿಪ್ಪುನಿ 16 ತಿಂಗಳು ಕೊಂಜಿ 2 ತಿಂಗಳಲ್ಲ ಬಿಡೆ ಜೋಕುಲ ಮೊನ್ನೆ 10 ತಿಂಗಳು ಬುಡಂದ ಕಾರ್ಯಕ್ರಮ ತಿಕ್ಕುಲೆ ಕಾನು ಮಲ್ತು ಕೊರ್ಕ ಭಾಗವತರೆ 7 ಮೀರೊಂದು ಬರ್ತದೆ ಅಮೃತಗಳಿಗೆ ಬೋದು ವಿಷಗಳಿಗೆ ಬರ್ಪಿ ಕೊರ್ತು ಮಾಯಡಿ ನನ್ನ ಮನೆ ಮಂಚವು ಸೇವೆಗಳಿಗೆ ಪೋತೋಲಿಯೇ ಇಂಕ ಪರ್ಪುಣ ಬೈದಿದೆ ಇಂಚಿನಂದು ಸೀಸುಲ್ದೇನಿಕೆ ಎನ್ನತ್ತು ಬೊಂಡ ಬೊಂಡ ತಾರಡುಂಡು ಒಂದೇ ಇಂಚ ದಿಷ್ಟಿ ಬಾರ್ದು ತಾಲ್ಪೋಡ ಭಕ್ತರಿಗೆ ತೊಂದರೆ ಕೊರೊರ್ಚಿ ಅಂಚಿತ್ತನ ಅಲ್ಲ ಸೇವಾತೊಂದುಳ್ಳೆರು ನಿಕ್ ಆಸರು ಕೊರ್ರ ಕೈ ಕೊರಡು ಒಟ್ಟಿಗೆ ಹೋಯ್ತು ನೋಡು ಒಟ್ಟಿಗೆ ಅವರ ಸಂತೋಷ ಅಂಡ್ ಎಲ್ಲ ಉಡಲ್ ನೆಂಚ ತಂಪು ನೀರು ಕೊರ್ನಗಳ ಉಡಲ್ ನಂಚೆ ತಂಪು ನೀರು ಅಕ್ಲೆ ಬರ್ಪು ನಂಚಿನ ಸರ್ವ ಕಷ್ಟವನ್ನು ಪರಿಹಾರ ಮಲ್ಪೆ ಸ್ವೀಕಾರ
ಚಂಡಿಕೆ ರೂಪ ಬಿಟ್ಟು ತಾಳಿದ್ದಾಳೆ. ಅರುಣಾಸುರ ಬದುಕಬೇಕು ಬದುಕಬೇಕು, ಅರುಣಾಸುರ ಏನೆಂಬುದಾಗಿ ಮುಂದೆ ಬರುವ ಕಾಲದಲ್ಲಿ ತೋರಿಸಿಕೊಡಬೇಕಾಗಿದೆ. ಆದ್ದರಿಂದಲೇ ಗುರುಗಳಾದಂತಹ ಶುಕ್ರಾಚಾರ್ಯರ Thank you.
ಮಾಡಿ ನೀವು ಆ ಭೂಮಿಯನ್ನು ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಮುಂಬರುವ ದ್ವಾಪರಾಯುಗದಲ್ಲಿ ಶ್ರೀಪತಿಗೆ ಭಗಿನಿಯಾಗಿ ಮಾಯನ್ನು ಹೆಸರಿನಿಂದ ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೇ ಅಲ್ಲ, ರಣಕ್ಷೇತ್ರದಿಂದ ತಲೆಮರೆಸಿಕೊಂಡಿದ್ದಾನೆ ದುರುಳಾರುಣಾಸುರ. ಆತನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಮತ್ತೊಮ್ಮೆ ಆವಿರ್ಭವಿಸುವುದಕ್ಕೂ ಇದ್ದೇನೆ. ಅಲ್ಲಿಯವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬಂದಿರಿ. ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ಮಣ್ಣಿ ದ್ವೀಪವನ್ನು ಸೇರೋಳಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಅದೃಶ್ಯಳಾಗುತ್ತೇನೆ. ಭದ್ರಂ ಶುಭಂ ಮಂಗಲಂ. ಮಹಾರಾಜ ಶ್ರೀಗಳಾದ ಬನಾನ್ ಸಹೋದರರು ಮತ್ತು ಕುಟುಂಬಸ್ಥರು, ಮಹಾರಾಜ ಶ್ರೀಗಳಾದಂತಹ ಬನಾನ್ ಸಹೋದರರು ಮತ್ತು ಕುಟುಂಬಸ್ಥರು, ಮಹಾರಾಜ ಶ್ರೀಗಳಾದಂತಹ ಬನಾನ್ ಸಹೋದರರು ಮತ್ತು ಕುಟುಂಬಸ್ಥರು, ಅರ್ತಿಗಾರರು, ಕುಶಾಲ್ಗಾರರು, ಮೋಜುಗಾರರು ತಮ್ಮ ಕೀರ್ತಿಯನ್ನು ಮೂಲೋಕದಲ್ಲಿ ಕೊಂಡಾಡಲಿ ಅಂತ ಹೇಳಿ ಕೊಟ್ಟಿರುವಂತಹ ಕಾಂಚಾಣ ವೀಳ್ಯ ಶುಭಮಾರ್ಪಣ ಮತ್ತು